ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ನ್ಯೂಸ್ ಅವರ್ ಸ್ಪೆಷಲ್. ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ದೆಹಲಿ ಬಾಂಬ್ ಬ್ಲಾಸ್ಟ್, ಅಲ್ಫಲಾ ಯೂನಿವರ್ಸಿಟಿ ಮತ್ತು ವೈಟ್ ಕಾಲರ್ ಟೆರರಿಸಮ್, ಇವೆಲ್ಲದರ ಸಂಬಂಧ ಇಸ್ಲಾಂ ಜೊತೆಗೆ ಎಲ್ಲ ವಿಷಯ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ವಕ್ಫ್ ಕೌನ್ಸಿಲ್ನ ಅಧ್ಯಕ್ಷರಾದ ಶಫಿ ಸಆದಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಫಿ ಸಆದಿ ಅವರೇ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಫಿ ಸಆದಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ಹ್ಯೂಮನ್ ಬಾಂಬ್, ಅದಕ್ಕಿಂತ ಮುಂಚೆ ಆತ ಒಂದು ವಿಡಿಯೋ ಮಾಡಿಟ್ಟಿದ್ದ. ಅವನ ಹೆಸರು ಉಮರ್ ಮೊಹಮ್ಮದ್ ಅಲಿಯಾಸ್ ಉಮರ್ ನಬಿ ಅಂತ. ಇಸ್ಲಾಂನಲ್ಲಿ ಹ್ಯೂಮನ್ ಬಾಂಬ್ ಅನ್ನೋದು ಕಾಮನ್, ಇದು ಆತ್ಮಹತ್ಯಾ ಬಾಂಬ್ ದಾಳಿ ಅನ್ನೋದು ಬಹಳ ಕಾಮನ್ ಅಂತ ಆತ ಹೇಳ್ತಾನೆ. ಇವನೇನು ಮೊದಲನೇ ಅವನಲ್ಲ, ಇಸ್ಲಾಂ ಪ್ರಕಾರ ನಾನು ಈ ದಾಳಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂಥವನು. ಇವನು ಕೊನೆಯವನಾಗಲಿ ಅಂತ ಆಸೆ ಇದೆ ನಮಗೆ, ಬಟ್ ಆಗೋದಿಲ್ಲ, ಅದು ನಮಗೆ ಗೊತ್ತು. ನನಗೆ ಆಶ್ಚರ್ಯ ಆಗೋದು, ಇಂಥದ್ದೊಂದು ಘಟನೆ ಆದ ತಕ್ಷಣ ಇದಕ್ಕೂ ಇಸ್ಲಾಂಗೂ ಸಂಬಂಧ ಇಲ್ಲ, ಇದಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ, ಇವರು ಇಸ್ಲಾಂನ ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳೋರು ತುಂಬ ಜನ ಏಕಾಏಕಿ ಬಂದುಬಿಡ್ತಾರೆ. ಎಷ್ಟು ಜನ ಸತ್ರು, ಯಾರು ಸತ್ರು, ಅವ್ರ ಮನೆ ಪರಿಸ್ಥಿತಿ ಇದೆ, ಏನೂ ನೋಡೋದಿಲ್ಲ ಅವರು. ಅವರ ಪ್ರಯಾರಿಟಿ ಇಂಥ ಘಟನೆ ಆದ ತಕ್ಷಣ ಧರ್ಮವನ್ನು ರಕ್ಷಿಸುವುದು, ಇಸ್ಲಾಮನ್ನು ರಕ್ಷಿಸುವುದು ಪ್ರಯಾರಿಟಿ ಆಗಿಬಿಡುತ್ತೆ. ಅಜಿತ್ ಅವರೇ, ಅವನಿಗೂ ಇಸ್ಲಾಮಿಗೂ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಬಲೆ ಆಲಂಕಾರಿಕ ಪ್ರಯೋಗ ಅಲ್ಲ. ISIS ನಾಯಕ ಅಬೂಬಕರ್ ಅಲ್ ಬಗ್ದಾದಿ, ಇವನು ಎಲ್ಲ ಕಡೆಯಲ್ಲಿ ಇಡೀ ಜಗತ್ತಿನಾದ್ಯಂತ ಇದು ಬಾಂಬ್ ಸ್ಫೋಟ ಮಾಡಬೇಕು, ಅದೇ ರೀತಿ ಆತ್ಮಾಹುತಿ ದಾಳಿ ಮಾಡಬೇಕು, ಸ್ವರ್ಗ ಸಿಗತ್ತೆ ಅಂತ ಹೇಳಿ ಘೋಷಣೆ ಮಾಡಿ ISI ಕಟ್ಟಿದ. ಕೊನೆಗೆ ಗೊತ್ತಾಯಿತು, ಈ ಅಬೂಬಕರ್ ಅಲ್ ಬಗ್ದಾದಿ ಮೊಸಾದಿನ ಒಬ್ಬ ಪ್ರೇರಣೆಯಿಂದ ಮೊಸಾದಿನ ಒಬ್ಬ ಡೀಲರ್ ಆಗಿದ್ದ, ಅವರ ಏಜೆಂಟ್ ಆಗಿದ್ದ. ಅದೇ ರೀತಿ ಇವನು ಆಗಿರ್ಬೋದು. ಯಾಕೆಂದರೆ ಇವನು ಸಂಪೂರ್ಣವಾಗಿ ಕುರಾನ್ ವಿರುದ್ಧ ಹೇಳ್ತಾ ಇದ್ದಾನೆ. ಕುರಾನ್ ನನಗೆ ಹೇಳಿದೆ, ಹದೀಸ್ ಹೇಳಿದೆ ಅಂತ ಹೇಳಿದರೆ, ನಾನು 114 ಅಧ್ಯಾಯ ಇದೆ, 6666 ಸೂಕ್ತಗಳಿವೆ ಕುರಾನಲ್ಲಿ. ಎಲ್ಲಾದರೊಂದು ಕಡೆ ಈಗ ಸೂಸೈಡ್ ಬಾಂಬರ್ ಆಗಬೇಕು ಅಥವಾ ಯಾವುದಾದ್ರೂ ಅನ್ಯ ಕೋಮಿನ ಜನರಿಗೆ ಅನ್ಯಾಯ ಮಾಡಬೇಕು ಅಂತ ಎಲ್ಲದಿದ್ದರೆ ನೀವು ತೋರಿಸಿ, ಅವನು ಬೇಡ ನೀವು ತೋರಿಸಿ, ಅಥವಾ ಇಲ್ಲಿದ್ದ ಯಾರಾದರೂ ತೋರಿಸಿ. ಇಲ್ಲ, ಕುರಾನ್ ಹೇಳುತ್ತಾ ಇದೆ. ಹಾಗೆ ನಾನು ತೋರ್ಸೋದಕ್ಕೆ ಅಲ್ಲಲ್ಲ, ಒಂದು ನಿಮಿಷ, ಹಾಗೆ ನಾನು ತೋರ್ಸೋದಕ್ಕೆ ಹೋದರೆ ಇದನ್ನು ಸಂದರ್ಭ ಸಹಿತ ನೋಡಬೇಕು ಅಂತೀರಿ ನೀವು. ಹೌದು, ಈ ಕಾಂಟೆಕ್ಸ್ನಲ್ಲಿ ಹೇಳಿದ್ದಲ್ಲ, ಆ ಕಾಂಟೆಕ್ಸ್ನಲ್ಲಿ ಹೇಳಿದ್ದು ಅಂತ ನೀವು ಶುರು ಮಾಡ್ತೀರಿ. ಅಲ್ಲಲ್ಲ, ಅದು ಚರ್ಚೆ ಆಗಲಿ ಅಜಿತ್, ಈಗ ಚರ್ಚೆ ಆಗಬೇಕಲ್ಲ, ಜನರಿಗೆ ಗೊತ್ತಾಗಬೇಕಲ್ಲ ಅಜಿತ್. ತೀರ ನಿಮ್ಮಷ್ಟಲ್ಲದೆ ಹೋದ್ರು ಕುರಾನ್ ಹದೀಸ್ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ, ಆದ್ರೂ ನಿಮ್ಮಷ್ಟಲ್ಲದೆ ಹೋದ್ರು ಓದಿಲ್ಲ ಅಂತ ಅಲ್ಲ, ನಿಮ್ಮಷ್ಟಲ್ಲದೆ ಹೋದ್ರು ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ. ಈಗ ಸಂಪೂರ್ಣ ಓದ್ಕೊಂಡಿದ್ರೆ ಒಂದು ನಿಮಿಷ, ಸಂಪೂರ್ಣ ಅರ್ಥ ಆಗತ್ತೆ. ಕುರಾನ್ ನೀವು ಸಂಪೂರ್ಣ ಓದಿ ಅಂತ ನಾನು ಹೇಳೋದು ಅದೇ. ನೀವು ಸಂಪೂರ್ಣ ಓದಬೇಕು, ಸ್ವಲ್ಪ ತಿಳ್ಕೊಂಡು. ನಾನು ಯಾಕೆ ಭಗವದ್ಗೀತೆ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಎಲ್ಲಾದರೂ ಶಾಂತಿ. ಪ್ರಶ್ನೆ ಕೇಳಿಸ್ಕೊಂಬಿಡಿ. ಇವ್ರು ಸಂಪೂರ್ಣವಾಗಿ ಓದಿರ್ಲಿಲ್ವಾ ಹಂಗಿದ್ರೆ ಬಾಂಬ್ ಬ್ಲಾಸ್ಟ್ ಮಾಡೋರು? ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ, ನಾನು ನೋಡ್ಕೊಂಡಿಲ್ಲ. ನೀವು ಹೇಳಿದ್ರೆ ವಿಡಿಯೋ ಮಾಡಿದ್ರೆ, ಅವನೊಬ್ಬ ಏಜೆಂಟ್ ಆಗಿರ್ಬೇಕು. ಮುಸಲ್ಮಾನರ ವಿರುದ್ಧ ಇರುವ, ಬೇಡ ನೀವು ಹೇಳಿದ್ರೆ ಸಾಕು. ಯಾಕೆಂದ್ರೆ ದೊಡ್ಡ ಪತ್ರಕರ್ತ ನೀವು ಇಡೀ ಕರ್ನಾಟಕದ, ನೀವು ಹೇಳಿದ್ರೆ ಸಾಕು. ಜಾಗತಿಕ ಮಟ್ಟದ ಮುಸ್ಲಿಂ ವಿರುದ್ಧದ ಷಡ್ಯಂತರದ ಒಂದು ಭಾಗವಾಗಿದೆ ಏನು ಮೊಸಾದ್. ಆ ಮೊಸಾದ್ ಮಾಡುತ್ತಿರುವಂತಹ ಜಾಗತಿಕ ಷಡ್ಯಂತರ ಒಂದು ಭಾಗವಾಗಿತ್ತು ISIS ಅಂತವರು. ಅದೇ ರೀತಿ ಅಲ್ ಕಾಯ್ದಾ ಅಂತ ಹೇಳಿದ್ರು. ಅದರೊಟ್ಟಿಗೆ ಅಲ್ ಕಾಯ್ದದೊಂದಿಗೆ ಸ್ವಲ್ಪ ಮುಸಲ್ಮಾನರು ಸೇರ್ಕೊಂಡಿಲ್ವಾ ಅಂತ ನೀವು ಕೇಳಿದರೆ, ಇಲ್ಲ ಅಂತ ನಾನು ಹೇಳಲ್ಲ, ಸೇರ್ಕೊಂಡಿದ್ದಾರೆ, ಅಲ್ಲ ಸೇರ್ಕೊಂಡಿದ್ದಾರೆ. ಬಟ್ ನಾನು ಹೇಳ್ತಾ ಇರೋದು, ಇಸ್ಲಾಮಿನ ಕುರಾನಲ್ಲಿ ಮತ್ತು ಹದೀಸಿನಲ್ಲಿದೆ, ಅಥವಾ ನಮಗೆ ಸ್ವರ್ಗ ಸಿಗತ್ತೆ, ಆತ್ಮಾಹುತಿ ದಾಳಿ ಮಾಡಿ. ಆತ್ಮಹತ್ಯೆ ನೀವು ಬೇರೆಯವರನ್ನು ಕೊಲ್ಲುವುದು ಬಿಡಿ, ಸ್ವಂತ ಯಾವುದಾದ್ರೂ ಆರ್ಥಿಕ ನಷ್ಟ ಅಥವಾ ದಾಂಪತ್ಯ ವಿರಸ ಅಥವಾ ಯಾವುದಾದ್ರೂ ಒಂದು ವೈಯಕ್ತಿಕವಾದಂಥ ಇದರಲ್ಲಿ ಅವನು ಇದು ಹೋಗಿ ಉಸಿರುಗಟ್ಟಿ ಆತ್ಮಹತ್ಯೆನೂ ನೀವು ಮಾಡೋದು ಮಹಾಪಾಪ ಅಂತ ಕುರಾನ್ ಹೇಳುತ್ತೆ. ಆ ನಿಟ್ಟಿನಲ್ಲಿ ಹೇಗೆ ಹೇಳುವುದವನು? ಕುರಾನ್ ನನಗೆ ಹೇಳಿದೆ ಯಾರೋ ಮನುಷ್ಯರನ್ನು ಕೊಲ್ಲಿ ಅಂತ ಹೇಳುವಾಗ, ಒಬ್ಬ ಮನುಷ್ಯರನ್ನು ಕೊಂದರೆ ಇಡೀ ಜಾಗತಿಕ ಮನುಷ್ಯರನ್ನು ಕೊಂದಾಗೆ ಅಂತ ಪವಿತ್ರ ಕುರಾನ್ ಹೇಳುತ್ತೆ. ಅವಾಗ ಅವನು ಹೇಳುವಂಥ ಕುರಾನ್ ಯಾವುದು, ನಾವು ಹೇಳುವ ಕುರಾನ್? ಈ ಕರೆಕ್ಟ್ ಬಂದ್ರಿ ನೀವು ಒಂದು ಕುರಾನು, ಅವನೊಂದು ಕುರಾನು, ಬೇರೆ ಬೇರೆ ಕುರಾನ್ ಅಲ್ಲ ಅಂತ. ಅವನು ಹೇಳುವಂಥ ಕುರಾನ್ ಅದು ಕುರಾನ್ ಅಲ್ಲ. ಅವನು ಹೇಳುವಂಥ ಸ್ವರ್ಗ ನಾವು ಹೇಳುವಂಥ ಸ್ವರ್ಗ ಅಲ್ಲ. ಅವನು ಹೇಳುವಂಥ ಹದೀಸ್ ನಾವು ತಿಳ್ಕೊಂಡಿರುವಂಥ ಹದೀಸ್ ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಇರುವೆಯನ್ಗೂ ನೀನು ನೋವು ಕೊಡಬೇಡ ಅಂತ ಹೇಳಿದಂಥ ಪ್ರವಾದಿಯವರ ಬಗ್ಗೆ, ಇಲ್ಲ ಪ್ರವಾದಿ ಮೊಹಮ್ಮದ್ ಜೈಷೆ ಮೊಹಮ್ಮದ್ ಕಟ್ತಾನೆ ಅಂತ ಹೇಳಿದರೆ ಏನು ಅರ್ಥ ಇದೆ ಅಜಿತ್ ಅವ್ರಿಗೆ? ಜೈಷೆ ಮೊಹಮ್ಮದ್ ಅಂದರೆ ಮೊಹಮ್ಮದರವರ ಸೈನ್ಯ ಅಂತ ಅದರ ಅರ್ಥ. ಹೌದು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ರೇಲ್ ಮಾಡಿಸ್ತಾ ಇದೆ. ಅಲ್ಲಲ್ಲ, ನಾನು ಎಲ್ಲ ಅಂತ ಹೇಳ್ತಾ ಇಲ್ಲ, ಯಾರಾದರೂ ನಾನು ಮಾಡಿಲ್ಲ ಅಂತ
ಕಡಾತುಂಡವಾಗಿ ಎಲ್ಲವನ್ನು ನಾನು ನಿರಾಕರಿಸ್ತಾ ಇಲ್ಲ. ಬಟ್ ನೀವು ಹೇಳಿದ್ರಲ್ಲ, ಇವನು ವಿಡಿಯೋ ಮಾಡಿದಾನೆ ಅಂತ ಹೇಳಿ, ಅವನು ಅಬೂಬಕರ್ ಅಲ್ ಬಗ್ದಾದಿ ಒಬ್ಬ ಯಾರಾದ್ರೂ ಸುಮಾರು ಜನ ಮಾಡಿದ್ದಾರೆ. ಅಲ್ಲಲ್ಲ, ವಿಡಿಯೋ ಸುಮಾರು ಜನ ಮಾಡಿದ್ದಾರೆ. ಇವನೇನು ಮೊದಲನೇ ಅವನಲ್ಲ, ಇವನು ಕೊನೆಯವನು ಅಲ್ಲ. ವಿಡಿಯೋ ಕುರಾನಿಗೂ ಸಂಬಂಧನೇ ಇಲ್ಲ. ಪುಲ್ವಾಮಾ ಅಟ್ಯಾಕ್ ಮಾಡ್ದಂಥವನು ವಿಡಿಯೋ ಮಾಡಿ ಅಟ್ಯಾಕ್ ಮಾಡ್ದ. ಅವನಿಗೂ ಇಸ್ಲಾಮಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಶಫಿ ಸಾದಿಯವರು ನಾನೊಂದು ಮಾತು ಹೇಳ್ತೀನಿ. ಕುರಾನ್ನಲ್ಲಿ ಏನು ಬರೆದುಕೊಂಡಿದೆ, ಇವರು ಒಂದು ರೀತಿಯ ಕುರಾನು, ನೀವೊಂದು ರೀತಿಯ ಕುರಾನು. ಇಲ್ಲ, ಅವರು ಅಲ್ಲ, ಒಂದು ನಿಮಿಷ. ಕುರಾನ್ನಲ್ಲಿ ಏನು ಬರ್ಕೊಂಡಿದೆ, ಯಾವ ಸಂದರ್ಭದಲ್ಲಿ ಬರ್ಕೊಂಡಿದೆ, ಮೊಹಮ್ಮದ್ ಪೈಗಂಬರರ ಜೀವನ ಹೆಂಗಿತ್ತು, ಅವರು ಇರುವೆಯನ್ನೂ ನೋಯಿಸದಂತೆ ಜೀವನ ಮಾಡಿದ್ರ, ಅದನ್ನು ಕಟ್ಕೊಂಡು ನಮಗೇನೂ ಆಗಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಂದು ಸುರಕ್ಷಿತವಾಗಿ ಬದುಕಬಹುದಾದ ಸಮಾಜ ಅಷ್ಟೇ. ನಮಗೆ ಬೇಕಾಗಿರೋದು ಅಷ್ಟೇ. ಅಲ್ಲ, ಒಂದೇ ನಿಮಿಷ. ಮೊನ್ನೆನೂ ಆರ್ಗ್ಯುಮೆಂಟ್ ಮಾಡುವಾಗ ಈ ಮಾತನ್ನು ಹೇಳಿದೆ. ನಾನು ನೋಡಿದ ಮೊಟ್ಟ ಮೊದಲ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಬೆಂಗಳೂರಿಂದು ಆಡುಗೋಡಿಯಲ್ಲಿ ಬಸ್ಸಿಗೆ ಕಾಯ್ತಾ ನಿಂತ್ಕೊಂಡಿದ್ದ ಹೆಣ್ಮಗಳು ಸತ್ತೋಗ್ಬಿಟ್ರಿ. ಚರ್ಚ್ ಸ್ಟ್ರೀಟ್ನಲ್ಲಿ ಫುಟ್ಪಾತ್ ಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ತಮಿಳುನಾಡಿನಿಂದ ಬಂದಂಥ ಒಬ್ಬ ಹೆಣ್ಣುಮಗಳು ಕುಟುಂಬದ ಸಮೇತ ಹೋಗ್ತಿರುವಾಗ ಬಾಂಬ್ ಬ್ಲಾಸ್ಟಾಗಿ ಸತ್ತೋಗ್ಬಿಟ್ಲು. ಅವಳಿಗೆ ಯಾವತ್ತೂ ಕುರಾನನ್ನು ನೋಡಿಲ್ವೋ, ಇಸ್ಲಾಂ ಬಗ್ಗೆ ತಿಳ್ಕೊಂಡಿಲ್ವೋ, ವಿ ಡೋಂಟ್ ನೋ. IASC ಟೆರರ್ ಅಟ್ಯಾಕ್, ಯಾವುದೋ ಒಂದು ವಿಜ್ಞಾನದ ಚರ್ಚೆ ಮಾಡೋದಕ್ಕೆ ಬಂದಿದ್ದಂಥ ಸೈಂಟಿಸ್ಟ್ ಮೇಲೆ ಅಟ್ಯಾಕು. ಇಲ್ಲಿ CCB ಅವರು 5 ಹ್ಯಾಂಡ್ ಗ್ರೆನೇಡ್ಗಳ ಸಮೇತ ಒಂದು ಟೆರರ್ ಮಾಡ್ಯೂಲನ್ನು ಬರ್ಸ್ಟ್ ಮಾಡಿದ್ರು. ನಾನು ಆಫೀಸರಿಗೆ ಕೇಳ್ತಾ ಇದ್ದೆ, ಏನು ಪ್ಲ್ಯಾನ್ ಇತ್ತು ಇವ್ರದ್ದು ಅಂತ. ಒಂದು ಮಾಲ್ ಹೆಸರು ಹೇಳಿದ್ರು ಶಫಿ ಸಾದಿಯವರೇ, ಈ ಮಾಲ್ ಮೇಲೆ ಅಟ್ಯಾಕ್ ಮಾಡುವ ಪ್ಲ್ಯಾನ್ನಲ್ಲಿ ಇವರಿದ್ದರು ಅಂತ. ಆ ಮಾಲ್ಗೆ ನನ್ನ ಹೆಂಡತಿ ಮಧ್ಯಾಹ್ನ ಸಂಜೆ ಮಕ್ಕಳನ್ನ ಕರ್ಕೊಂಡು ಸಾಯಂಕಾಲ ಓಡಾಡೋದಕ್ಕೆ ಅಂತ ಹೋಗೋ ಮಾಲ್ ಅದು. ನನಗೆಷ್ಟು ಕಳವಳ ಆಗಬಾರ್ದು. ನನ್ನ ಹೆಂಡತಿ ಮಕ್ಕಳು ಅಲ್ಲಿ ಹೋಗಿದ್ದಾಗ ಅಕಸ್ಮಾತ್ ಇಂಥದ್ದೇನಾದ್ರು ನಡೆದು ಬಿಟ್ಟಿದ್ರೆ ಏನಾಗ್ತಿತ್ತಪ್ಪ ಕಥೆ ಅಂತ ಅನ್ಸುತ್ತೆ. ಸುರಕ್ಷಿತವಾಗಿ ಸಮರ್ಥನೆ ಮಾಡಿದ್ದುಂಟಾ ಅಂತ ನಾನು ಕೇಳ್ತೇನೆ. ಅಲ್ರಿ, ಯಾರಾದರೂ ಅದನ್ನು ನಿಮ್ಮ ಸಮರ್ಥನೆ, ನಿಮ್ಮ ವಿರೋಧಗಳನ್ನು ಕಟ್ಕೊಂಡು ಆಗಬೇಕಾಗಿದ್ದೆ ನನ್ನ ಪ್ರಶ್ನೆ ಇರೋದಿಷ್ಟ. ನಿಮ್ಮ ಸಮರ್ಥನೆ, ನಿಮ್ಮ ವಿರೋಧಗಳನ್ನು ಕಟ್ಕೊಂಡು ಆಗಬೇಕಾಗಿರೋದೇನು? ನೀವು ಖಂಡನೆ ಮಾಡ್ತೀರಾ ಅಂದ್ರೆ ಹೌದು, ನೀವು ಖಂಡಿಸ್ತೀರಿ ಅದನ್ನ, ಬಟ್ ನಿಲ್ತವಾ? ಅದೇ ಇಲ್ಲಿ ನೋಡಿ, ಇದೊಬ್ಬ ಬಾಂಬು ಸ್ಫೋಟ ಮಾಡಿದವನು ಮುಸಲ್ಮಾನನೋ ಅಥವಾ ಹಿಂದೂ, ಕ್ರೈಸ್ತ, ಜೈನನೋ ಅಂತೆಲ್ಲ ನೋಡಬೇಕಾಗಿರೋದು. ಅವನೊಬ್ಬ ಈ ವಿಧ್ವಂಸಕ ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ, ಅವನನ್ನು ಯಾವ ರೀತಿಯಲ್ಲಿ ಮಟ್ಟ ಹಾಕಬೇಕು ಅಂತ ಅದು ಆಲೋಚನೆ ಮಾಡಬೇಕಾಗಿರೋದು, ಅದು ಕಾರ್ಯರೂಪಕ್ಕೆ ತರಬೇಕಾಗಿರೋದು ನಮ್ಮ ಪೊಲೀಸ್ ಇಲಾಖೆ, ನಮ್ಮ ವ್ಯವಸ್ಥೆ. ಆ ವ್ಯವಸ್ಥೆ ಹದಗೆಟ್ಟಿದ್ದರಿಂದ ಇವೆಲ್ಲ ಕಾರಣ, ಇದೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ. ಇಲ್ಲಿ ನೋಡಿ, ನೀವು ಹೇಳ್ತಾ ಇದ್ರೆ ಅದನ್ನು ಕಟ್ಕೊಂಡು ನಾವೇನು ಮಾಡಬೇಕು? ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆಯಿಂದ ಮಾತ್ರ ಇವತ್ತು ಅನ್ಯಾಯದ ವಿರುದ್ಧ, ಹಿಂಸೆಯ ವಿರುದ್ಧ, ಅದೇ ರೀತಿ ನ್ಯಾಯಯುತವಾದಂಥ ಒಂದು ವಾತಾವರಣ ಈ ಸಮಾಜದಲ್ಲಿ ಇದೆ. ಆದ್ದರಿಂದ ಅವರನ್ನು ಕಟ್ಕೊಂಡು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ, ಒಬ್ಬ ಮುಸಲ್ಮಾನ ಅದನ್ನು ಜೀವನದಲ್ಲಿ ಅಳವಡಿಸಲೇಬೇಕು. ಇಲ್ಲದಿದ್ದರೆ ಅವನು ನೈಜ ಮುಸಲ್ಮಾನ ಆಗಲ್ಲ. ಅವನು ಹೇಳಿದ್ದಾನೆ, ಅಕ್ಕ ಅವರೊಂದಿಗೆ ಹೇಗೆ ನಾನು ವರ್ತನೆ ಮಾಡಬೇಕು, ನಿಮ್ಮೊಟ್ಟಿಗೆ ಹೇಗೆ ವರ್ತನೆ ಮಾಡಬೇಕು, ಈ ನನ್ನ ಸ್ನೇಹಿತರೊಂದಿಗೆ ಹೇಗೆ ವರ್ತನೆ ಮಾಡಬೇಕು, ಒಂದು ನಮ್ಮ ನೆರೆಕರೆಯವರೊಂದಿಗೆ ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅವರು ಹೇಳಿಕೊಟ್ಟಿದ್ದಾರೆ. ಅದನ್ನು ಜೀವನದಲ್ಲಿ ಅಳವಡಿಸದೆ ಶಫಿ ಸಾದಿಯವರೇ ಮತ್ತೊಂದು ಸಲ ಸರ್ ತನ್ಸೆ ಜುದಾ ಅಂತ ಘೋಷಣೆ ಕೂಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ಎಲ್ಲಿದೆ? ತಲೆ ಕಡಿತೀನಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಶಫಿ ಸರ್, ಪ್ರವಾದಿ ಒಂದ್ಸಲ ಕೇಳಿಸ್ಕೊಂಬಿಡಿ. ಈಗ ಮೊಹಮ್ಮದ್ ಪೈಗಂಬರ ಜೀವನದ ಬಗ್ಗೆ ನೀವು ಆರ್ಗ್ಯುಮೆಂಟ್ ಮಾಡಿ ಇನ್ನೊಂದ್ಸಲ ಸರ್ ತನ್ಸೆ ಜುದಾ ಅಂತ ಹೇಳಿಸಿಕೊಳ್ಬೇಕಾದಂತಹ ಸಮಸ್ಯೆ ನಾನು ಮೈ ಮೇಲೆ ಹೇಳಿಲ್ವಾ? ಅಲ್ರಿ, ಅವ್ನು ಹುಚ್ಚಾನೋ ಜಾಣನ ರೀ, ಕೊಲೆಗಳಾಗ್ತವೆ. ಈ ಕನ್ನಯ್ಯ ಅನ್ನುವಂತ ಗಾಂಧೀಜಿಯನ್ನು ಕೊಂದಂತ ಗೋಡ್ಸೆ ಅದು ಹಿಂದೂ ಸಮಾಜ ಎಲ್ಲ ಏನು ಅಪರಾಧಿಗಳಂತ ಹೇಳಕ್ಕಾಗತ್ತಾ? ಗಾಂಧೀಜಿಯವ್ರನ್ನು ಕೊಂದವರು ಸ್ಫೋಟ ಆಗಿರೋದು ಯಾವುದೇ, ನಾನು ಅದು ಲಿಸ್ಟ್ ಹೇಳಲ್ಲ. ನಾನು ಹೇಳ್ತಾ ಇದ್ದೀನಿ, ಇವತ್ತು ಉಡುಪಿ ಜಿಲ್ಲಾಧಿಕಾರಿ ಹೇಳಿದ್ದಾರೆ, ಪಾಕಿಸ್ತಾನದ ಇದು ಏನು ಬೇಹುಗಾರಿಕೆಯಲ್ಲಿ ಅರೆಸ್ಟ್ ಮಾಡಿದವರ ಹೆಸರು ನೀವು ಹೇಳಿದ್ದಾರೆ. ಅದಕ್ಕೆ ನಾವು ಒಂದು ಸಮಾಜವನ್ನು, ಒಂದು ಸಮುದಾಯವನ್ನು ಏನು ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಲು ಅರ್ಥ ಇಲ್ಲ ಅಂತ ಯಾರು ಹೇಳಿದ್ದಾರೆ? ತಲೆ ಕಡಿಬೇಕು ಅಂತ ಯಾವ ಇಸ್ಲಾಮಿನಲ್ಲಿದೆ, ಯಾವ ಕುರಾನಲ್ಲಿದೆ? ಪದೇ ಪದೇ ಅದೇ ಹೇಳ್ತಾ ಇದ್ದೀರಾ ನೀವು, ಹೇಳ್ತಾ ಇದ್ದೀರಿ. ಯಾರೋ ಒಬ್ಬ ಹುಚ್ಚರಿ ಅವನು ಎಲ್ಲಿದೆ ಅಂತ ಅಲ್ಲಿ ಇಸ್ಲಾಂ ಅಲ್ಲಿ ಇರಬೇಕು. ನೋಡಿ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ಅವರು ನಮಾಜ್ ಮಾಡುವಾಗ ಗಲೀಜು ತಕೊಂಡು ಬಂದು ಅವರ ತಲೆಗೆ ಹಾಕ್ತಾರೆ, ತಲೆಗೆ ಹಾಕೊಂಡು ಕೊಲ್ಲೋಕೆ ಬರ್ತಾರೆ. ಖಡ್ಗ ಹಿಡಿದು ಕೊಲ್ಲೋಕೆ ಬಂದವರಿಗೆ ಅವರ ಏನು ಅಲಿನಲ್ಲಿ ಅವನು ಕೊಲ್ಲೋಕೆ, ಅವರನ್ನು ತಡೆದು ನಿಲ್ಲೋಕೆ ಅವನಿಗೆ ಹೊಡೆಯುವಾಗ ಹೊಡಿಬಾರ್ದು, ಹೊಡಿಬೇಡ, ಅವನು ಗೊತ್ತಿಲ್ಲದೆ ಮಾಡಿರೋದು, ಅವನು ಗಲೀಜು ಹಾಕಿರೋದು ಗೊತ್ತಿಲ್ಲದೆ ಅವನಿಗೆ ನೀನು ಕ್ಷಮಿಸು ಅಂತ. ಕ್ಷಮೆಯ
ಉದಾತ್ತವಾದಂತಹ ಸಂದೇಶವನ್ನು ತೋರಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಯಾರಾದರೂ ಅಪಕೀರ್ತಿ ಮಾಡಿದರೆ ಅವರ ತಲೆ ಕಡಿತೀನಿ ಅಂತ ಹೇಳಿದ್ರೆ ಅವನು ಮುಸಲ್ಮಾನ ಆಗೋಕೆ ಸಾಧ್ಯನಾ? ಒಂದ್ ನಿಮಿಷ ರೀ, ಅವನು ಮುಸಲ್ಮಾನ ಹೌದಲ್ಲ ಕಟ್ಕೊಂಡು ನನಗೆ ಏನಾಗ್ಬೇಕ್ರಿ? ಕೊಲೆಗಳಾಗಬಾರ್ದು. ಈ ವಾದವನ್ನು ಕಟ್ಕೊಂಡು ನಾವೇನು ಮಾಡೋದು? ಒಂದೇ ನಿಮಿಷ ಈ ವಾದವನ್ನು ಕಟ್ಕೊಂಡು ನಾವೇನು ಮಾಡೋದು? ನಾನು ಹೇಳೋದೊಂಚೂರು ಕೇಳಿಸ್ಕೊಳ್ಳಿ. ನೂಪುರ್ ಶರ್ಮಾ ಒಂದು ಟಿ ವಿ ಡಿಬೇಟ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ನಂತರ ದೇಶ ತುಂಬ ಏನೇನಾಯಿತು ಅನ್ನೋದು ನೀವು ನೋಡಿದ್ದೀರಿ. ಬೀದಿಲಿ ನಿಂತ್ಕೊಂಡು ಸರ್ ತನ್ಸೆ ಜುದಾ ಅಂತ ಘೋಷಣೆಗಳನ್ನು ಕೂಗ್ಲಿಲ್ವಾ? ಸಾವಿರಾರು ಜನ ಸೇರ್ಕೊಂಡು ಕೂಗ್ಲಿಲ್ವಾ? ಅಲ್ಲ, ಒಂದೇ ಯಾಕೆ ನೂಪುರ್ ಶರ್ಮಾದ್ ಹೇಳ್ಬೇಕು? ಯಾಕೆ ಪ್ರವಾದಿ ಮೊಹಮ್ಮದ್ ಬಗ್ಗೆ ಮಾತಾಡಬೇಕು? ಅವರು ಮಾಡಿದ್ದು ತಪ್ಪ ಅಲ್ವಾ? ಅದು ಮತ್ತೆ ಮಾತಾಡೋಣ. ಅಲ್ಲ ಸರ್, ಇದು ನೋಡಿ, ಕಾನೂನನ್ನು ಕೈಗೆತ್ತಿಕೊಂಡರೆ ಅದು ತಪ್ಪೇ. ನಾನು ಹೇಳ್ತಾ ಇರೋದು, ಯಾಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಆವಾಗ ಅಪಕೀರ್ತಿ, ನಿಂದನೆ ಮಾಡಬೇಕು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಉದಾತ್ತವಾದ ಸಂದೇಶ ನೀಡಿದವರು. ಗಾಂಧೀಜಿಯವರ ಹೇಳಿಕೆ ನೀವು ನೋಡಿ, ಬರ್ನಾಡ್ ಶಾ ಅವರ ಹೇಳಿಕೆ ನೋಡಿ, ಮೈಕೆಲ್ ಎಚ್ ಹಾರ್ಟ್ ಅವರ ಹೇಳಿಕೆ ನೋಡಿ, ನಮ್ಮ ಯಾರು ಅಂಬೇಡ್ಕರ್ ಅವರಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಹೇಳಿರ್ತಾರೆ, ಬಸವಣ್ಣ ಹೇಳಿದ್ದಾರೆ. ಇಂಥ ಉದಾತ್ತೊಬ್ಬ ಪುರುಷನ ಬಗ್ಗೆ 170 ಕೋಟಿ ಮುಸಲ್ಮಾನರು ರಾಜಕುಮಾರನಾಗಿ ಸ್ವೀಕರಿಸಿದಂಥ ಒಬ್ಬ ನಾಯಕರ ಬಗ್ಗೆ ಯಾಕೆ ಅವಹೇಳನ ಮಾಡಬೇಕು? ನೂಪುರ್ ಶರ್ಮಾ ಅಲ್ಲಲ್ಲ, ಅದಕ್ಕೆ ಮಾಡಬೇಕು, ಅದು ತಪ್ಪು ಅಂತ ನಾನು ಹೇಳಿದ್ದೀನಿ. ಅದು ಮಾಡೋದು, ನಮ್ಮಲ್ಲಿ ಆ್ಯಕ್ಷನ್ಗೆ ರಿಯಾಕ್ಷನ್ ಇಲ್ವೇ ಇಲ್ಲ ಇಸ್ಲಾಮಲ್ಲಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ನೂಪುರ್ ಶರ್ಮಾಗೆ ಒಡೆಯಕ್ಕೆ ಹೋದವರು ಅಥವಾ ಅವರ ವಿರುದ್ಧ ನಾನು ತಲೆ ಕಡಿತೀನಿ ಅಂತ ಹೇಳಿದವರು, ಕಾನೂನಿನಲ್ಲಿ ಅವರಿಗೆ ಕಾನೂನಿನ ಕುಣಿಕೆಯಲ್ಲಿ ಅವರನ್ನು ಜಡಿಯಲೇಬೇಕು. ಅದರಲ್ಲಿ ಎರಡೂ ಮಾತಿಲ್ಲ. ನಾನು ಹೇಳ್ತಾ ಇರೋದು, ಯಾಕೆ ಅಷ್ಟು ದೊಡ್ಡ ಒಬ್ಬ ನಾಯಕರ ಬಗ್ಗೆ ಯಾಕೆ ಅವಹೇಳನ ಮಾಡಬೇಕು? ನಿಮ್ಮ ಸ್ಟುಡಿಯೋದಲ್ಲಿ ಯಾರೋ ಒಬ್ಬರು ಏನು ಹೇಳಿದರು, ಬಹುದೈವ ಆರಾಧನೆ ಬಗ್ಗೆ ಏನೋ ಯಾರ ಬಗ್ಗೆ ಗಣೇಶನ ಬಗ್ಗೆ ಏನೋ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅಲ್ಲೇ ಕಟ್ ಮಾಡಿದೆ. ಇದಕ್ಕೂ ನಮಗೂ ಸಂಬಂಧ, ಯಾವುದೇ ಧರ್ಮದ ಬಹುದೈವ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ನೀವು ಇಲ್ಲಿ ನಾನು ಅಲ್ಲೇ ಕಟ್ ಮಾಡಿದ್ದೀನಿ. ನಿಮಗೆ ನೆನಪಿರ್ಬೋದು, ಒಂದು 3 ವರ್ಷ ಮುಂಚೆ ಯಾರೋ ಒಬ್ಬರು ವಕೀಲರು ಕೂತ್ಕೊಂಡಿದ್ದರು. ಅವರು ಬಹುದೈವ ಆರಾಧನೆ ವಿರುದ್ಧ, ಹಿಂದೂ ದೇವತೆಗಳ ವಿರುದ್ಧ ಎಲ್ಲ ಮಾತಾಡಿದರು. ಮುಸಲ್ಮಾನಲ್ಲ. ನಾನು ಆವತ್ತೇ ಕಟ್ ಮಾಡಿದೆ. ಯಾಕೆಂದರೆ ಇಲ್ಲಿನ ಬಹುಸಂಖ್ಯಾತರ ಭಾವನೆಗಳಿಗೆ ಯಾಕೆ ಧಕ್ಕೆ ಮಾಡಬೇಕು? ಯಾಕೆ ಅವರ ಬಗ್ಗೆ ಮಾತಾಡಬೇಕು? ನಿನಗೆ ಅದರಲ್ಲಿ ವಿಶ್ವಾಸ ಇಲ್ಲಪ್ಪ, ಬಿಟ್ಬಿಡು. ನಿಮಗೆ ಜೈನ ಧರ್ಮದಲ್ಲಿ ವಿಶ್ವಾಸ ಇದೆ ಅಜಿತ್, ನಾನು ಏನು ಮಾಡಬೇಕು? ಬೇಕಿದ್ರೆ ಗೌರವ ಕೊಡೋದು. ಯಾಕೆ ನಿಂದಿಸಬೇಕು? ಯಾಕೆ ಅವಹೇಳನ ಮಾಡಬೇಕು? ಪ್ರವಾದಿ ಮೊಹಮ್ಮದರ ಬಗ್ಗೆ, ಅವರ ಪತ್ನಿಯಂದಿರ ಬಗ್ಗೆ, ಅವರ ವಿವಾಹದ ಬಗ್ಗೆ, ಅವರ ಜೀವನದ ಬಗ್ಗೆ ಯಾಕೆ ಅವಹೇಳನ ಮಾಡಬೇಕು? 170 ಕೋಟಿ ಮುಸಲ್ಮಾನರು ಸರ್ವಶ್ರೇಷ್ಠ ನಾಯಕನಾಗಿ ಮನದಾಳದಲ್ಲಿಟ್ಟಂಥ ಒಬ್ಬ ವ್ಯಕ್ತಿಯನ್ನು ಯಾಕೆ ನಿಂದಿಸಬೇಕು? ಆಯ್ತಾ ನೀವು ಹೇಳಿದ್ದು? ಈ ಸಂಸ್ಕೃತಿಯಲ್ಲಿ ಯಾವ ದೇವರು, ದೇವತೆ, ದೇವತಾ ಮನುಷ್ಯ, ಅವತಾರ ಯಾವುದೂ ಕ್ರಿಟಿಸಿಸಮ್ಗೆ ಅತೀತ ಅಲ್ಲ. ಈ ನೆಲದ ಸಂಸ್ಕೃತಿಯಲ್ಲಿ ಎಲ್ಲರೂ ಕೂಡ ಲೌಕಿಕ ಜಗತ್ತಿನ ಪ್ರಶ್ನೆಗಳನ್ನು ಎದುರಿಸಿ ಶುದ್ಧರಾಗಿಯೇ ಬರಬೇಕು ಅನ್ನುವಂಥದ್ದು ಈ ಸಂಸ್ಕೃತಿಯಲ್ಲಿ ನಡ್ಕೊಂಡು ಬಂದಿದೆ. ಅದಕ್ಕೆ ನಾವು ಧೈರ್ಯವಾಗಿ ಕೇಳ್ತೀವಿ, ರಾಮ ಹೆಂಡ್ತಿನ ಇದಕ್ಕೆ ಕಳಿಸ್ಬೋದಾಗಿತ್ತಾ, ವನವಾಸಕ್ಕೆ ಕಳಿಸ್ಬೋದಾಗಿತ್ತಾ, ರಾಮ ಅಗ್ನಿ ಪ್ರವೇಶ ಮಾಡಬಹುದಾಗಿತ್ತಾ, ಸೀತೆ ಅಗ್ನಿ ಪ್ರವೇಶ ಮಾಡಿಸ್ಬೋದಾ, ಇದು ಹೆಣ್ಣಿನ ಮೇಲೆ ದೌರ್ಜನ್ಯ ಅಲ್ವಾ? ಆ ಪ್ರಶ್ನೆಗಳನ್ನು ಕೇಳೋ ಅಧಿಕಾರ ನಮಗಿದೆ ರೀ. ಕೃಷ್ಣ ಎಷ್ಟು ಮದುವೆ ಮಾಡ್ಕೊಂಡು ಅವನು ಮಾಡಿದ್ದು ರಾಸಲೀಲೆ ಅಲ್ವಾ ಅಂತ ಕೇಳೋ ಅಧಿಕಾರ ನಮಗಿದೆ. ಇಲ್ಲಿ ನಮ್ಮ ದೇವತೆಗಳು, ನಮ್ಮ ಧರ್ಮ ಗ್ರಂಥಗಳು, ನಮ್ಮ ಆಚರಣೆಗಳು, ಹಬ್ಬಗಳು, ಸಂಪ್ರದಾಯಗಳೆಲ್ಲವೂ ಕೂಡ ಇಂಥ ವಿಮರ್ಶೆಯನ್ನು, ಪ್ರಶ್ನೆಗಳನ್ನು ಎದುರಿಸಿ ಶುದ್ಧವಾಗಿ ಮೇಲೆ ಬಂದಿರುವಂಥದ್ದೇ. ಮುಂದೆ ಶತಮಾನಗಳ ಕಳೆದರೂ ಕೂಡ ನಮ್ಮ ದೇವರು ವಿಮರ್ಶೆಗೆ ಓಪನ್ನು, ನಮ್ಮ ನಂಬಿಕೆಗಳು ವಿಮರ್ಶೆಗೆ ಓಪನ್ನು. ಅಲ್ಲಿ ಅಪನಂಬಿಕೆಗಳು ಮತ್ತು ಅಶುದ್ಧತೆಗಳು ಇದ್ರೆ ಅಲ್ವಾ ಶುದ್ಧತೆಯನ್ನು ತೋರ್ಪಡಿಸಬೇಕಾಗಿರೋದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅಪನಂಬಿಕೆಗಳು ಮತ್ತು ಯಾವುದಾದ್ರೂ ಒಂದು ನೀವು ತೋರಿಸಿ ನನಗೆ. ನಾನೀಗ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತೆ ಅಶುದ್ಧತೆ ಯಾವುದಾದ್ರೂ ಒಂದನ್ನು ತೋರಿಸಿದ್ರೆ ಮತ್ತೆ ನಾನು ಅನಿಸ್ಕೋಬೇಕು. ಯಾರು ನಿಮ್ಮೊಟ್ಟಿಗೆ ನಾವಿರ್ತೀವಿ. ಯಾವುದಕ್ಕೆ ತಲೆ ಕಡಿಯುವವನು ನಮ್ಮವನಲ್ಲ. ಮನೆಯಿಂದ ಆಫೀಸಿಂದ ಮನೆಗೆ ಓಡಾಡುವಾಗ ನೀವು ಇರ್ತೀರಾ? ನಾನು ಕೇಳ್ತಾ ಇರೋದು ಇಲ್ಲಿ ಇದೆ. ಅಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಬದುಕಿ ಈಗ ಏನ್ ಹೇಳ್ಬೇಕು ಹೇಳಿ ಅಂತ. ನೀವು ಪೊಲೀಸ್ ಪ್ರೊಟೆಕ್ಷನ್ ಬದುಕಿ ಈಗ ಏನ್ ಹೇಳ್ಬೇಕು ಹೇಳಿ ಅಂತ. ಭಾರತದಲ್ಲಿ ಒಂದು ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಮಾತನಾಡಲಿರುವಂತಹ ಸ್ವಾತಂತ್ರ್ಯ ಇದೆ. ಮಾತನಾಡಿದ ತಕ್ಷಣ ಅವರನ್ನು ಕಡಿತೀನಿ, ಬಡಿತೀನಿ ಅಂತ ಹೇಳಿದರೆ ಭಾರತ ಇದರಲ್ಲಿ ಕಾನೂನಲ್ಲಿ ಅದಕ್ಕೆ ಅವಕಾಶ. ನೂಪುರ್ ಶರ್ಮಾ ವಿರುದ್ಧ ಅಷ್ಟೆಲ್ಲ ನಡೀತಾ ಇದ್ದಾಗ ನೀವೇನ್ ಮಾಡಿದ್ರಿ? ಪ್ರತಿಭಟನೆ ರೀ, ಪ್ರತಿಭಟನೆ. ಏನ್ ಮಾಡಿದ್ರಿ? ಪ್ರತಿಭಟನೆ ನಡೀಲೇಬೇಕು. ಯಾಕೆ? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿರೋಧ ಮಾಡಿದೀವಲ್ಲ,
ಅದನ್ನು ವಿರೋಧ ಮಾಡಿದ್ದು ಅದು ಬಿಡಿ. ನೂಪುರ್ ಶರ್ಮಾದ ಫೋಟೋನ ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂಡಿದ್ದಕ್ಕೆ ಉದಯಪುರದಲ್ಲಿ ಕನ್ನಯ್ಯ ಅನ್ನೋನನ್ನ ಆತನ ಟೇಲರ್ ಶಾಪಿಂಗ್ ನುಗ್ಗಿ ಆನ್ ವಿಡಿಯೋ ಏನಾಯ್ತು ಅದರ ನಂತರ ಟೈಲರ್ಗೆ ಯಾವುದಕ್ಕೆ ಹೊಡೆದ್ರು ಅಂತ ಹೇಳಿ ಎಲ್ಲ ಬಂತು. ನಂತರ ಏನೆಲ್ಲ ನಾನು ಹೇಳ್ತಾ ಇರೋದು, ಮಕ್ಕಾ ಮಸೀದ್ ಸ್ಫೋಟದಲ್ಲಿ ಫಸ್ಟು ಅರೆಸ್ಟ್ ಆದವರು ಯಾರಿದ್ರು? ಈಗ ಮೊನ್ನೆ ಬಾಂಬು ಸ್ಫೋಟ ಆಯಿತು ಡೆಲ್ಲಿಯಲ್ಲಿ. ಅರೆಸ್ಟ್ ಆದವರಿಗೆ 1-2 ಮಂದಿಯನ್ನು ಅವರು ಯಾವ ಅಪರಾಧ ಮಾಡಿಲ್ಲ ಅಂತ ಬಿಡುಗಡೆ ಆಗಿಲ್ವಾ? ಅದೇ ರೀತಿಯಲ್ಲಿ ಟೈಲರ್ ಇದರಲ್ಲೂ ಫಸ್ಟ್ ಬಂದಿರುವುದೇನಂತ ಹೇಳಿದ್ರೆ ನೂಪುರ್ ಶರ್ಮಾ ಅವರಿಗೆ ಅವರಿಗೆ ಪರವಾಗಿ ಮಾತನಾಡಿದ್ದಕ್ಕೆ ಅಂತ ಬಂತು. ನಂತರ ಏನು ಬಂತು? ವೈಯಕ್ತಿಕವಾದ ಬೇರೆ ಬೇರೆ ಏನೆಲ್ಲ ಬಂತು. ಅದೇ ನಿಮ್ಮ ಪತ್ರಿಕೆಗಳೇ ತೋರಿಸಿರೋದು, ಮಾಧ್ಯಮನೇ ಕೃತ್ಯಗಳನ್ನ ನೀವು ಸಮರ್ಥಿಸಿಕೊಳ್ತಾ ಇದ್ದೀರಿ. ಇಲ್ಲ, ನಾನು ಪರೋಕ್ಷವಾಗಿ ಈ ಕೃತ್ಯಗಳನ್ನ ನೀವು ಸಮರ್ಥಿಸಿಕೊಳ್ತಾ ಇದ್ದೀರಿ ಈ ಮಾತುಗಳನ್ನು. ಇಲ್ಲ, ಏಕೆಂದರೆ ನಾನು ಹೇಳೋದು ಕೇಳಿ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ವಂತ ಮಕ್ಕಳನ್ನು ಕೊಂದವರಿಗೂ ಪ್ರವಾದಿಗಳು ಕ್ಷಮೆ ಕೊಡ್ತಾರೆ. ಯಾರಿಗೂ ಅವರು ಇದು ಮಾಡಿಲ್ಲ. ನಾನು ಹೇಳ್ತಾ ಇರೋದು ಅಂತ ಇಸ್ಲಾಮಿನ ಪ್ರವಾದಿಗಳ ಜೀವನದ ವಿಷಯ ಚರ್ಚೆ ಬೇಡ ಇವತ್ತು. ನನ್ನ ಚರ್ಚೆಯ ಉದ್ದೇಶ ಇರೋದು, ಯಾರೋ ಕಿಡಿಗೇಡಿಗಳು ಯಾರೋ ಹೇಳಿದ್ದಾರೆ, ಅದಕ್ಕೂ ಇಸ್ಲಾಮಿಗೆ ನೀವು ಸಂಬಂಧ ಕಲ್ಪಿಸ್ತಾ ಇದ್ದೀರಾ ಅಷ್ಟೇ. ನಾನು ಹೇಳೋದು, ಯಾರೋ ಕಿಡಿಗೇಡಿ ಅವನು ತಲೆ ಕಡಿಬೇಕು ಅಂತ ಹೇಳ್ತಾನೆ, ಅವನನ್ನು ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಅವರು ಯಾರೋ ಒಂದು ಪತ್ರಿಕೆಯಲ್ಲಿ ನೋಡಿದೆ, ನೂಪುರ್ ಶರ್ಮಾಗೆ ಹಾಗೆ ಮಾಡಿ ಫೇಸ್ಬುಕ್ಕಲ್ಲಿ ಮಾಡಿದ್ದಾನೆ ಒಬ್ಬ. ಆವತ್ತು ಎಲ್ಲ ಉಲ್ಮಾಗಳು ಅದರ ವಿರುದ್ಧ ಫತ್ವಾ ಕೊಟ್ಟಿದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರಲಿ, ಯಾವುದೇ ಇಸ್ಲಾಮಿನ ಚಿಹ್ನೆಗಳ ಬಗ್ಗೆ ಮಾತಾಡಿದ್ರು ಅದರ ವಿರುದ್ಧ ನಮಗಿಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಪ್ರತಿಭಟನೆಯ ಮಾತುಗಳಾಡ್ಬೋದು, ಕಾನೂನು ರೀತಿಯಲ್ಲಿ ಅವನ ವಿರುದ್ಧ ಹೋರಾಟ ಮಾಡ್ಬೋದು. ಅದನ್ನು ಬಿಟ್ಟು ಕಾನೂನನ್ನು ಕೈಗೆತ್ತಿಕೊಳ್ಳುವುದನ್ನು ಇಸ್ಲಾಂ ಯಾವತ್ತೂ ಅದಕ್ಕೆ ಅವಕಾಶ ಕೊಟ್ಟಿಲ್ಲ, ಭಾರತ ಸಂವಿಧಾನ ಅವಕಾಶ ಕೊಟ್ಟಿಲ್ಲ. ಅದು ಟೈಲರ್ ಆಗಿರಲಿ, ಯಾರನ್ನಾದರೂ ಕೊಂದ್ರೂ ಅದು ದೊಡ್ಡ ಕೃತ್ಯ. ಅದನ್ನು ನಾವು ಖಂಡಿಸ್ತೀವಿ, ಇನ್ನು ಮುಂದೆಯೂ ಖಂಡಿಸ್ತೀವಿ. ನಾವು ಸರ್, ತನ್ಸೆ ಜುದಾ ಅಂತ ಹೇಳಿದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಪಟ್ಟಿ ಕೊಡ್ಲಾ ನಾನು? ಕೊಡಿ ನನಗೆ. ಅವನು ದೊಡ್ಡವನೇ ಅಲ್ಲ, ಮೊಹಮ್ಮದ್ ಪೈಗಂಬರ್ಗೆ ದೊಡ್ಡವನೇ ಅಲ್ಲ ಅಂತ ನೀವು ಕೊಡಿ ನನಗೆ. ಯಾವುದಾದರೊಂದು ಧರ್ಮದ, ಭಾರತದ ಧರ್ಮದ ಈಗ ದಯವು ಬಂದು ಬರೆಯಲ್ಲಿ ಸಮಸ್ತ ಕೇರಳ ಜಮಿಯತುಲ್ ಉಲಮಾ, ನಮ್ಮ ಕರ್ನಾಟಕ ಜಮಿಯತುಲ್ ಉಲಮಾ ಎಲ್ಲ ಇದೆ. ದೊಡ್ಡವರು ಅಂತ ಹೇಳೋದು ಧಾರ್ಮಿಕವಾಗಿ ಅವರೆಲ್ಲ ಯಾರಾದರೂ ಒಬ್ಬರು ಅಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಿಂದನೆ ಮಾಡಿದವರ ತಲೆ ಕಡಿಬೇಕು ಅಂತ ಹೇಳಿದ ಒಂದು ಉದಾಹರಣೆ ಹೇಳಿ. ಯಾವುದೋ ಹುಚ್ಚರಿ, ಯಾವುದೋ ಅವನು ಕಾಶ್ಮೀರದಲ್ಲಿ ಹೋಗಿ ಪಾಕಿಸ್ತಾನಿಗಳೊಂದಿಗೆ ಸೇರಿ ಏನಾದರೂ ಭಯೋತ್ಪಾದನಾ ಕೃತ್ಯದಲ್ಲಿ ತೊಡಗಿಸಿಕೊಂಡವನಿದ್ದಾನೆ. ಅವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಡಿಜೆಹಳ್ಳಿ ಕೆಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರು ಏನು ಪಾಕಿಸ್ತಾನದ ಜೊತೆ ಸಂಪರ್ಕ ಇಟ್ಕೊಂಡಿದ್ದವರು? ಅವರು ತಪ್ಪು ಅಂತ ನಾವು ಹೇಳಿದೀವಲ್ಲ, ಅಲ್ಲೂ ಬಂದಿದ್ದ ಘೋಷಣೆ ನಾವು ಹೇಳಿದ್ದೀವಿ. ತಪ್ಪು ಅಂತ ನಾವು ಹೇಳಿ, ಹೇಗೆ DGಯಲ್ಲಿ KGಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಂದನೆ ಮಾಡಿದವನನ್ನು ನಿಂದನೆ ಮಾಡಿದನೋ ಅದಕ್ಕಿಂತ ದೊಡ್ಡ ತಪ್ಪು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟವನು ಅಂತ ನಾವು ಹೇಳಿದ್ದೀವಿ. ನಾನೇ ಹೋಗಿದ್ದೆ, ಒಗ್ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಆ ಟೈಮಲ್ಲಿ ನಾನೇ ಅಲ್ಲೇ ಹೋಗಿದ್ದೆ. ಅಲ್ಲಿ ನಿರಂತರ ಮೀಟಿಂಗ್ ಮಾಡಿದ್ದೀವಿ ನಾವು ಅದನ್ನು ಸಮರ್ಥನೆ ಮಾಡೇ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಂಕಿ ಕೊಡೋದು, ಯಾರಿಗಾದರೂ ಹೊಡೆಯೋದು, ಅದರ ಇಸ್ಲಾಮಿಗೂ ಅದಕ್ಕೂ ನಾನು ಮತ್ತು ಹೇಳ್ತಾ ಇದ್ದೀನಿ ಅಜಿತ್ ಅವರೇ, ಇಸ್ಲಾಮಿಗೂ ಅವರಿಗೂ ಸಂಬಂಧನೇ ಇಲ್ಲ. ಸರ್, ಸಂಬಂಧ ಇದೆಯೋ ಎಲ್ಲ ಕಟ್ಕೊಂಡು ನಮಗೇನು ಆಗಬೇಕಾಗಿಲ್ಲ. ನಾನು ಹೇಳ್ತಾ ಇರೋದು ಅವರನ್ನು ಕಟ್ಕೊಂಡು ನಾವು ಸುರಕ್ಷಿತರಾಗಿರುವ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾವೇನು ಮಾಡ್ಬೇಕು ಹೇಳಿ? ಯಾಕೆ ಅಂದ್ರೆ ಒಂದು ನಿಮಿಷ ಯಾಕೆ ಅಂದರೆ ಆತ ನೀವು ಫಾಲೋ ಮಾಡುವ ಧರ್ಮದ ಹೆಸರಿನಲ್ಲಿ ನಾನು ಇದನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಂಗಿದ್ದ ಮೇಲೆ ಧಾರ್ಮಿಕ ಮುಖಂಡರು ಅನ್ನಿಸಿಕೊಂಡಂಥವ್ರು ನಿಮ್ಮ ಜವಾಬ್ದಾರಿ ಇಲ್ಲವಾ? ನಿಮ್ಮ ಜವಾಬ್ದಾರಿ ಇಲ್ಲ. ಗೋಡ್ಸೆ ಒಂದು ನಿಮಿಷ ಗೋಡ್ಸೆ ಯಾವತ್ತಾರು ಹೇಳಿದ್ನ ನಾನು ಭಗವದ್ಗೀತೆಯ ಇಂಥ ಅಧ್ಯಾಯದ ಈ ಶ್ಲೋಕದ ಮಾತನ್ನ ಕೇಳಿಕೊಂಡು ಗಾಂಧೀಜಿಯವರ ಕೊಲೆ ಮಾಡಿದೆ ಅಂತ? ಒಂದು ನಿಮಿಷ ಭಗವದ್ಗೀತೆಯ ಇಂಥ ಅಧ್ಯಾಯದ ಈ ಶ್ಲೋಕ ನನಗೆ ಗಾಂಧಿ ಕೊಲೆಗೆ ಪ್ರೇರಣೆ ಅಂತ ಗೋಡ್ಸೆ ಯಾವತ್ತಾರು ಹೇಳೋದು ನೋಡಿದ್ರೆ ಆಗಲ್ಲ. ಭಗವದ್ಗೀತೆಯಲ್ಲಿ ಅಂತದ್ದಿಲ್ಲ. ಅಲ್ಲ, ಒಂದು ನಿಮಿಷ ಈ ಇತ್ತೀಚಿನ ಪನ್ಸಾರೆ ಕೊಲೆ ಆಯಿತು, ಕಲಬುರಗಿ ಕೊಲೆ ಆಯಿತು, ಗೌರಿ ಲಂಕೇಶ್ ಕೊಲೆ ಆಯಿತು. ಹಂತಕರು ಯಾರಾದರೂ ಈ ಧರ್ಮ ಗ್ರಂಥದ ಈ ಅಧ್ಯಾಯದ ಈ ಶ್ಲೋಕ ನನಗೆ ಈ ಕೃತ್ಯ ಮಾಡುವುದಕ್ಕೆ ಪ್ರೇರಣೆ ಅಂತ ಹೇಳಿದ್ದನ್ನು ಕೇಳಿದ್ರ ನೀವು? ಎಷ್ಟೋ ಹೇಳಿಕೆಗಳು ಇತ್ತೀಚೆಗೆ ಬಂದಿದೆ. ಯಾವ ಹೇಳಿಕೆ? ಹಲವು ನಾಯಕರ ಹೇಳಿಕೆಗಳು. ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕೆ ಒಂದೇ ನಿಮಿಷ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಒಪ್ಕೊಳ್ತೀನಪ್ಪ. ನಾನು ಮೊಹಮ್ಮದ್ ಪೈಗಂಬರ್ಗೆ ಅಪಮಾನ ಮಾಡಿದವರಿಗೆ ಕೊಲೆ ಮಾಡುವುದೇ ಶಿಕ್ಷೆ ಅನ್ನೋದನ್ನು ಅಲ್ರಿ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಒಪ್ಕೊಂಡ್ರು ಕೂಡ ಈ ದೆಹಲಿ ಬ್ಲಾಸ್ಟಲ್ಲಿ 15 ಜನ ಸತ್ತೋದ್ರಲ್ಲ, ಯಾವ ಪೈಗಂಬರ್ಗೆ ಅಪಮಾನ ಮಾಡಿದ್ರು ಅವ್ರಿಗೆ ಏನು ಗೊತ್ತಿತ್ತು? ಏನು ಮಾಡಿದ್ರು ಅವರು?
ಅಮಾಯಕರ ಕಗ್ಗೊಲೆಯ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಅಮಾಯಕರ ಕಗ್ಗೊಲೆ 4 ಮಂದಿ ಮುಸಲ್ಮಾನರು ಇದ್ರು. ಬಾಂಬಿಗೆ ಗೊತ್ತಾಗೋದಿಲ್ಲ ಹಿಂದೂ ಯಾರು, ಒಂದು ಮುಸ್ಲಿಂ ಯಾರು ನಿಮಿಷ ಅಂತ. ಹೇಳಿ, ಉಮರ್ ನಬಿಗೆ ಗೊತ್ತಾಗುತ್ತದು. ಅದಕ್ಕೆ ನಾನು ಹೇಳೋದು ಬಾಂಬಿಗೆ ಗೊತ್ತಾಗೋದಿಲ್ಲ ಹಿಂದೂ ಯಾರು, ಮುಸ್ಲಿಂ ಇಲ್ಲಿ ಯಾರು ಅಂತ. ಧರ್ಮವನ್ನು ತರಬೇಡಿ ಅಂತ ಅದಕ್ಕೆ ಹೇಳಿಲ್ಲ. ಅವನು ಭಯೋತ್ಪಾದಕ ಅಂತ ಹೇಳಿಬೇಡಿ, ಅವನು ಉಗ್ರವಾದಿ ಅಂತ ಹೇಳಿ, ಸೂಕ್ತವಾದಂಥ ಶಿಕ್ಷೆ ಸಿಗಲಿ ಅವನಿಗೆ. ಅದನ್ನು ಬಿಟ್ಟು ಅವನ ಧರ್ಮವನ್ನು ನೋಡಿ ಆ ಧರ್ಮವನ್ನು ಅಳೆದು ತೂಗುವಂಥ ಅಗತ್ಯ ಏನಿದೆ? ಎಷ್ಟೋ ಬಾಂಬ್ ಬ್ಲಾಸ್ಟ್ಗಳಾಗಿದೆ ಭಾರತದಲ್ಲಿ, ಅಲ್ಲಿ ಎಲ್ಲೂ ಧರ್ಮದ ವಿಚಾರಣೆ ಬರಲ್ಲ, ಅಲ್ಲಿ ಅವನ ಸಂಘಟನೆ ವಿಚಾರಣೆ ಬರಲ್ಲ. ಶಫಿ ಸಾದಿ ಅವರೇ, ಅವನು ಸತ್ತೋಗಿದ್ದಾನೀಗ, ಬಾಂಬ್ ಬ್ಲಾಸ್ಟ್ ಮಾಡಿದ ಹ್ಯೂಮನ್ ಬಾಂಬ್ ಸತ್ತೋಗಿದ್ದಾನೆ. ಹಾಂ, ಅವನ ಪ್ರಕಾರ ಅವನಿಗೆ ಸ್ವರ್ಗದ ನಿರೀಕ್ಷೆ ಇತ್ತು. ಸ್ವರ್ಗದ 72 ಕನ್ಯೆಯರ ನಿರೀಕ್ಷೆಯಲ್ಲಿ ಅವನಿದ್ದ. ಅವನಿಗೆ ಬೇಕಾಗಿದ್ದ ಅವನಿಗೆ ಸಿಕ್ಕಿದೆ ಅಲ್ವಾ? ಆತ ಬದುಕಿದ್ರು. ಅಲ್ಲ, ಒಂದು ನಿಮಿಷ, ಅವ್ರು ನಿಮ್ಮ ಹತ್ರ 70 ಏನೋ ಎಷ್ಟು ಜನರನ್ನು ತೋರಿಸ್ಲಿ, ಎಷ್ಟು ಜನರನ್ನು ತೋರಿಸ್ಲಿ ಶಫಿ ಸಾದಿ ಅವರು, ಎಷ್ಟು ಜನರನ್ನು ತೋರಿಸ್ಲಿ ನಾನು? ಈ ಭೂಮಿಯ ಮೇಲಿನ ಜೀವನ ತಾತ್ಕಾಲಿಕವಾದದ್ದು. ನಾವು ಬದುಕ್ತಾ ಇರೋದೇ ಸ್ವರ್ಗದಲ್ಲಿ ಸಿಗುವಂತಹ ಜಾಗಕ್ಕಾಗಿ ಬದುಕ್ತಾ ಇದ್ದೀವಿ. ಸ್ವರ್ಗದ ನನ್ನ ವಿಶ್ವಾಸ ಇಲ್ಲ, ನನಗಿದೇ ಸ್ವರ್ಗ ರೀ, ನನಗಿದೇ ಸ್ವರ್ಗ. ಅಂದ್ರೆ ನೀವು ನಾನು ಸತ್ತ ನಂತರ ಪರಲೋಕದ ಮೇಲೆ ವಿಶ್ವಾಸ ಇಲ್ಲ, ನೀವು ನಂಬಿಕೆ ಇಲ್ಲ, ನನಗೆ ನಂಬಿಕೆ ಇಲ್ಲ. ಪರಲೋಕದ ಮೇಲೆ ಜನ್ಮದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ, ನಯಾ ಪೈಸೆ ಇಲ್ಲ ನನಗೆ. ನಾವು ಆ ವಿಶ್ವಾಸಿಗಳು, ನೀವು ಸ್ವರ್ಗ ಸಿಗ್ಬೇಕು ಅಂತ ಹೇಳ್ತೀವಿ. ಆದ್ದರಿಂದ ಇದು ಶಾಶ್ವತ ಅಲ್ಲ ಅಂತಾನೆ ನಮ್ಮ ಇದು. ಅವನ ನಂಬಿಕೆಯೂ ಅದೇ ಆಗಿತ್ತು. ಅವನ ನಂಬಿಕೆಗೂ ಈ ನಂಬಿಕೆಗೂ ವ್ಯತ್ಯಾಸ ಇದೆ. ಇಲ್ಲಿ ನಂಬಿಕೆ ಇರೋದು ನಿನಗೆ ಸ್ವರ್ಗ ಸಿಗಬೇಕಾದರೆ ನೀನು ಒಳ್ಳೆಯತನವನ್ನು, ಮನುಷ್ಯತ್ವವನ್ನು ಮೈಗೂಡಿಸಿಕೊಂಡು ಸೌಹಾರ್ದತೆ ಸಹಬಾಳ್ವೆಯಿಂದ ಬಾಳಿದರೆ ಮಾತ್ರ ಸ್ವರ್ಗ ಅಂತ ನಮ್ಮ ಕುರಾನ್ ಮತ್ತು ಹದೀಸ್ ಹೇಳಿರೋದು. ಆ ಸ್ವರ್ಗವನ್ನು ನಾವು ನಿರೀಕ್ಷೆ ಮಾಡ್ತಾ ಇರೋದು. ಯಾರಿಗೂ ನೀವು ನೋವು ಕೊಡಬೇಡ, ಒಂದು ಇರುವೆಯನ್ನು ಕೊಲ್ಲಬೇಡ, ಎಲ್ರಿಗೂ ನೀನು ಸಮಾನವಾಗಿ ದಯೆ ಮತ್ತು ಕರುಣೆಯನ್ನು ತೋರು. ಇರ್ಹಮು ಮಂಫಿಲ್ಲರ್ ಎರ್ಹಮುಕು ಮಂಫಿಸಮ. ಅಲ್ಲಾಹನ ದಯೆ ಮತ್ತು ಕರುಣೆ ನಿನಗೆ ಬೇಕಾದರೆ ಇಲ್ಲಿನ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬುದ್ಧ ಎಲ್ಲ ಧರ್ಮಾವಲಂಬಿಗಳಿಗೂ, ಧರ್ಮವಿಲ್ಲದ ನಾಸ್ತಿಕವಾದಿಗಳಿಗೂ, ಎಲ್ಲ ಜೀವಜಾಲಗಳಿಗೂ ನೀನು ಕರುಣೆ ಮತ್ತು ದಯೆ ತೋರಿದರೆ ಮಾತ್ರ ನಿನಗೆ ಸ್ವರ್ಗ ಸಿಗತ್ತೆ ಅಂತ ನಾವು ಕಲಿತಂತ ನಮಗೆ ಕಲಿಸಿಕೊಟ್ಟಿರೋದು ಅದು. ಸೊ ನೀವು ಹೇಳುವಂಥದ್ದು ಮೊಹಮ್ಮದ್ ಪೈಗಂಬರರು ಯಾವ ರೀತಿ ಇರುವೆಗೂ ತೊಂದರೆ ಕೊಡದಂತೆ ಬದುಕಿದರೋ ಆ ರೀತಿಯಾಗಿ ನೀವು ಬದುಕಬೇಕು. ಮೊಹಮ್ಮದ್ ಪೈಗಂಬರರು ಹೇಗೆ ಇಸ್ಲಾಮನ್ನು ಹೊರತುಪಡಿಸಿ ಉಳಿದ ಧರ್ಮೀಯರನ್ನು ತುಂಬ ಚೆನ್ನಾಗಿ ನೋಡಿಕೊಂಡರೋ ಅದೇ ರೀತಿಯಲ್ಲಿ ನೀವು ಚೆನ್ನಾಗಿ ನೋಡ್ಕೋಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಹೌದು, ಏನು ಸಂಶಯ. ಓಕೆ, ಪ್ರಶ್ನೆಗಳನ್ನು ತಗೋತೀನಿ. ಎಸ್ ಸರ್, ನನ್ನ ಹೆಸರು ರಾಹುಲ್, ಪತ್ರಿಕೋದ್ಯಮ ವಿದ್ಯಾರ್ಥಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ವಿಭಜನೆ ಆಗಬೇಕಂತಂದರೆ ಭಾರತದಲ್ಲಿರುವ ಮುಸಲ್ಮಾನರು ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಭಾರತಕ್ಕೆ ಕಳಿಸ್ಬೇಕೆನ್ನುವುದು ಇವಾಗ ನಿಜವಾಗಿದೆ. ಯಾಕೆಂದರೆ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲಿನ ಎಲ್ಲ ಸೌಕರ್ಯಗಳನ್ನು ತೆಗೆದುಕೊಂಡಂಥ ಮುಸಲ್ಮಾನರು ಇಂತಹ ಕೃತ್ಯ ಮಾಡ್ತಿದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದು ಇದು ಯೋಧರನ್ನು ಬಿಟ್ಟು ಇಲ್ಲೇ ಮುಸಲ್ಮಾನರು, ಇಲ್ಲಿನ ಮುಸಲ್ಮಾನರು. ಹೌದು, ಕೆಲವರು ಇನ್ನೂ ವಾದ ಮಾಡ್ತಾರೆ RSS, BJP, ಸಂಘ ಪರಿವಾರ ಇವರೆಲ್ಲ ಪ್ರಚೋದನೆ ಕೊಟ್ಬಿಡ್ತಾರೆ, ಅದಕ್ಕಾಗಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇದ್ದಾವೆ ಅಂತ. ಒಂದು ನಿಮಿಷ, ಅಮೇರಿಕದಲ್ಲಿ ಏನು RSS ಇಲ್ಲ, ಅಲ್ಲೇನು BJP ಇದೆಯಾ? ಆ ಲೆಕ್ಕಾಚಾರದ ಪ್ರಕಾರ ಇಸ್ಲಾಮಿಕ್ ಭಯೋತ್ಪಾದನೆ ಅಮೇರಿಕದಲ್ಲಿ ಇರಬಾರ್ದಾಗಿತ್ತು. ಇರಾಕ್, ಸಿರಿಯಾದಂಥ ದೇಶಗಳು, ಅಲ್ಲೇನು ಯಾವ ಬಾಬ್ರಿ ಮಸೀದಿಯೂ ಧ್ವಂಸ ಆಗಿಲ್ಲ, ಅವು ಶಾಂತವಾಗಿರಬೇಕಾಗಿತ್ತು, ಅಲ್ಲೇನು ರಕ್ತಪಾತ ಆಗಬಾರ್ದಾಗಿತ್ತು. ಬಾಮಿಯಾನ್ ಬುದ್ಧನ ಮೂರ್ತಿಗಳನ್ನು ಅಫ್ಘಾನಿಸ್ತಾನದಲ್ಲಿ ಪುಡಿ ಮಾಡಿ ಧ್ವಂಸ ಮಾಡಿ ಹಾಕಿದ್ರು. ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶ ಆಯಿತು. ಅಟ್ಲೀಸ್ಟ್ ಅಫ್ಘಾನಿಸ್ತಾನವಾದರೂ ಶಾಂತವಾಗಿರಬೇಕಾಗಿತ್ತು. ಅಲ್ಲಿ ಬಾಬ್ರಿ ಮಸೀದಿ ಧ್ವಂಸವೂ ಆಗಿಲ್ಲ, RSS ಇಲ್ಲ, BJPನೂ ಇಲ್ಲ, ಏನು ಪ್ರವೀಣ್ ಭಾಯ್ ತೊಗಾಡಿಯಾರ ಉಗ್ರ ಹಿಂದುತ್ವದ ಭಾಷಣಗಳೂ ಇಲ್ಲ. ಅಲ್ಲಿ ಅಫ್ಘಾನಿಸ್ತಾನವಾದರೂ ಜಾಗತಿಕ ಮಟ್ಟದಲ್ಲಿ ಶಾಂತವಾಗಿರಬೇಕಾಗಿತ್ತು. ಜಾಗತಿಕ ಮಟ್ಟದಲ್ಲಿ ಅಶಾಂತಿ ಇರುವುದು ಮುಸಲ್ಮಾನರಿಂದ ಮಾತ್ರ ಅಂತ ನೀವು ಹೇಳ್ಕೊಟ್ಟಿದ್ದೀರಾ. ಬೋಸ್ನಿಯಾದಲ್ಲಿ ಮಾಡಿರೋದು ಮುಸಲ್ಮಾನರಲ್ಲ, ಆಫ್ರಿಕಾದಲ್ಲಿ ನಡೀತಿರುವಂಥ ಗಲಾಟೆ ಮುಸಲ್ಮಾನರದ್ದಲ್ಲ. ಅದೇ ರೀತಿಯಲ್ಲಿ ಪ್ಯಾಲೆಸ್ತೀನ್ನ ಮಕ್ಕಳನ್ನು, ಅಮಾಯಕ ಮಕ್ಕಳನ್ನು ಕ್ರೂರವಾಗಿ ಕೊಳ್ಳುತ್ತಿರುವಂಥ ಮೊಸಾದ್ ಮುಸಲ್ಮಾನರಲ್ಲ. 10 ನಿಮಿಷ ನಾನು ಅಲ್ಲಿ ಬಂದು ಉತ್ತರ ಕೊಟ್ಟೆ. ಎಲ್ಲವನ್ನು ಜಾಗತಿಕ ಮಟ್ಟದಲ್ಲಿ ಮುಸಲ್ಮಾನರಿಂದಲೇ ಅಶಾಂತಿ ಆಗ್ತಾ ಇದೆ ಅಂತ ಒಂದು ಏನು. ಶಫಿ ಸಾದ್ 5 ನಿಮಿಷ ಟೈಮ್ ಕೊಟ್ಬಿಡಿ. ಶ್ರೀಲಂಕಾದಲ್ಲಿ LTTE ಸಮಸ್ಯೆ ಇತ್ತು. ಅವರು ಭಯೋತ್ಪಾದಕರು, ಅವ್ರನ್ನ ತಮಿಳು ಭಯೋತ್ಪಾದಕರು ಅಂತಿದ್ವಿ ನಾವು. ಯಾಕೆ ಗೊತ್ತಾ? ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳು ಭಾಷೆ ಮಾತನಾಡುವವರಿಗೊಂದು ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅಂತ ಅವ್ರದ್ದು ಹೋರಾಟ ಆಗಿತ್ತು. ಅವರ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ 2 ದಾರಿಗಳಿದ್ವು ಸರ್. ಒಂದು, ಅವ್ರು ಕೇಳದಂಥ ತಮಿಳು ರಾಜ್ಯ ಮಾಡಿಕೊಟ್ಬಿಡೋದು, ರಾಷ್ಟ್ರ ಮಾಡಿಕೊಟ್ಬಿಡೋದು, ಅವ್ರ ಭಯೋತ್ಪಾದನೆ ನಿಲ್ತಿತ್ತು.
ಇನ್ನೊಂದು ಕೊಡೋದಕ್ಕಾಗೋದಿಲ್ಲ, ನಾವು ಮಿಲಿಟ್ರಿ ಆ್ಯಕ್ಷನ್ ತಗೊಂಡು ನಿಮ್ಮನ್ನೆಲ್ಲ ನಿರ್ನಾಮ ಮಾಡ್ತೀವಿ ಅಂತ ಸೆಕೆಂಡ್ ಆಪ್ಷನನ್ನು ಶ್ರೀಲಂಕಾ ತನ್ನದಾಗಿಸಿಕೊಂಡು ಅವ್ರನ್ನೆಲ್ಲ ನಿರ್ನಾಮ ಮಾಡ್ತು. ಇವತ್ತು ಶ್ರೀಲಂಕಾ ಶಾಂತಿ. ಹೌದಾ? ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ ಏನು ಮಾಡಬಹುದು ಅಂತ ನೀವು ಹೇಳಿ. ಅಲ್ಲ, ಒಂದು ನಿಮಿಷ ನೀವು ಭಾಳ ಉದಾಹರಣೆಯನ್ನು ಕೊಟ್ಬಿಟ್ರಿ. ಇಸ್ಲಾಮಿಕ್ ಭಯೋತ್ಪಾದನೆ ಹೆಂಗೆ ನಿಲ್ಲಿಸೋದು ನೀವು ಹೇಳಬೇಕು. ಶ್ರೀಲಂಕಾದಲ್ಲಿ LTTE ನಿರ್ನಾಮ ಮಾಡಲಾಯಿತು. ದೇರ್ ಇಸ್ ನೋ LTTE ವೈಲೆನ್ಸ್ ಟುಡೇ. ಭಾರತದಲ್ಲಿ ಮಾವೋಯಿಸ್ಟ್ ವೈಲೆನ್ಸ್ ಇದೆ. ನಮ್ಮ ಸೈನಿಕರ ವಾಹನಗಳು ಹೋಗ್ತಾ ಇರುವಾಗ ಬಾಂಬ್ ಬಿಟ್ಟು 10, 15, 20, 30 ಜನ ಸೈನಿಕರನ್ನು ಒಂದೇ ಸಲ ಉಡಾಯಿಸ್ತಾರೆ ಮಾವೋಯಿಸ್ಟ್ಗಳು. ಅವರನ್ನು ನಾವು ಕೆಂಪು ಉಗ್ರರು ಅಂತೀವಿ, ಮಾವೋಯಿಸ್ಟ್ ಟೆರರಿಸ್ಟ್ಗಳು ಅಂತೀವಿ. ದೇ ಆರ್ ಡ್ರಿವನ್ ಬೈ ಎ ಮಾವೋಯಿಸ್ಟ್ ಐಡಿಯಾಲಜಿ. ಅವರನ್ನು ಆ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ 2 ಮಾರ್ಗ. ಒಂದು, ಅವರ ಬೇಡಿಕೆಗಳನ್ನು ಈಡೇರಿಸಿ. ಆದಿವಾಸಿಗಳಿಗೆ ಜಮೀನು ಕೊಡಬೇಕು ಅಂತಾರೆ, ಅದು ಅಂತಾರೆ, ಅವ್ರ ಬೇಡಿಕೆಗಳನ್ನು ಈಡೇರಿಸಿ. ಇಲ್ಲ, ಮಿಲಿಟ್ರಿ ಕಡಿಸಿ ಯಾವನ್ ಸಿಗ್ತಾನೋ ಹೊಡೆದು ಕೊಲ್ಲಿ. 2026 ಮಾರ್ಚ್ 31 ನಂತರ ಭಾರತದಲ್ಲಿ ನಕ್ಸಲ್ ವೈಲೆನ್ಸ್ ಇರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಡೆಡ್ಲೈನ್ ಸರ್ ಅದಕ್ಕೆ. ನಕ್ಸಲ್ ಮೂಮೆಂಟ್, ನೋ ನಕ್ಸಲ್ ಮೂಮೆಂಟ್ ಇನ್ ಇಂಡಿಯಾ. ಅದೇ ರೀತಿಯಾಗಿ ಇಸ್ಲಾಮಿಕ್ ವೈಲೆನ್ಸನ್ನು ನಿಲ್ಲಿಸುವ ಒಂದು ಮಾರ್ಗವನ್ನು ತಾವು ಹೇಳಬೇಕು. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಹಿಂಸೆಗಳು ನಡೀತಾ ಇದೆಯಲ್ಲ, ಆ ಹಿಂಸೆಗಳನ್ನು ಆ ಕಾರಣದಿಂದಲೇ ಉದ್ದೇಶಿಸಿ ಮಾತಾಡ್ತೀವಿ. LTTE ಅವರನ್ನು ತಮಿಳು ಉಗ್ರರು ಅಂತೀವಿ, ಮಾವೋಯಿಸ್ಟ್ ಟೆರರಿಸ್ಟ್ಗಳು ಅಂತೀವಿ. ಈಶಾನ್ಯ ಭಾರತದಲ್ಲಿ ಸಪರೇಟಿಸ್ಟ್ ಟೆರರಿಸಮ್ ಇತ್ತು, ಅವ್ರನ್ನ ಸಪರೇಟಿಸ್ಟ್ ಟೆರರಿಸ್ಟ್ ಅಂತಾನೆ ಕರೀತಾ ಇದ್ವಿ. ಸಿರಿಯಾದಲ್ಲಿ ಈಜಿಪ್ಟ್ ಮತ್ತು ಸಿರಿಯಾ, ಅದೇ ರೀತಿ ಈಗ ಸುಡಾನ್ನಲ್ಲಿ, ಸೊಮಾಲಿಯಾದಲ್ಲಿ ಆಂತರಿಕ ಯುದ್ಧ ನಡೀತಾ ಇದೆ. ಅದಕ್ಕೆ ಏನು ಅಂತ ಹೇಳ್ತೀರಿ ಸರ್? ಅದು ಸಪರೇಟಿಸ್ಟ್ ಅಂದ್ರೆ ಒಂದು ನಿಮಿಷ ಅದನ್ನು ನೀವು ಇಸ್ಲಾಮಿಕ್ ಟೆರರ್ ಅಂತ ಹೇಳಲ್ಲ. ಆಯ್ತು, ಒಂದು ನಿಮಿಷ. ಬಹಳ ಸುಂದರವಾದ ಪ್ರಶ್ನೆಯನ್ನು ಕೇಳಿದ್ರು. ಸೊಮಾಲಿಯಾದಲ್ಲಿ ನಡೀತಾ ಇದೆ, ಅದನ್ನು ನೀವು ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಕರೆಯೋದಿಲ್ಲ ಅಂತ. ಭಾರತದ ಒಬ್ಬ ನಾಗರಿಕ ನಾನು ನನ್ನ ನೌಕರಿ, ಉದ್ಯೋಗ, ವಿದ್ಯಾಭ್ಯಾಸವನ್ನು ಬಿಟ್ಟು ಸೊಮಾಲಿಯಾದಲ್ಲಿ ಹೋರಾಡ್ತಾ ಇರುವವರ ಪರವಾಗಿ ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಹೋಗಿರುವ ಒಂದು ಉದಾಹರಣೆ ಕೊಡಿ ನನಗೆ. ಯಾಕೆ ಹೋಗ್ಬೇಕು? ಕೇರಳದಿಂದ 23 ಜನ ಮೆಡಿಕಲ್ ಆ್ಯಂಡ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸು ಸಿರಿಯಾಗಿ ಹೋಗ್ತಾರೆ ಸರ್, ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಅಂತ. ಏನು, ವಾಟ್ ಈಸ್ ದ ಕನೆಕ್ಷನ್? ಅಲ್ಲ, ಹಂಗೆ ಸೊಮಾಲಿಯಾಕ್ಕೆ ಹೋದವ್ರದ್ದೊಂದು ಉದಾಹರಣೆ ಕೊಡಿ. ಅದಲ್ಲ, ಇದು ಆ ಕೇರಳದಲ್ಲಿ ಈ ಲವ್ ಜಿಹಾದ್ ಬಗ್ಗೆ ಒಂದು ದೊಡ್ಡ ಗಲಾಟೆ ನಡೆಯಿತು. ಲವ್ ಜಿಹಾದ್ ಇದೆ, ದೊಡ್ಡ ಇದೆಲ್ಲ ಆಯಿತು. ಕೇರಳ ಹೈಕೋರ್ಟ್ ಹೇಳಿತು ಲವ್ ಜಿಹಾದ್ ಎಂಬ ಆ ಒಂದು ಪ್ರಸ್ತಾಪನೆ ಇಲ್ಲ ಅಂತ ಹೈಕೋರ್ಟ್ ಹೇಳಿಬಿಟ್ಟಿತ್ತು. ಅದೇ ರೀತಿಯಲ್ಲಿ ಏನು ಹೇಳ್ತಾನೆ, 52 ಮಂದಿ ಹುಡುಗಿಯರನ್ನು ಸಿರಿಯಾ ಕಳಿಸಲಾಗಿದೆ ಅಂತೇಳಿ ಕೇರಳ ಪತ್ರಿಕೆಗಳು ಹೇಳುತ್ತೆ. ಅಂಥ ಒಂದು ವಾತಾವರಣ ಇಲ್ಲಿ ಏನಾಗಿಲ್ಲ. ಕೇರಳದಿಂದ ಯಾರು ICCಗೆ ಸೇರ್ಕೊಳ್ಳೋದಕ್ಕೆ ಹೋಗಿಲ್ಲ. ನೀವು ಅಲ್ಲಲ್ಲ, ICCಗೆ ಸೇರ್ಕೊಳ್ಳೋಕೆ ಯಾರಾದರೂ ಒಬ್ಬರು ಇಬ್ಬರು ಹೋಗಿದ್ದಾರೆ. ಅಲ್ಲಲ್ಲ, ನಾನು ಅವನ ಇದ್ರೆ ಅದು ಅವನಿಗೂ ಇಸ್ಲಾಮಿಗೆ ಯಾಕೆ ನೀವು ಇದು ಕಲ್ಪಿಸ್ತಾ ಇದ್ದೀರಾ ಅಂತ ನನ್ನ ಕ್ವಶನ್. ನಾನು ತಿಳ್ಕೊಳಕ್ಕೆ ಕೇಳ್ತಾ ಇದ್ದೀನಿ ಸರ್. ಇವನಿಗೂ ಸಿರಿಯಾದಲ್ಲಿ ನಡೀತಾ ಇರುವಂಥ ಆ ಸಂಘರ್ಷಕ್ಕೂ ಏನು ಸಂಬಂಧ? ಕೇರಳದಲ್ಲಿ ಕುಳಿತವನಿಗೂ ಅವನಿಗೂ ಏನು ಸಂಬಂಧ? ನೀವು ಕೇಳಿದ್ರಲ್ಲ, ಸೊಮಾಲಿಯಾದಲ್ಲೂ ನಡೀತಾ ಇದೆ, ಅದನ್ನ ಯಾಕೆ ನೀವು ಇದನ್ನು ಮಾಡ್ತೀರಿ? ಶ್ರೀಲಂಕಾದಲ್ಲೂ ನಡೀತಾ ಇತ್ತು. ತಮಿಳು ಭಾಷಿಕನನ್ನು ಹೊರತುಪಡಿಸಿ ಇನ್ನೊಬ್ಬ ಹೋಗಿ LTTE ಸೇರ್ಕೊಂಡಿದ್ರೆ ಒಂದು ಉದಾಹರಣೆ ಕೊಡಿ ನನಗೆ. ಕೆಲವರ ಮಾನಸಿಕತೆ ಹೇಗೆ ಗೊತ್ತಾ? ಒಂದು ಉದಾಹರಣೆ ಈಗ ಉದಾಹರಣೆ ಕೊಡ್ತೀನಿ. ಇವೆಲ್ಲವೂ ಒಂದಕ್ಕೊಂದು ಹೋಲಿಸಬಹುದಾದದ್ದು ಅನ್ನೋದಾದ್ರೆ ಭಾರತದಿಂದ ಒಂದಷ್ಟು ಹುಡುಗರು ಸೊಮಾಲಿಯಾದಲ್ಲಿ ನಡೆದ ಕದನಕ್ಕೂ ಹೋಗಿ ಸೇರ್ಕೊಳ್ಳಬೇಕು. ಗಾಜಾದಲ್ಲಿ ನಡೆಯುತ್ತಿರುವಂತಹ ಅಮಾಯಕರ ಕೃತ್ಯ ಏನು ಮೊಸಾದು ಮಾಡ್ತಾ ಇರುವಂತಹ ಇಸ್ರೇಲಿನ ನರಹತ್ಯೆಯನ್ನು ಬೆಂಬಲಿಸಿ ಇಸ್ರೇಲಿಗೆ ಹೋಗಲು ರೆಡಿ ಮಾಡಿದವರ ಮಾನಸಿಕತೆ ಬಗ್ಗೆ ಏನು ಹೇಳ್ತೀರಾ ನೀವು? ಯಾಕೆ ಇಸ್ರೇಲ್ಗೆ ಬೆಂಬಲ ಕೊಡಬೇಕು? ಯಾಕೆ ಇಸ್ರೇಲ್ಗೆ ಬೆಂಬಲ ಕೊಡಬೇಕು? ಆಡುವ ಮಾತು ಮತ್ತು ಕೃತಿಗಳಲ್ಲಿನ ವ್ಯತ್ಯಾಸ. ಪ್ಯಾಲೆಸ್ಟೀನ್ಗಳು ಅವರ ರಾಜ್ಯ, ಅದು ಅವ್ರ ಸ್ವಂತ ರಾಷ್ಟ್ರ, ಅದು ಅವರ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಆಗಿರುವ ಹೋರಾಟ. ಇವರು ಬಂದಿರುವುದು ಎಲ್ಲೂ ಜಾಗ ಸಿಗದೆ ಇಸ್ರೇಲಿಗರು ಬಂದು ಜಾಗ ಕೊಟ್ಟು ನಂತರ ಅಮಾಯಕರನ್ನು ಕೊಲ್ಲೋಕೆ ಪ್ರಾರಂಭಿಸುವಾಗ ಆ ಇಸ್ರೇಲಿಗೆ ಸಪೋರ್ಟ್ ಮಾಡುವವರ ಮಾನಸಿಕತೆ ಬಗ್ಗೆ ನೀವೇನು? ಬ್ಯೂಟಿಫುಲ್ ಶಫೀಸ್ ಆದ್ರೆ ನೀವು ಒಂದು ಸ್ವಲ್ಪ ಇವತ್ತು ಪ್ರಿಪರೇಷನ್ ನಂಗೆ ಕಡಿಮೆ ಅನಿಸ್ತಾ ಇದೆ. ನೀವು ಹೇಳ್ತಾ ಇರೋದು ಪ್ಯಾಲೆಸ್ಟೈನಿಗೆ ಭಾರತೀಯ ಮುಸಲ್ಮಾನರು, ಪ್ಯಾಲೆಸ್ಟೈನನ್ನು ಭಾರತೀಯ ಮುಸಲ್ಮಾನರು ಬೆಂಬಲಿಸುವುದು ಮಾನವೀಯತೆ ಕಾರಣಕ್ಕಾಗಿ. ಮಾನವೀಯತೆ ಕಾರಣ. ಯಾಕೆ ಅಂದರೆ ಪ್ಯಾಲೆಸ್ಟೇನಿಯನ್ನರ ದೇಶಕ್ಕೆ ಎಲ್ಲಿಂದಲೋ ಬಂದು ಇಸ್ರೇಲಿಯರು ಬಂದು ಆಕ್ರಮಿಸಿಕೊಂಡು ಬಿಟ್ಟರು, ಅದಕ್ಕೆ ವಿರುದ್ಧ ಅವರು ಹೋರಾಡ್ತಾ ಇದ್ದಾರೆ. ಆದ್ದರಿಂದ ಪ್ಯಾಲೆಸ್ಟೈನ್ಗೆ ಭಾರತದಲ್ಲಿ ಬೆಂಬಲ ಅಂತ. ಮಾನವೀಯತೆ ಕಾರಣಕ್ಕೆ ಬೆಂಬಲನ? ಹೌದಾ? ಮಾನವೀಯತೆ ಕಾರಣಕ್ಕೆ ಬೆಂಬಲಿಸಬಹುದು ಅನ್ನೋದಾದ್ರೆ ಭಾರತದಲ್ಲಿ ಯಾವ ಮುಸಲ್ಮಾನ ಕಾಶ್ಮೀರಿ ಪಂಡಿತರ ಪರವಾಗಿ ಬೀದಿಗಿಳದ? ಯಾವ ಶಫೀಸಾದಿ ಆತ್ಮವಂಚನೆ ನನ್ನ ಪ್ರಶ್ನೆ ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ. ಒಂದೇ ನಿಮಿಷ ಪ್ರಶ್ನೆ ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ.
ಕಾಶ್ಮೀರದಲ್ಲಿ ಪಂಡಿತರನ್ನು 7 ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಅವರ ಮನೆಯಿಂದ, ಅವರ ಊರುಗಳಿಂದ, ಅವರ ನೌಕರಿಗಳಿಂದ ಹೊಡೆದು ಓಡಿಸಲಾಯಿತು ಸರ್. ನೀವು ಸಿನಿಮಾ ಕಥೆ ಹೇಳಿ, ದಯವಿಟ್ಟು ಸಿನಿಮಾ ಕಥೆ ಹೇಳಿ. ಸುಳ್ಳು ಅಂತ ನಾನು ಹೇಳಲ್ಲ, ಅಕ್ರಮ ನಡೆದಿದೆ. ಬಟ್ ಸಿನಿಮಾದಲ್ಲಿ ತೋರಿಸಿದಂತೆ ಕಾಶ್ಮೀರ್ ಫೈಲು ಏನು ಕೇರಳ ಫೈಲ್ ಅಲ್ಲ ಇದೆ ಅಲ್ಲ, ಅದೆಲ್ಲ ಬರೇ ರೀಲ್ಸ್ಗಳು. ನಾಳೆ ಇನ್ನೊಂದು ಡಿಬೇಟ್ ಆ ರೀತಿಯಲ್ಲಿ ಆಗಿಲ್ಲ. ಅಲ್ಲಿ ಏನು ತೋರಿಸ್ತಾರೆ ಆ ಸಿನಿಮಾದಲ್ಲಿ, ಏನು ತೋರಿಸ್ತಾರೆ ನಾಳೆ ಇನ್ನೊಂದು ಡಿಬೇಟ್ ಮಾಡ್ತೀನಿ. ಡಿಬೇಟ್ ಮಾಡೋಣ, ಫೈಲ್ ಅನ್ನು ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಅದರಲ್ಲಿ ತೋರಿಸಿರುವ ಘಟನೆಗಳ ಪೈಕಿ ಯಾವ ಘಟನೆ ಸುಳ್ಳು ಅನ್ನೋದು ವೈಭವೀಕರಿಸಿ ತೋರಿಸಿ ಒಂದು ಧರ್ಮವನ್ನು. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ, ಅಲ್ಲಾಹ್ ಅಕ್ಬರ್ ಅಂತ ಎಲ್ಲಾ ಮುಸಲ್ಮಾನ್ ಹೇಳ್ತಾನೆ. ಅಲ್ಲಾಹ್ ಅಕ್ಬರ್ ಎಲ್ಲ ದೊಡ್ಡವನು. ನಾನು ಹೇಳುದು ಅಲ್ಲಾಹ್ ಅಕ್ಬರ್. ಯಾರೋ ಒಬ್ಬ ಅಲ್ಲಿ ಕಾಶ್ಮೀರಿ ಪಂಡಿತ ಹೊಡೆಯುವಾಗ ಅಲ್ಲಾಹ್ ಅಕ್ಬರ್ ಅಂತ ಹೇಳಿದ ಅಂತ ಹೇಳಿ ಇಡೀ ಮುಸ್ಲಿಂ ಸಮುದಾಯ ಅದಕ್ಕೆ ಬೆಂಬಲ ಕೊಟ್ಟಿಲ್ಲ. ಅವರೇ, ನೀವೇನ್ ಮಾತಾಡ್ತಿದ್ರಲ್ಲ ಇದನ್ನ ಆತ್ಮವಂಚನೆಯ ಮಾತುಗಳು. ಒಂದ್ ನಿಮಿಷ. ಪ್ಯಾಲೆಸ್ಟೇನಿಯನ್ನರ ಪರವಾಗಿ ಭಾರತದ ಮುಸಲ್ಮಾನರು ಬೀದಿಗಿಳಿಯುವುದು ಮಾನವೀಯತೆಯ ಆಧಾರದ ಮೇಲೆ ಅನ್ನೋದಾದರೆ, ಆ ಮಾನವೀಯತೆ ಕಾಶ್ಮೀರದ ಪಂಡಿತರಿಗೂ ಅಪ್ಲೈ ಆಗಬೇಕು. ಇರಬೇಕು, ಇತ್ತು, ಇರುತ್ತೆ. ಯಾಕಿಲ್ಲ? ಆವತ್ತು ಇತ್ತು. ಯಾಕಿಲ್ಲ? ನಾನು ಕೇಳ್ತಾ ಇದ್ದೀನಿ, ಭಾರತದ ದೊಡ್ಡ ಮುಸ್ಲಿಂ ಸಂಸ್ಥೆಯಾದ ಬರೇಲಿ ಶರೀಫ್, ದೈವಬಂದ್, ಸಮಸ್ತ ಕೇರಳ ಯಾರಾದರಕ್ಕೆ ಬೆಂಬಲ ಕೊಟ್ಟಿದ್ರು ಆ ಟೈಮಲ್ಲಿ? ವಿರೋಧ ಮಾಡಿದ್ರು. ನಿನ್ನೆ ಇಲ್ಲಿ ನೋಡಿ ಬಾಂಬ್ ಸ್ಫೋಟ ಆಯ್ತು. ಭಾರತ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಅಬೂಬಕರ್ ಮುಸ್ಲಿಯಾರ್ ಸಾಬ್ ಫತ್ವಾ ಕೊಟ್ಟರು, ಅವರನ್ನು ಹ್ಯಾಂಗ್ ಹಾಕ್ಬೇಕು ಅಂತ ಹೇಳಿ, ಅವರಿಗೆ ಇದು ಕೊಡಬೇಕು ಅಂತ ಹೇಳಿ. ಹೇಳ್ತಾ ಇರೋದು ಮತ್ತೇನ್ ಮಾಡ್ಬೇಕು ಹೇಳಿ. ಅಜಿತ್, ನಾನ್ ತಕೊಂಡೋಗಿ ಅವನಿಗೆ ಬೇಡಿ ಹಾಕೋಕ್ಕಾಗತ್ತಾ? ಪೊಲೀಸ್ ಇಲಾಖೆ ಇಲ್ವಾ ಇಲ್ಲಿ? ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆನೇ ಕೆಲಸ ಮಾಡಬೇಕು. ಮಾನವೀಯತೆಯ ಮಾನದಂಡವನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಎಲ್ಲೋ ಈ ಪ್ಯಾಲೆಸ್ಟೈನ್ ನೀವೊಂದು 10 ಜನ ಮುಸ್ಲಿಂ ಹುಡುಗರನ್ನ ಕರ್ಕೊಂಬನ್ನಿ, ಅವ್ರ ಎದುರಿಗೆ ಮ್ಯಾಪ್ ಇಟ್ಟು ಕೇಳ್ತೀನಿ ನಾನು, ಇದರಲ್ಲಿ ಇಸ್ರೇಲ್ ಪ್ಯಾಲೆಸ್ಟೈನ್ ಮಾರ್ಕ್ ಮಾಡಿ ತೋರಿಸ್ರಪ್ಪ ಅಂದ್ರೆ ಅದರಲ್ಲಿ 3 ಜನ ಮಾರ್ಕ್ ಮಾಡಿದರೆ ಜಾಸ್ತಿ ಸರ್. ಇಲ್ಲ, ಗೊತ್ತಿರಲ್ಲ. ಅದಕ್ಕೂ ಮಾನವೀಯತೆಗೆ ಸಂಬಂಧ ಇದೆ. ಅದೇ ಮ್ಯಾಪ್ ಗೊತ್ತಿರಬೇಕು ಅಂತ ಏನಿದೆ, ಎಲ್ಲಿದೆ ದಾಟಿ ಮನುಷ್ಯತ್ವ ಬೇಕು ಅಂತ ಎಸ್ ಅಲ್ಲಿಯ ತನಕ ವಿಸ್ತರಣೆ ಆಗುವ ಮಾನವೀಯತೆಯ ಮಾನದಂಡ ಇಲ್ಲಿ ಕಾಶ್ಮೀರಿ ಪಂಡಿತರಿಗೆ ವಿಸ್ತರಣೆ ಇರಬೇಕು. ಅಜಿತ್, ಇರಬೇಕು. ಪೂರ್ತಿಯಾಗಿ ಕೇಳಿಸ್ಕೊಂಬಿಡಿ. ಕೆಲವರು ಒಪ್ಕೋತಾರೆ, ಹೌದು ಸರ್, ನಮ್ಮ ಧರ್ಮದವರು ಅಲ್ಲಿ ಹಿಂಸೆ ಪಡ್ತಿದ್ದಾರೆ, ಆದ್ದರಿಂದಾಗಿ ನಾವು ಅವ್ರನ್ನ ಬೆಂಬಲಿಸ್ತೀವಿ. ಪ್ಯಾಲೆಸ್ಟೈನಲ್ಲಿ ನಮ್ಮ ಧರ್ಮದವರು ಹಿಂಸೆ ಪಡ್ತಿದ್ದಾರೆ ಕೆಲವರು ಹೇಳ್ತಾರೆ, ಪ್ರಾಮಾಣಿಕವಾಗಿರುವಂಥವ್ರು ಹೇಳ್ತಾರೆ. ಅವ್ರಿಗೆ ನಾನು ಕೇಳೋ ಪ್ರಶ್ನೆ, ನಿಮ್ಮ ಧರ್ಮದವರು ಚೀನಾದಲ್ಲಿ ಏನೇನು ಅನುಭವಿಸ್ತಾ ಇದ್ದಾರೆ ಗೊತ್ತಿದೆಯಾ ನಿಮಗೆ? ನೀವು ವಿರೋಧ ಮಾಡಬೇಕು, ಅದನ್ನು ನೀವು ವಿರೋಧ ಮಾಡಬೇಕು. ಸೀಮೋಲ್ಲಂಘನೆ ಆಗ್ತಾ ಇಲ್ಲ. ಅವಾಗ ನನ್ನಷ್ಟು ವೈಘರ್ ಮುಸ್ಲಿಮರ ಪರವಾಗಿ ನನ್ನಷ್ಟು ಮಾತಾಡಿದಂಥ ಪತ್ರಕರ್ತ ಇನ್ನೊಬ್ಬ ಇದ್ರು, ತೋರಿಸ್ಬಿಡಿ ನೀವು. ಒಂದು ನಿಮಿಷ, ಚೈನಾ ಮುಸಲ್ಮಾನರಿಗೆ ಆಗುತ್ತಿರುವಂತಹ ಅನ್ಯಾಯದ ಬಗ್ಗೆ ಭಾರತದ ಹಿಂದೂ ಧರ್ಮೀಯರು ಅದರ ಬಗ್ಗೆ ಶಬ್ದ ಎತ್ತಬೇಕು ಅಂತ ನಾನು ಹೇಳೋದು. ಮುಸ್ಲಿಮರೇ ಯಾಕೆ ಶಬ್ದ ಎತ್ತಿಲ್ಲ ಅಂತ? ಪ್ಯಾಲೆಸ್ಟೈನಿ ಮುಸ್ಲಿಮರ ಮೇಲೆ ಇರುವಂತಹ ಪ್ರೀತಿ ಚೀನಾದಲ್ಲಿರೋ ಮುಸ್ಲಿಮರ ಮೇಲೆ ಯಾಕೆ ಬರೋದಿಲ್ಲ? ಇದೆ ಅಲ್ಲ, ಯಾವತ್ತು ಒಂದು ಬೀದಿಲಿ ನಡೆದಿರೋ ಒಂದು ಪ್ರೊಟೆಸ್ಟ್ ತೋರಿಸಿ ನೀವು. ಅಲ್ಲಲ್ಲ, ಪ್ರೊಟೆಸ್ಟ್ ಅಂತ ಹೇಳಿದ್ರೆ ಈಗ ನೋಡಿ, ಚೈನಾದ ವಿರುದ್ಧ ಯುದ್ಧ ಮಾಡೋಕೆ ನಾವು ರೆಡಿ ಇದ್ದೀವಿ. ಒಂದು ನಿಮಿಷ, ನಾವು ರೆಡಿ ಇದ್ದೀವಿ. ಚೈನಾ ಈಗ ಭಾರತವನ್ನು ಆಕ್ರಮಿಸಿಕೊಂಡಿದೆ, ಗೊತ್ತಲ್ಲ ನಿಮ್ಗೆ, ಎಷ್ಟೋ ಆಕ್ರಮಿಸಿಕೊಂಡಿದೆ. ನಾವು ಚೈನಾದ ವಿರುದ್ಧ ಯುದ್ಧ ಮಾಡೋಣ. ಮತ್ತೊಂದು ಆತ್ಮವಂಚನೆ, ಯುದ್ಧ ಮಾಡೋಣ. ಮತ್ತೊಂದು ನಿಮ್ಗೆ ಆತ್ಮವಂಚನೆ ಅಂತ. 2023 ಅಕ್ಟೋಬರ್ 6ನೇ ತಾರೀಕು ಬೆಳಗಿನ ಜಾವ ಇಸ್ರೇಲ್ ಮೇಲೆ ಹಮಾಸ್ ಭಯೋತ್ಪಾದಕ ಸಂಘಟನೆ ಭಯಂಕರವಾದ ದಾಳಿ ಮಾಡಿತು. ಆ ದಾಳಿಯ ನಂತರ ಏನು ಭಯಂಕರ, ಅಜಿತ್ ಅವರೇ, ಏನು ಭಯಂಕರ. ಇಡೀ ಜಗತ್ತಿನ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಹೊಂದಿದಂಥ ಇಸ್ರೇಲ್ ವಿರುದ್ಧ ಕಲ್ಲು ತೆಗೆದೊಡೆಯೋದು ಅಥವಾ ಚಿಕ್ಕ ಇದು ತಗೊಂಡೋಗೋದು ಭಯಂಕರ. ಏನು ಭಯಂಕರಕ್ಕೊಂದು ಅರ್ಥನೇ ಇಲ್ಲದಂಗೆ ಮಾಡ್ತಾ ಇದ್ದೀರಿ ನೀವು ಸರ್. ಅಮಾಯಕರಾದಂತಹ ಗಾಜಾದ ಪ್ಯಾಲೆಸ್ತೀನ್ ಮಕ್ಕಳನ್ನು ಕ್ರೂರವಾಗಿ ಆಸ್ಪತ್ರೆಗಳಿಗೆ ಬಾಂಬ್ ಹಾಕ್ತಾ ಇದ್ದಾರೆ. ಅವರ ರಾಡಾರ್ಗಳು ನಿಮ್ಗೆ ಗೊತ್ತಿದೆ, ನೀವು ಹೋಗಿ ಬಂದಿದ್ದೀರಾ. ಇಸ್ರೇಲ್ ಎಷ್ಟು ಸುಸಜ್ಜಿತವಾಗಿದೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಹೆದರಿಕೆ ಇದೆ. ಒಂದು ನಿಮಿಷ. ಹಮಾಸ್ನ ಪೊಲಿಟಿಕಲ್ ವಿಂಗ್ನ ನಾಯಕ ಖಾಲಿದ್ ಮೆಶಾಲ್ ಅನ್ನುವಂಥವನನ್ನು ಆನ್ಲೈನ್ನಲ್ಲಿ ಕರೆಸಿ ಕೇರಳದಲ್ಲಿ ಒಂದು ಸಮಾವೇಶ ಮಾಡಲಾಗುತ್ತೆ, LED ಪರದೆಯ ಮೇಲೆ ಹಾಕಿ. ಯಾವ ಚೀನಾದ ಮುಸ್ಲಿಂ ನಾಯಕನನ್ನು ಆ ರೀತಿಯಾಗಿ ನೀವು ಕರೆದು ಏನು ನಿಮ್ಮ ಕಷ್ಟ ಅಂತ ಕೇಳಿದ್ದೀರಿ? ಒಂದು ನಿಮಿಷ, ಮಾನವೀಯತೆಯ ಮಾನದಂಡ ಅನ್ನೋದಾದರೆ ಯಾವ ಕಾಶ್ಮೀರಿ ಪಂಡಿತರ ನಾಯಕನನ್ನು ಕರೆದು ಏನು ನಿಮಗೆ ಕಷ್ಟ ಆಯಿತು ಅಂತ ಯಾವತ್ತಾರು ಕೇಳಿದ್ದೀರಿ? ಅದರ ಬಗ್ಗೆ ಒಂದು ಸಿನಿಮಾ ಬಂದರೆ ಪ್ರೊಪಗಂಡಾ ಸಿನಿಮಾ ಅಂತ ಅನ್ಸುತ್ತೆ. ಪ್ರೊಪಗಂಡಾ ಸಿನಿಮಾ ಕೇರಳ ಫೈಲ್ಸ್ ಪ್ರೊಪಗಂಡಾ ಅಲ್ರಿ? ಹೌದು ಅಂತ. ಅದರಲ್ಲಿ 100% ನಾನು ಸತ್ಯ ಇಷ್ಟು ಕಾಶ್ಮೀರಿ ಫೈಲ್ಸ್ ಮುಗಿಸಿ ಕೇರಳ ಅಜಿತ್ ಎಲ್ಲ ಪ್ರೊಪಗಂಡಾ ಫೈಲ್ಸ್ ಮುಗಿಸಿ ಕೇರಳ ಫೈಲ್ಸ್. ಇಲ್ಲಿ ನೋಡಿ, 2010 ತನಕ ಟಿಪ್ಪು ಸುಲ್ತಾನ್ ಮೈಸೂರ ಹುಲಿ ಕರ್ನಾಟಕಕ್ಕೆ, 2010 ನಂತರ ಟಿಪ್ಪು ಸುಲ್ತಾನ್ ಅದು ಮುಸಲ್ಮಾನರ ನಾಯಕ. ಅವನು ಕನ್ನಡ ವಿರೋಧಿ, ಅವನು ಹಿಂದೂ ವಿರೋಧಿ,
ಅವನು ವಿಧ್ವಂಸಕೃತೆಯಲ್ಲಿ ಏನು ದೇವಸ್ಥಾನಕ್ಕೆ ಓಡಿಸಿದವನು. ಚರಿತ್ರೆಗಳು ಬದಲಾಗ್ತಾ ಇದೆ ಭಾರತದ್ದು. ಅದಾಗಬಾರ್ದು ನಾನು ಹೇಳ್ತಾ ಇರೋದು. ಅಲ್ಲ, ಡಿಬೇಟ್ನಲ್ಲಿ ಗೋಲ್ ಪೋಸ್ಟ್ಗಳನ್ನು ಚೇಂಜ್ ಮಾಡಬೇಕಾಗಿ ಚೇಂಜ್ ಮಾಡ್ತಾ ಇಲ್ಲ, ನೆನಪು ಮಾಡ್ತಾ ಇದ್ದೀನಿ ನಿಮ್ಗೆ. ನಿಮಿಷ ಡಿಬೇಟ್ನಲ್ಲಿ ಗೋಲ್ ಪೋಸ್ಟ್ಗಳನ್ನು ಚೇಂಜ್ ಮಾಡಬೇಕಾಗಿ ಬರುತ್ತೆ, ಬಟ್ ಅಟ್ಲೀಸ್ಟ್ ಅದು ಗ್ರೌಂಡ್ ಒಳಗೆ ಇರಲಿ ಅಂತ. ಅಲ್ಲ, ನೆನಪು ಮಾಡ್ತಾ ಇದ್ದೀನಿ, ಗ್ರೌಂಡ್ ಒಳಗೆ ಇರಲಿ ಅಂತ ಅಷ್ಟೇ. ಎಸ್, ಮುಂದಿನ ಪ್ರಶ್ನೆ ತಗೋಣ. ಸರ್ ನಮಸ್ತೆ, ನಾನು ಕಾನೂನು ವಿದ್ಯಾರ್ಥಿನಿ ಮಂಜುಳಾ ಅಂತ. ಭಯೋತ್ಪಾದನೆ ಮುಂದೆ ಧರ್ಮದ ಹೆಸರು ಸೇರಿಸ್ಬೇಕಾದ್ರೆ ಈ ಮೊಂಡು ಸಮರ್ಥನೆ ಯಾಕೆ? ಮತ್ತು ಪಹಲ್ಗಾಮಲ್ಲಿ ಅಟ್ಯಾಕ್ ಆಯ್ತಲ್ವಾ, ಅವಾಗ ಧರ್ಮ ಕೇಳಿ ಕೇಳಿ ಹೊಡ್ತಾರಲ್ಲ, ಅದರಲ್ಲಿ ನೀವೇನು ಅಂತ ಉತ್ತರ ಕೊಡ್ತೀರಾ ಸರ್? ಅದಕ್ಕೆ ಅಂತ ಗೊತ್ತಿಲ್ಲ. ಫತ್ವಾ ಕೊಟ್ಟಿದೆ ಅಮ್ಮ. ನಮ್ಮ ಬರೇಲಿಯಲ್ಲಿ ಮುಫ್ತಿಗಳು ಅದರ ವಿರುದ್ಧ ಫತ್ವಾ ಕೊಟ್ಟು ಅವನನ್ನು ಇದು ಏನು ಗಲ್ಲಿಗೇರಿಸೋಕೆ ಕಾಶ್ಮೀರದಲ್ಲಿ ಎಲ್ಲ ರಾಜಕೀಯ ನಾಯಕರು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ. ಧರ್ಮ ಕೇಳಿ ಬಿಡಿ, ಒಬ್ಬ ಮನುಷ್ಯನನ್ನೇ ಕೊಲ್ಲಬಾರ್ದು ಅಂತ ಹೇಳುವಾಗ ಧರ್ಮ ಕೇಳಿ ಕೊಂದಿರೋದು. ಅದಕ್ಕೆ ನಾನು ಹೇಳ್ತಾ ಮೇಡಮ್ಗೆ ಒಂದು ಫತ್ವಾ ಕೊಟ್ಟರೆ ಏನಾಗುತ್ತೆ, ಮತ್ತೆ ಏನು ಮಾಡಬೇಕು ಅಂತ ನೀವೇ ಹೇಳಿ. ನಾವೇನು ಮಾಡಬೇಕು? ಏನು ಎದ್ದು ಖಡ್ಗ ತೆಗೆದವರ ವಿರುದ್ಧ ಹೋರಾಟ ಮಾಡೋಕ್ಕಾಗತ್ತಾ? ಪೊಲೀಸ್ ಅದಕ್ಕೆ ಅವಕಾಶ ಕೊಡತ್ತಾ? ಸ್ವಂತ ಪತ್ನಿ ಗಂಡನನ್ನು ಮುಂದೆ ಕೊಲೆ ಮಾಡಿಸಿದ್ದಾಳೆ, ಅವನು ಹೋಗಿ ಏನು ಅವಳಿಗೆ ಏನು ಹೊಡೆದಿದ್ದಾಳೆ ಅಂತ ಹೇಳಿದ್ದಕ್ಕೆ ಅವನ ಮೇಲೆ ಕೇಸ್ ಆಗಿದೆ. ನಾವು ಭಯೋತ್ಪಾದಕರು ಅಂತ ಹೇಳಿ ಅವರನ್ನು ಹಿಡಿದು ಕೊಲ್ಲೋಕ್ಕಾಗತ್ತಾ? ನಾವು ಪೊಲೀಸ್ ಇಲಾಖೆ ಮತ್ತು ವ್ಯವಸ್ಥೆಯ ಮುಂದೆ ಅವರನ್ನು ತಗೊಂಡು ತೋರಿಸಬೇಕು. ನೀವು ವ್ಯವಸ್ಥೆಯ ಗರಿಷ್ಠ ಶಿಕ್ಷೆಯನ್ನು ಕೊಟ್ಟುಬಿಡಿ. ಆಯ್ತು, ಒಂದೇ ನಿಮಿಷ. ಇದೆಲ್ಲ ಪಹಲ್ಗಾಮು ಆ ಭಯೋತ್ಪಾದಕರ ಜೊತೆ ನಿಮಗೇನು ಕಾಂಟ್ಯಾಕ್ಟ್ ಅವ್ರು ಇರೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರೋ ಮಾಡ್ಕೊಂಡು ಹೋದ್ರು. ಯು ಕಾಂಟ್ ಗೆಟ್ ಡೀಟೇಲ್ಸ್ ಅಬೌಟ್ ದೆಮ್. ನಾನು ಕರ್ನಾಟಕದ ವಿಷಯಕ್ಕೆ ಬರ್ತೀನಿ ಸರ್. ಇಲ್ಲೊಂದು ಭಟ್ಕಳ ಅಂತ ಊರಿದೆ. ಅಲ್ಲೊಬ್ಬ ಯಾಸಿನ್ ಭಟ್ಕಳು, ರಿಯಾಜ್ ಭಟ್ಕಳ ಅನ್ನುವಂಥ ಭಯೋತ್ಪಾದಕರು. ಯಾವತ್ತಾರು ಇವ್ರು ಯಾಕೆ ಭಯೋತ್ಪಾದಕರಾದರು ಅನ್ನುವುದನ್ನು ತಿಳ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಮುಸ್ಲಿಂ ಸಮಾಜ ಮಾಡಿದೆ. ಏನು ಅದು ನಾನು ಹೇಳ್ತೀನಿ. ಒಂದು ನಿಮಿಷ ಅದಾದಮೇಲೂ ಬರ್ತೀನಿ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ, ಶಿವಮೊಗ್ಗ ನಮ್ಮ ಕುವೆಂಪು ಅವರು ಹುಟ್ಟಿದಂತಹ ಜಿಲ್ಲೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬರೆದಿಟ್ಟಂತಹ ಕುವೆಂಪು ಅವರ ಜಿಲ್ಲೆ. ಆ ಊರಿನಲ್ಲಿ ಶಾರಿಕ್ ಅನ್ನುವಂಥ ಒಬ್ಬ ಹುಡುಗ ಅವನು ಕುಕ್ಕರ್ನಲ್ಲಿ ಬಾಂಬ್ ಮಾಡ್ಕೊಂಡು ಹೋಗಿ ಬ್ಲಾಸ್ಟ್ ಮಾಡೋದಕ್ಕೆ ಹೋಗ್ತಿರುವಾಗ ಅಚಾನಕ್ಕಾಗಿ ಸ್ಫೋಟ ಆಗಿ ಸಿಕ್ಕಾಕೊಂಡಿದ್ದಾನೆ. ಅವನ ಜೊತೆಗೆ ಇನ್ನೊಂದು ಮಾಡ್ಯೂಲ್ ಸಿಕ್ಕಾಕೊಂಡಿದೆ. ಅವ್ರ ಮನೆಗಳಿಗೆ ಹೋಗಿ ಈ ಹುಡುಗರು ಹಿಂಗೆ ಯಾಕಾದರೂ ಅಂದರೆ ಅವರ ಸಾಂಗತ್ಯದಲ್ಲಿ ಏನಾದ್ರು ಸಮಸ್ಯೆ ಇತ್ತಾ? ಅವ್ರು ಯಾರ ಜೊತೆ ಓಡಾಡ್ತಿದ್ರು? ಅವರು ಓದ್ತಾ ಇದ್ದಿದ್ರಲ್ಲಿ ಏನಾದ್ರು ಸಮಸ್ಯೆ ಇತ್ತಾ? ಏನು ಓದ್ತಾ ಇದ್ದರು? ಅವ್ರು ಯಾವುದೋ ಫೇಸ್ಬುಕ್ ಪೇಜಿಗೆ ಫಾಲೋವರ್ ಆಗಿದ್ರಾ? ವಾಟ್ಸಪ್ ಗ್ರೂಪ್ನಲ್ಲಿದ್ರಾ? ಆ ಗ್ರೂಪ್ನಲ್ಲಿ ಏನು ಫೀಡ್ ಬರ್ತಿತ್ತು? ಅಂದರೆ ಮುಸ್ಲಿಂ ಸಮುದಾಯ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ಉಳಿದವ್ರನ್ನ ಎಚ್ಚರಿಸಬಹುದು ಅಂತ ನನ್ನ ಅಭಿಪ್ರಾಯ. ಅದನ್ನು ನೀವೇ ಆಯ್ತಪ್ಪ, ಭಯೋತ್ಪಾದನೆ ವಿಷಯದಲ್ಲಿ ನಮ್ಮ ಸಮುದಾಯದ ಹೆಸರು ಕೆಡ್ತಾ ಇದೆ, ಮುಸ್ಲಿಮರನ್ನ ಜನ ಸಂಶಯದಿಂದ ನೋಡೋ ಹಾಗಾಗಿದೆ, ಇದರಿಂದ ಹೊರಗೆ ಬರಬೇಕಾದ್ರೆ ನಾವು ಸಮುದಾಯದಿಂದ ಒಂದು ಇನಿಷಿಯೇಟಿವ್ ತಗೊಳ್ಳೋಣ ಅಂಥೇಳಿ ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ಬಂಧಿತರಾದವರ ಮನೆಗಳಿಗೆ ಹೋಗಿ ಅದನ್ನೊಂದು ಅಧ್ಯಯನ ಮಾಡಿ ಇಂಥದ್ದರಿಂದ ನಮ್ಮ ಮಕ್ಕಳನ್ನು ದೂರ ಇಡೋಣ ಅನ್ನುವ ರೀತಿಯ ಫತ್ವಾವನ್ನು ಹೊರಡಿಸಿದ್ದರೆ ಅವತ್ತು ನಾನು ನಿಮ್ಮ ಬೆಂಚಪ್ಪರಿಸ್ತಾ ಇದ್ದೆ. ಶಭಾಷ್ ಶಫಿ ಸಾದಿ ಅವರೇ, ಮಾಡಬೇಕಾದ ಕೆಲಸವನ್ನು ಮಾಡಿದ್ರಿ ಅಂತ. ಅವರು ಯಾವ ಪುಸ್ತಕ ಓದ್ತಿದ್ರು, ಯಾರನ್ನ ಭೇಟಿ ಆಗ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನ ಫಾಲೋ ಮಾಡ್ತಿದ್ರು, ಯಾವ ರೀತಿಯ ಕಂಟೆಂಟನ್ನು ಕನ್ಸ್ಯೂಮ್ ಮಾಡ್ಕೋತಾ ಇದ್ರು, ಅದನ್ನು ತಿಳ್ಕೊಂಡು ಇಂಥದ್ದನ್ನು ನಿಮ್ಮ ಮಕ್ಕಳು ಮಾಡದೇ ಇರುವಂತೆ ನೋಡಿಕೊಳ್ಳಿ ಅಂತ ನೀವು ಮುಸ್ಲಿಂ ಸಮುದಾಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದರೆ ಶಬಾಷ್ ಶಫಿ ಸಾದಿ ಅವರೇ, ಇದು ನಿಜವಾದ ಸ್ಟೆಪ್ಪು ಭಯೋತ್ಪಾದನೆ ಮತ್ತು ಇಸ್ಲಾಮನ್ನು ಪ್ರತ್ಯೇಕಿಸುವಲ್ಲಿ ಅಂತ ನಾನು ಅನ್ಕೊಳ್ತಾ ಇದ್ದೆ. ಅಜಿತ್, ನಿಮಗೆ ಅದು ನಿಮ್ಮ ಅರಿವಿಗೆ ಬಂದಿಲ್ಲ ಅಂತ ಕಾಣ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಈ ಭಯೋತ್ಪಾದನೆ ಮತ್ತು ಉಗ್ರವಾದದ ವಿರುದ್ಧ ಮೊಹಲ್ಲಾದಲ್ಲಿ ಜಾಗೃತಿ ಸಮಾವೇಶ ನಡೆದಿದೆ. ಯಾಕೆಂದರೆ ಕೊರೋನಾ ಬಂದಾಗ ಅದು ತಬ್ಲೀಗ್ ಜಮಾತ್ ಇದ್ದೊಂದು ದೊಡ್ಡ ಇಸ್ತಿಮಾ ನಡೆಯುತ್ತೆ ಇಲ್ಲಿ ಡೆಲ್ಲಿಯಲ್ಲಿ. അപ്പോൾ ಮಾಧ್ಯಮದಲ್ಲೆಲ್ಲ ಬಂತು ಏನು ತಬ್ಲೀಗ್ ಜಮಾತಿನಿಂದಲೇ ಕೊರೋನಾ ಬಂದಿದೆ ಅಂತ ಫಸ್ಟೆಲ್ಲ ಇದಾಯಿತು. ಆವತ್ತು ಯಡಿಯೂರಪ್ಪರವರು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರು, ಅದೊಂದು ರೋಗ, ಅದಕ್ಕೂ ಮುಸಲ್ಮಾನರಿಗೆ ಸಂಬಂಧ ಇಲ್ಲ ಅಂತ ಆವತ್ತಿನ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟರು. ಆ ಸಂದರ್ಭದಲ್ಲಿ ಬ್ಯಾಂಗ್ಳೂರಲ್ಲೇ ತಬ್ಲೀಗ್ ಜಮಾತಿಗೆ ಬರುವವರು 3 ದಿವಸ 1 ವಾರ ಅಲ್ಲ ಇಲ್ಲಿ ಇದು ಏನು ಸ್ಟೇ ಮಾಡ್ತಾಯಿದ್ರು. ಎಲ್ಲ ಮಸೀದಿ ನಾನು ವಕ್ಬೋರ್ಡಲ್ಲಿ ಸುತ್ತೋಲೆನೆ ಹೊರಡಿಸ್ತೇವೆ. ಹೊರಗಡೆಯಿಂದ ಬರುವವರಿಗೆ ನಮಾಜ್ ಮಾಡೋಕ್ಕೆ ಮತ್ತಿತರ ಏನಿದೆ ಕುರಾನ್ ಪಠಣ ಅದಕ್ಕೆ ಮಾತ್ರ ಅವಕಾಶ ಕೊಡಿ. ಯಾಕೆಂದರೆ ಗೊತ್ತಿರಲ್ಲ ಯಾರು ಅಂತೇಳಿ. ಭಯೋತ್ಪಾದನೆ ಉಗ್ರವಾದದ ಕೃತ್ಯ ಎಲ್ಲ ನಂತರ ಯಾವುದಾದ್ರೂ ಕಾಶ್ಮೀರದಿಂದ ಬಂದವನು ಯಾರಾದರೂ ಇರ್ಬೋದು. ಆದ್ದರಿಂದ ನೀವು ನಿಮ್ಮ ಮೊಹಲ್ಲಾದಲ್ಲಿ ಯಾರಾದರೂ ಸಂಶಯಾಸ್ಪದವಾಗಿ ಕಂಡ್ರೆ ಆಗಲೇ ನೀವು ಪೊಲೀಸಿಗೆ ನೀವು ಒಪ್ಪಿಸಬೇಕು. ಅದೇ ರೀತಿಯಲ್ಲಿ ಯಾರಿಗೂ ರಾತ್ರಿ ತಂಗುವಂಥ ಅವಕಾಶ ಕೊಡಬಾರ್ದು ಅಂತ. ಈಗಲೂ ಅದು ಮುಂದುವರಿತಾ ಇದೆ ಎಲ್ಲ ಬೆಂಗಳೂರಲ್ಲೂ ಮತ್ತು ಹಲವು ಕಡೆಗಳಲ್ಲೂ. ತಬ್ಲೀಗ್ ಜಮಾತಿಗೆ
ಬಂದೋಬಸ್ತಿಗೆ ಅಂತ ಬರ್ತಾರೆ, ಹೊರ ಇದ್ದಾರೆ, ಯಾರಂತ ಗೊತ್ತಿರಲ್ಲ. ಕೆಲವೊಮ್ಮೆ ಅವರು ಕೇರಳದಿಂದ ಬರ್ಬೋದು ಅಥವಾ ತಮಿಳ್ನಾಡಿಂದ ಬರ್ಬೋದು, ಒಳ್ಳೆಯವರೇ ಆಗಿರ್ತಾರೆ. ಯಾರಿಗೂ ರಾತ್ರಿ ತಂಗುವಂಥ ಅವಕಾಶ ಕೊಟ್ಟಿಲ್ಲ. ಎರಡನೇದು, ಎಲ್ಲಿ ನೀವು ಭಟ್ಕಳದ್ದು ಇದಾಯ್ತಲ್ಲ, ಕರಾವಳಿ ಪ್ರದೇಶದಲ್ಲಿ ಉಳ್ಳಾಲದಿಂದ ನಿಮ್ಮ ಹೊನ್ನಾವರದ ತನಕ ಒಂದು ಉಲುಮಾಗಲ ಜಾಥಾನೇ ನಡೆಯಿತು ಭಯೋತ್ಪಾದನೆ ಮತ್ತು ಉಗ್ರವಾದದ ವಿರುದ್ಧ. ಭಟ್ಕಳದಲ್ಲಿ ಒಂದೊಂದು ಮನೆಗೆ ಹೋಗಿ ಜಾಗೃತಿ ಮೂಡಿಸುವಂಥ ಕೆಲಸ ಆಯಿತು. ನಿನ್ನೆ ಯಾವತ್ತು ಈ ಬ್ಲಾಸ್ಟ್ ಆಯ್ತಲ್ಲ, ಯಾರು ಡಾಕ್ಟ್ರು ಉಮರ್ ಅಂತೇಳಿ, ಇದು ವೈದ್ಯರನ್ನು ಕರೆದು, ಡಾಕ್ಟರ್ಸು ಮತ್ತು IPS IAS ಯಾರಿದ್ದಾರೆ ಅವರನ್ನು ಕರೆದು ನಾವು ಉಲ್ಮಾಗಲು ಅವರಿಗೆ ಇದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದೀವಿ. ನೀವು ಲಂಡನ್ಗೆ ಹೋಗ್ತೀರಾ, ನೀವು ಬೇರೆ ಬೇರೆ ಕಡೆ ಹೋಗ್ತೀರಾ, ಅಲ್ಲಿ ಯಾವುದಾದ್ರೂ ಒಬ್ಬ ಭಯೋತ್ಪಾದಕನ ಸಂಘ ಇರುತ್ತೆ ನಿಮಗೆ, ಆ ಸಂಘದಿಂದ ನಿಮ್ಮ ಕುಟುಂಬವನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ನಿಮ್ಮ ಕುಟುಂಬ, ಸಮಾಜ ಮಾತ್ರ ಅಲ್ಲ, ನಿಮ್ಮ ಕುಟುಂಬನೂ ಹಾಳಾಗ್ತಾ ಇದೆ. ಆದ್ದರಿಂದ ಇದು ಇಸ್ಲಾಮಿಗೂ ವಿರುದ್ಧವಾದಂಥ ಕೃತ್ಯದಲ್ಲಿ ನೀವು ತೊಡಗಿಸಿಕೊಳ್ಳುವಂಗಿಲ್ಲ. ಯಾರು ಹೇಳಿದ್ರು, ಇಲ್ಲ ನಮಗೆ ಅಂತ ಯಾವುದೇ ಇದಿಲ್ಲ. ನಾವೇನು ಹೇಳಿದ್ವಿ ಅವರಿಗೆ, ಬೇರೆ ಯಾವುದು ನೀವು ಹೇಳಿದಂಗೆ ಫೇಸ್ಬುಕ್ಕು ಅಥವಾ ಬೇರೆ ಬೇರೆ ಯಾವುದಾದ್ರೂ ಲಿಂಕಲ್ಲಿ ನೀವು ಅಂಥ ಒಂದು ವ್ಯವಸ್ಥೆಗೆ ನಮ್ಮ ಮಕ್ಕಳನ್ನು ಹೋಗದಂಗೆ ನೋಡ್ಕೋಬೇಕು ಅಂತ ಹೇಳಿ ನಿರಂತರ ನಡೀತಾ ಇದೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನಿಮ್ಮ ಅರಿವಿಗೆ ಬಂದಿಲ್ಲ ಅಷ್ಟೇ. ಅದೇ ರೀತಿಯಲ್ಲಿ ನಮ್ಮ SSF ಅಂತ ನಾನು ರಾಜ್ಯಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ 3 ವರ್ಷ ಉಗ್ರವಾದ ಮತ್ತು ಭಯೋತ್ಪಾದನಾ ವಿರುದ್ಧ ಗುಲ್ಬರ್ಗದಿಂದ ಚಾಮರಾಜನಗರ ತನಕ ನಾವು ರ್ಯಾಲಿ ಮಾಡಿದ್ದೀವಿ. ಎಲ್ಲ ಕಡೆಯಲ್ಲೂ ಸ್ವಾಮೀಜಿಗಳೆಲ್ಲ ಇದ್ದರು. ಯಾಕಂದರೆ ಮುಸ್ಲಿಂ ಯುವಕರನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಈಗಲೂ ನಡೀತಾ ಇದೆ. ಅದರ ಅರ್ಥ ನಾನು ಇಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ದೀನಿ ಅಂತ ಹೇಳಿ ಯಾರೂ ಮುಸಲ್ಮಾನ ಇಂಥ ಕೃತ್ಯದಲ್ಲಿ ತೊಡಗಿಸಿಕೊಂಡಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಎಲ್ಲ ಕೃತ್ಯಗಳನ್ನು ನೀವು ಇಸ್ಲಾಮು ಮುಸಲ್ಮಾನ ಅವನು ಕುರಾನ್ ಮತ್ತು ಹದೀಸಿನಿಂದ ಪ್ರೇರಣೆಗೊಂಡಿದ್ದಾನೆ ಅಂತ ಹೇಳ್ಬಾರ್ದು ಅಂತಲೇ ನಾವು ಹೇಳ್ತಾ ಇರೋದು. ನಡೆದಿದೆ, ಅವನು ಉಮರ್ ಮುಸಲ್ಮಾನನೇ. ಹಮಾಸನ ಭಯೋತ್ಪಾದಕ ಸಂಘಟನೆ ಅಂತ ನೀವು ಒಪ್ಪೋದಿಲ್ಲ, ಅವ್ರನ್ನ ಹೋರಾಟಗಾರರು ಅಂತೀರಿ, ಕರೆಕ್ಟಾ? ಹಮಾಸ್ ಎಲ್ಲೂ ಯಾವ ಧರ್ಮದ ವಿರುದ್ಧ, ಯಾವುದೇ ರಾಷ್ಟ್ರದ ವಿರುದ್ಧ ಅವರು ಹೋರಾಟ ಮಾಡೇ ಇಲ್ಲ. ಅವರು ಮಾಡಿರುವುದು ಇಸ್ರೇಲ್ ಎಂಬ ಕಿರಾತಕರ ವಿರುದ್ಧ. ತಮ್ಮ ಅಮಾಯಕ ಮಕ್ಕಳನ್ನು, ಪುಟ್ಟಾಣಿ ಕಂದಂಬಗಳನ್ನು ಕ್ರೂರವಾಗಿ ಹಿಂಸೆ ಕೊಟ್ಟು ಕೊಂದಿದ್ದಾರೆ. ಅಂತಹ ಮೊಸಾದಿನೊಂದಿಗೆ ಅವರು ಹೋರಾಟ ಮಾಡಿದ್ದಾರೆ ಅವರ ರಾಷ್ಟ್ರಕ್ಕೆ. ಅದು ಅಲ್ಲದೆ ರಾಜತಾಂತ್ರಿಕ, ನಮ್ಮ ಭಾರತ ರಾಜತಾಂತ್ರಿಕತೆ ಯಾರೊಂದಿಗಿರೋದು? ಇಸ್ರೇಲ್ನೊಂದಿಗೇನೋ ಅಥವಾ ಪ್ಯಾಲೆಸ್ತೀನ್ನೊಂದಿಗೆ ಇರೋದು. ಅದಕ್ಕಾಗಿ ಸಹಜವಾಗಿಯೂ ಭಾರತೀಯರು ಪ್ಯಾಲೆಸ್ತೀನ್ನೊಂದಿಗೆ ನಿಲ್ಲಬೇಕು. 2023 ಅಕ್ಟೋಬರ್ 7ನೇ ತಾರೀಖಿನ ದಾಳಿಯಲ್ಲಿ ಭಾಗಿಯಾದಂಥ ಹಮಾಸ್ ಭಯೋತ್ಪಾದಕರು ಪಾಕಿಸ್ತಾನಕ್ಕೆ ಬಂದು ಒಂದು ಭಯೋತ್ಪಾದಕ ಸಂಘಟನೆಗೆ ಟ್ರೈನಿಂಗ್ ಕೊಟ್ಟರು. ಆ ಭಯೋತ್ಪಾದಕ ಸಂಘಟನೆ ಪಹಲ್ಗಾಮ್ನಲ್ಲಿ ಅದೇ ಮಾದರಿಯ ದಾಳಿ ಮಾಡ್ತು ಅನ್ನೋದನ್ನು ನಾನು ಪ್ರೂವ್ ಮಾಡಿದ್ರೆ, ಅಲ್ಲಲ್ಲ ಒಂದು ನಿಮಿಷ, ಅದನ್ನು ನಾನು ಪ್ರೂವ್ ಮಾಡಿದ್ರೆ ನೀವು ದೇಶದ ಜನರ ಕ್ಷಮೆ ಕೋರ್ತೀರಾ? 90% ಕ್ಷಮೆ ಕೋರ್ತೀರಾ? ಮಾಧ್ಯಮಗಳು ಕೊಟ್ಟಂತ ವರದಿ ಪ್ರೂವ್ ಮಾಡೋಕ್ಕಾಗಿಲ್ಲ. ಕ್ಷಮೆ ಕೋರ್ತೀರಾ ಅಂತ ಕೇಳಿದೆ. ಅಲ್ಲಲ್ಲ, ಪ್ರೂವ್ ಮಾಡೋಕ್ಕಾಗಿಲ್ಲ. ಒಂದು. ಎರಡನೇದು, ನಾನು ಅದನ್ನು ಆರ್ಗ್ಯುಮೆಂಟ್ ಮಾಡಲ್ಲ. ಒಂದು ವೇಳೆ ಹಮಾಸ್ ನೀವು ಹೇಳಿದಂಗೆ ಆ ರೀತಿ ಮಾಡಿದರೆ ಹಮಾಜನ್ನು ನಾವು ವಿರೋಧ ಮಾಡ್ತೀವಿ. ಹಮಾಜಿನ ಇಂಟೆನ್ಷನ್ ಬರೀ ಫೆಲೆಸ್ತೀನ್ ಆಗಿದ್ದರೆ ಅದಕ್ಕೆ ನಾವು ಬೆಂಬಲ ಕೊಡಲೇಬೇಕು. ನಮ್ಮ ರಾಜತಾಂತ್ರಿಕ ಸಂಬಂಧ ಇರೋದು ಫೆಲೆಸ್ತೀನ್ನೊಂದಿಗೆ. ಭಾರತೀಯರಾದ ನಾವು ಫೆಲೆಸ್ತೀನ್ನೊಂದಿಗೆ ನಿಲ್ಲೇಬೇಕು. ಒಂದು. ಹಮಾಸ್ ನೀವು ಹೇಳಿದಂಗೆ ಮಾಡಿದರೆ ನನ್ನನ್ನು ವಿರೋಧ ಮಾಡ್ತೀವಿ. ಬಟ್ ಒಂದು ವಿಚಾರ ಅಜಿತ್, ನಾನು ಪ್ರೂವ್ 90% ಮಾಧ್ಯಮ ವರದಿಗಳು ಸುಳ್ಳಾಗಿದೆ ಭಯೋತ್ಪಾದನೆ ಮತ್ತು ಉಗ್ರವಾದದ ವಿಚಾರವಾಗಿ. ನಂತರ ಎಲ್ಲವೂ ವಾಪಸ್ ಬಂದಿದೆ. ಇಲ್ಲ, ಅವರೇನು ನಾಸರ್ ಮದನಿ ಅಂತ ಬಾಂಬು ಸ್ಫೋಟದಲ್ಲಿ ಸಿಕ್ಕಾಕೊಂಡ್ರು ಬ್ಯಾಂಗ್ಳೂರಲ್ಲಿ. ಹೌದು. ಕೊಯಂಬತ್ತೂರು ಬಾಂಬು ಸ್ಫೋಟದಲ್ಲಿ ಅವರು 14 ವರ್ಷಗಳ ಕಾಲ ಕೊಯಂಬತ್ತೂರು ಜೈಲಲ್ಲಿ ಇಡಲಾಯಿತು. ಅವರ ಮೇಲೆ ಆಪಾದನೆ ಏನಿತ್ತು ಗೊತ್ತಾ? ಅವರು ಯಾರಿಗೋ ಒಂದು ಶಸ್ತ್ರಾಸ್ತ್ರ ಖರೀದಿ ಮಾಡೋಕ್ಕೆ ಎಲ್ಲಿ ನಮ್ಮ ದೆಹಲಿಯ ಮಿಲಿಟ್ರಿ ಕ್ಯಾಂಪಲ್ಲಿ ಹೋಗಿ ಶಸ್ತ್ರಾಸ್ತ್ರ ಕದ್ದುಕೊಂಡು ಬಂದವರಿಗೆ ಸಹಾಯ ಮಾಡಿದ್ದಾರೆ ಅಂತೇಳಿ. ನಂತರ ಅವರಿಗೆ ಬಿಡುಗಡೆ ಹೇಗಾಯಿತು ಗೊತ್ತಾ? 14 ವರ್ಷದ ನಂತರ ಕಣ್ಣು ಕಾಲು ಎಲ್ಲ ಹೋಯ್ತು ಅವ್ರದ್ದು. ಜೀವನ ಪೂರ್ತಿ ಅವರದ್ದು, ಅವರ ಯೌವನ ಎಲ್ಲ ಜೈಲಲ್ಲಿ ಆಯಿತು. ಕೊನೆಗೆ ಮಿಲಿಟ್ರಿ ಏನು ಹೇಳಿತು, ಭಾರತೀಯ ಸೇನೆ ಏನು ಹೇಳಿತು ಅಂದರೆ ನಮ್ಮ ಶಸ್ತ್ರಾಸ್ತ್ರ ಯಾವುದು ಕಳ್ಳತನವೂ ಆಗಿಲ್ಲ, ಯಾರೂ ತಗೊಂಡು ಹೋಗಿಲ್ಲ ಅಂತ ಹೇಳಿ. ಆ ಮನುಷ್ಯನ 14 ವರ್ಷದ ಇದಕ್ಕೆ ಬೆಲೆ ಎಲ್ಲಿದೆ? ಒಂದು. ಅದೇ ರೀತಿಯಲ್ಲಿ ಅವರು 10 ವರ್ಷಗಳ ಕಾಲ 2010ರಿಂದ ಒಂದು ನಿಮಿಷ ಹೇಳ್ತೀನಿ ಸರ್, ಹೇಳುವುದು ಗೊತ್ತಾಗ ಕೇಳ್ತೀನಿ. ಇದು ಆವೇಶ ಅಲ್ಲ. ಯಾವ ರೀತಿಯಲ್ಲಿ ಒಬ್ಬ ಭಯೋತ್ಪಾದಕ ಒಬ್ಬ ಮನುಷ್ಯನನ್ನು ಕೊಲ್ತಾನೆ ಎಂಬ ನೋವು ನಮಗಿದೆಯೋ, ಅದೇ ರೀತಿ ಒಬ್ಬ ಅಮಾಯಕನನ್ನು ಭಯೋತ್ಪಾದನೆಯ ಪಟ್ಟಿ ಕೊಡುವುದು ಅದು ನಮಗೆ ನೋವು ತರುತ್ತೆ ಅಂತ ಹೇಳ್ತಾ ಇರೋದು. 2010ರಿಂದ 2020 ತನಕ ಗೃಹ ಬಂಧನದಲ್ಲಿ ಇಡಲಾಯ್ತು ಅವರನ್ನು ಬೆಂಗಳೂರಲ್ಲಿ. ಇನ್ನೂ ಅವರಿಗೆ ಜಾಮೀನು ಸುಪ್ರೀಂ ಕೋರ್ಟ್ ಕೊಡ್ತು. ತಂದೆ ತಾಯಿ ಅನಾರೋಗ್ಯ ಪೀಡಿತರಾಗಿ, ಕ್ಯಾನ್ಸರ್ ಪೀಡಿತರಾಗಿ ಅವ್ರನ್ನ ನೋಡೋಕ್ಕೂ ಅವಕಾಶ ಕೊಟ್ಟಿಲ್ಲ. ಕೊನೆಗೆ ಸುಪ್ರೀಂ ಕೋರ್ಟ್ ಅವರಿಗೆ ರಿಲೀಫ್ ಕೊಡ್ತು. ಅವರು ಕೇರಳ ಹೋದರು. ಮೌಲ್ವಿ ಒಬ್ಬರು ಸ್ಪೀಚ್ ಮಾಡಿದರು ಕಾಂಗ್ರೆಸ್ ವಿರುದ್ಧ, ಅದೇ ರೀತಿ BJPಯ ವಿರುದ್ಧ ಸ್ಪೀಚ್ ಮಾಡಿದರು. ಬಟ್ ಇಂಥ ಕೃತ್ಯದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ. ಒಂದು ನಿಮಿಷ,
ನಿಮಗೆ ಮೌಲಾನಾ ಏನು ಅಬ್ದುಲ್ ನಾಸಿರ್ ಮದನಿಯವರ ಸಂಕಟ ನಿಮಗೆ ಕಷ್ಟ ಕೊಡುತ್ತೆ, ಇನ್ಯಾರಿಗೋ ಸಾಧ್ವಿ ಪ್ರಜ್ಞಾ ಸಿಂಗ್ರ ಪಂಡಿತರ ಸಂಕಟನೂ ನಮಗೆ ಕಷ್ಟ ಕೊಡುತ್ತೆ. ಸರ್ ಒಂದು ನಿಮಿಷ ಕಾಶ್ಮೀರದ ಪಂಡಿತರ ಸಂಕಟನೂ ನನಗೆ ಇದು ಸಂಕಟ. ಆ ಸಂಕಟದ ಒಂದು ಸಿನಿಮಾ ನಿಮಗೆ ಪ್ರೊಪಗಂಡ ಸಿನಿಮಾ. ಅದು ಸಿನಿಮಾ, ಅದು ಪ್ರೊಪಗಂಡ, ಅದು ಸಂಕಟ ಅಲ್ಲ. ಅದು 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 ಏನು ಹೇಳ್ತೀವಿ ಗೊತ್ತಾ? ಪ್ರಶ್ನೆ ಇಂಥ ಯುವಕರಿಗೆ, ನಮ್ಮ ಹಿಂದೂ ಯುವಕರಿಗೆ, ಶಾಂತರಾದ ಸಹಿಷ್ಣುವಾದಂಥ ಹಿಂದೂ ಯುವಕರಿಗೆ ಪ್ರಚೋದನೆ ನೀಡೋಕೆ ಮುಸಲ್ಮಾನರು ನಿಮ್ಮನ್ನು ಈ ರೀತಿಯಲ್ಲಿ ಕೊಂದಿದ್ದಾರೆ ಎಂದರೆ ನಮ್ಮ ಇದಿತ್ತಲ್ಲ, ಯಾವುದು ಬಂಗಾಳದಲ್ಲಿ ಯಾವ ಸಂಘ ಅದು, ಪುಷ್ಪಮಿತ್ರ ಸಂಘ, ಆ ರೀತಿಯಲ್ಲಿ ನೀವು ಆಗಿ ಅಂತ ಹೇಳುವಂತಹ ವಾತಾವರಣ, ಅದು ನಾವು ವಿರೋಧ ಮಾಡ್ತೀವಿ. ಕಾಶ್ಮೀರಿ ಫೈಲನ್ನು ವಿರೋಧ ಮಾಡ್ತೀವಿ, ಕೇರಳ ಫೈಲನ್ನು. ಕೇರಳ ಫೈಲು 120% ಸುಳ್ಳುಗಳು. ಒಂದು ನಿಮಿಷ, ಕಾಶ್ಮೀರಿ ಫೈಲ್ ಎಷ್ಟು ಪರ್ಸೆಂಟ್ ಸುಳ್ಳು? 90% ಸುಳ್ಳುಗಳು. ಅಲ್ಲಿ ನಡೆದಂಥ ಒಂದು ಘಟನೆ ನಿಜವಾಗ್ಲೂ ಕಾಶ್ಮೀರದಲ್ಲಿ ನಡೆದಿಲ್ಲ ಅನ್ನೋದನ್ನು ನಡೆದಿದೆ. ಸಿನಿಮಾದಲ್ಲಿ ಸಿನಿಮಾದಲ್ಲಿ ತೋರಿಸಿದೆ ಈ ಘಟನೆ ಕಾಶ್ಮೀರದಲ್ಲಿ ನಿಜವಾಗ್ಲೂ ನಡೆದಿಲ್ಲ ಅಂತ ಪ್ರೂವ್ ಮಾಡ್ತೀರಾ? ನಡೆದಿದೆ, ಮತ್ತೆ ಆ ರೀತಿಯಲ್ಲಿ ನಡೆದಿಲ್ಲ. ಯಾವ ರೀತಿಯಲ್ಲಿ? ವೈಭವೀಕರಿಸುವ ರೀತಿಯಲ್ಲಿ ಎಲ್ಲ ಮುಸಲ್ಮಾನ. ಸರ್ ಒಂದು ನಿಮಿಷ ಒಬ್ಬ ಭಯೋತ್ಪಾದಕನ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟಂತಹ ಜಡ್ಜನ್ನು ಮಾರ್ಕೆಟ್ನಲ್ಲಿ ನಡು ರಸ್ತೆಯಲ್ಲಿ ಕೊಂದು ಆತ ಕೊನೆಯ ಉಸಿರು ಬಿಡ್ತಾ ಇರುವಾಗ ಅವನ ಬಾಯಿಗೆ ಯಾರು ನೀರು ಬಿಡಬಾರ್ದು ಅಂತ ಗನ್ಗಳನ್ನು ಹಿಡ್ಕೊಂಡು ಬೈಕ್ನಲ್ಲಿ ಸುತ್ತು ಕಡೆ ರೌಂಡ್ ಹಾಕಿದಂಥ ಘಟನೆ ಕಾಶ್ಮೀರದಲ್ಲಿ ನಡೀಲಿಲ್ವಾ? ಕಲಬುರ್ಗಿಯವರ ಹತ್ಯೆ, ಅದನ್ನೇ ಕೇಳ್ತಾ ಇದ್ದೀನಿ. ಇದು ಅದೇ ರೀತಿ ಅಲ್ಲ ಹೇಳ್ತಾ ಇರೋದು. ಯಾವ ಮಾನಸಿಕತೆಯಿಂದ ಕೊಂದರು? ಅದೇ ರೀತಿ ಗೌರಿ ಲಂಕೇಶನ್ನು ಯಾವ ಮಾನಸಿಕತೆ ಕೊಂದರು? ನಮ್ಮ ಆಚಾರ ವಿಚಾರಗಳನ್ನು ವಿರೋಧ ಮಾಡುವವರು, ಆದ್ದರಿಂದ ಅವರು ಇರಬಾರ್ದು ಅಂತ ಎಲ್ಲ ಸಮುದಾಯದಲ್ಲಿ ಇರ್ತಾರೆ, ಅಂತ ಕೆಲವರು ಇರ್ತಾರೆ. ಅದಕ್ಕೆ ನೀವು ಇಸ್ಲಾಮಿಗೂ ಇದು ಸಂಬಂಧ ಕಲ್ಪಿಸುವುದೇ ಬೇಡ ಅಂತ ಹೇಳ್ತಾರೆ. ಒಂದೇ ನಿಮಿಷ ಕಾಶ್ಮೀರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಬೀದಿಗೆ ಬಂದಂಥವರು ಪಾಕಿಸ್ತಾನದಲ್ಲಿರುವವರ ಪರವಾಗಿ ಹೇಳಿದ್ರು, ತೇರಾ ಮೇರಾ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲಲ್ಲ. ಹೌದಾ? ಹೌದು. ಆ ಘೋಷಣೆಯನ್ನು ಒಪ್ಕೊಳ್ತೀರಾ? ಇಲ್ಲ, ಇಲ್ಲ. ತೇರಾ ಮೇರಾ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲ. ಆ ರಿಶ್ತಾ ಇರುವವರೊಂದಿಗೆ ನಮಗೆ ರಿಶ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದು ನಿಮಿಷ ಸರ್, ಆ ರಿಶ್ತಾ ಇರುವವರಿಗೆ ಪಾಕಿಸ್ತಾನದೊಂದಿಗೆ ರಿಶ್ತಾ ಬಗ್ಗೆ ಹೇಳ್ಬೇಕು. ಪಾಕಿಸ್ತಾನದ ರಿಶ್ತಾ ಹೇಳ್ಬೇಕಾ? ಇವತ್ತು ಉಡುಪಿ ಜಿಲ್ಲಾಧಿಕಾರಿ ನಾನು ಹೇಳ್ಬೇಕಾ ಪಾಕಿಸ್ತಾನದ ರಿಶ್ತಾ ಯಾರೊಂದಿಗೆ ಇರೋದು ಅಂತ? ನಾವು ಇಲ್ಲಿ ನಮಗೆ ಪಾಕಿಸ್ತಾನದೊಂದಿಗೆ ರಿಶ್ತಾನೇ ಇಲ್ಲ. ಶಫೀಸಾದೇವ್ರೆ, ನಾವು ಇಲ್ಲಿ ನಿಮ್ಮನ್ನು ಕರೆದು ಕೂಡಿರಿಸ್ಕೊಂಡಿರೋದು ಒಬ್ಬ ಪ್ರಬುದ್ಧ ಚಿಂತನೆಯ ಧರ್ಮಗುರು ಅನ್ನುವ ಕಾರಣಕ್ಕೆ. ನೀವು ಯಾವುದೋ ಶಂಕಿತರು ಅನ್ನೋ ಕಾರಣಕ್ಕಲ್ಲ, ನಿಮಗೇನೋ ಪಾಕಿಸ್ತಾನದ ಜೊತೆ ರಿಶ್ತಾ ಇದೆ ಅಂತಲ್ಲ, ನಾನು ಮಾನಸಿಕತೆಯನ್ನು ಹೇಳ್ತಾ ಇದ್ದೀನಿ. ತೇರಾ ಮೇರಾ ರಿಶ್ತಾ ಕ್ಯಾ ಲಾ ಇಲಾಹ ಇಲ್ಲಲ್ಲ, ರಲೀವ್ ಸಲೀವ್ ಗಲೀವ್ ಕಾಶ್ಮೀರದಲ್ಲಿ ಕೂಗಲಾದಂಥ ಘೋಷಣೆಗಳು ಏನು ಹಂಗಂದರೆ, ಒಂದು ಊರು ಬಿಟ್ಟು ಹೋಗಿ, ಅಥವಾ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗಿ, ಇಲ್ಲ ಸಾಯೋದಕ್ಕೆ ಸಿದ್ಧರಾಗಿ. ಹೌದಾ? ಈ ಘೋಷಣೆಗಳ ಕಾಶ್ಮೀರದಲ್ಲಿ ಬಂದದ್ದು ಸುಳ್ಳ? ಒಂದೇ ನಿಮಿಷ ಮಸೀದಿಯ ಲೌಡ್ ಸ್ಪೀಕರ್ಗಳಿಂದ ಈ ಘೋಷಣೆಗಳನ್ನು ಕೂಗಲಾಗಿದ್ದು ಸುಳ್ಳ? ಮಸೀದಿ ಲೌಡ್ ಸ್ಪೀಕರ್ಗಳನ್ನು ಬಳಸಿ ಕಾಶ್ಮೀರದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ಕಾಶ್ಮೀರದೊಂದು ವಿಚಾರ ಬೇರೆ ಇದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಗೊತ್ತಾಯ್ತಾ? ಆದರೂ ನಾವು ಅದನ್ನು ಅವರು ಪಾಕಿಸ್ತಾನದೊಂದಿರುವಂತಹ ಸಂಬಂಧವನ್ನು ಫಾರೂಕ್ ಅಬ್ದುಲ್ಲನೇ ವಿರೋಧ ಮಾಡಿದ್ದಾರೆ, ಮುಫ್ತಿ ಸಯೀದ್ನೇ ವಿರೋಧ ಮಾಡಿದ್ದಾರೆ, ಉಮರ್ ಅಬ್ದುಲ್ಲನೂ ವಿರೋಧ ಮಾಡಿದ್ದಾರೆ. ಭಾರತೀಯರು ಯಾರು ಅದಕ್ಕೆ ಸಪೋರ್ಟ್ ಕೊಟ್ಟಿಲ್ಲ. ಯಾಕೆಂದರೆ ಕಾಶ್ಮೀರದೊಂದು ವಿಚಾರಣೆ ಬೇರೆ ಇದೆ, ನಿಮ್ಗೆ ಗೊತ್ತು. ಸಿಮ್ಲಾ ಒಪ್ಪಂದ ಆಗಿರಲಿ, ಬೇರೆ ವಿಚಾರಣೆ ಅವ್ರದ್ದು ಬೇರೆ ಇತ್ತು. ಯಾಕೆಂದರೆ ಕಾಶ್ಮೀರ ನಮ್ಮದು ಅಂತ ಅವರ ತಲೆಯಲ್ಲಿತ್ತು, ಅದರ ವಿರುದ್ಧದಾದಂಥ ಹೋರಾಟ ಇತ್ತು. ಆದರೂ ಅದನ್ನು ಯಾರೂ ಭಾರತದ ಮುಸಲ್ಮಾನರು ಒಪ್ಕೊಂಡಿಲ್ಲ, ಅದನ್ನು ಸಮರ್ಥಿಸಿಕೊಂಡಿಲ್ಲ. ಅದೇ ರೀತಿ ಅಲ್ಲಿ ನಾನು ಹೇಳೋದು ಅಜಿತ್ ಇಷ್ಟೇ, ನೀವೀಗ ನೋಡಿ ಒಬ್ಬ ಮೌಲ್ವಿ ಅಂತೇಳಿ ಕೂತ್ಕೊಂಡಿರಿಸಿದ್ದೀರ. ನಾವು ಕೇಳಬೇಕಾಗಿರೋದು ಇಸ್ಲಾಮಿನ 4 ಆಧಾರ ಸ್ತಂಭ, ಕುರಾನ್, ಹದೀಸ್, ಕಿಯಾಸ್, ಇಜ್ಮಾ. ಈ 4 ಆಧಾರ ಸ್ತಂಭದಲ್ಲಿ ಎಲ್ಲಾದರೂ ಒಂದು ಕಡೆ ಗಜ್ವಾಯ್ ಹಿಂದ್ ನೀವು ತೋರಿಸೋಕೆ ಸಾಧ್ಯ ಇಲ್ಲ. ಹಿಂದೂಗಳನ್ನು ಕೊಲ್ಲಿ ಅಂತ ಹೇಳಿದ್ದು ತೋರಿಸೋಕೆ ಸಾಧ್ಯನೇ ಇಲ್ಲ. ಲಾ ಇಲಾಹ ಇಲ್ಲಲ್ಲ ಅಂತ ಹೇಳಿದರೆ ಅಲ್ಲಾಹನಲ್ಲದೆ ದೇವರಿಲ್ಲ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನೇ ದೇವದೂತ, ಅಷ್ಟೇ ಅರ್ಥ ಇರೋದು. ಲಾ ಇಲಾಹ ಇಲ್ಲಲ್ಲ ಮುಹಮ್ಮದ್ ರಸೂಲುಲ್ಲಾಹ ಅಂತ ಹೇಳಿದರೆ ಅದೇನು ಈ ಹಿಂದೂಗಳ ವಿರುದ್ಧನೋ ಅಥವಾ ಏನು ಭಯೋತ್ಪಾದಕರ ಘೋಷಣೆ ಅಲ್ಲ. ಅಫ್ಲಲುಲ್ ಕಲಿಮಾ, ನೀವು ಹೇಳುವ ಅತಿ ಶ್ರೇಷ್ಠ ಪದಗಳು, ವಾಕ್ಯಗಳು ಲಾ ಇಲಾಹ ಇಲ್ಲಲ್ಲ ಎಂಬುದು ನಾವು ಕಲಿಸುತ್ತಿರುವಂಥ ಪದಗಳು. ಅದನ್ನು ಉಗ್ರವಾದಿ ಮಿಸ್ಯೂಸ್ ಮಾಡಿದ್ದಾನೆ ಅಂತ ಹೇಳಿದ್ದಕ್ಕೆ ಇದಕ್ಕೂ ಸಂಬಂಧವನ್ನು ಕಲ್ಪಿಸಬಾರ್ದು, ಅಷ್ಟೇ ಹೇಳ್ತಾ ಇರೋದು ಅಜಿತ್. ಅದರ ಅರ್ಥ ನಾವು ಸಮರ್ಥನೆ ಮಾಡುವಂಗಿಲ್ಲ. ನಾವು ಹೋರಾಟ ಮಾಡೋಣ, ಎಲ್ಲ ಒಟ್ಟಾಗಿ ಹೋರಾಟ ಮಾಡೋಣ. ಇನ್ನೊಂದೆರಡು ಜನರ ಪ್ರಶ್ನೆಗಳಂತ ಹೇಳ್ತೀನಿ ನಾನು. ಎಸ್ ಸರ್, ನಮಸ್ತೆ. ನಾನು ಬಾಲು ಅಂತೇಳಿ ಕಾನೂನು ವಿದ್ಯಾರ್ಥಿ, ಚಿಕ್ಕಬಳ್ಳಾಪುರ. ಈ ಒಂದು ದೆಹಲಿ ಬಾಂಬ್ ಸ್ಫೋಟ ಪ್ರಕರಣ ಬಗ್ಗೆ ಮಾತಾಡೋದಾದರೆ 1-2 ಮಾತು ಮೂಲಕ ನಿಮಗೆ ಹೇಳ್ತೀನಿ. ವೈದ್ಯೋ ನಾರಾಯಣ ಹರಿ ಅಂತ ನಮ್ಮಲ್ಲಿ ಹೇಳ್ತಾರೆ. ಅದೇ ರೀತಿ ಗುರುಗಳನ್ನ ಮತ್ತು ಹಿರಿಯರನ್ನ ಯಾವ ಥರ ವರ್ಣಿಸ್ತಾರೆ ಅಂತಂದರೆ,
ಸರ್ವಜ್ಞ ಅವರು, ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿರಿದರೆ ನರಸುರರು ಒಲಿದು ಸುಲಿದು ಕೈಲಾಸವು ಕರತಲ ಮಾರ್ಗ ಸರ್ವಜ್ಞ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವೈದ್ಯರಾಗಿರುವಂಥವರೇ ಕೂಡ ಪ್ರಾಣ ತೆಗೆಯೋಕ್ಕೆ ಸಂಚು ರೂಪಿಸ್ತಾರಲ್ವ, ಅದೇ ರೀತಿಯಲ್ಲಿ ಹರಿಯಾಣ ಮೂಲದ ಒಬ್ಬ ರಾಯ್ಪುರ ಅನ್ನೋ ಒಂದು ಮಸೀದಿಯ ಮೌಲ್ವಿ ಒಬ್ಬರು ಕೂಡ, ಮತ್ತು ಉರ್ದು ಶಾಲೆ ಒಬ್ಬ ಶಿಕ್ಷಕರು ಕೂಡ ಈ ಒಂದು ದೆಹಲಿಯಲ್ಲಿ ನಡೆದಂಥ ಒಂದು ಬಾಂಬ್ ಸ್ಫೋಟಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಅವ್ರನ್ನ ಬಂಧನ ಮಾಡಲಾಯಿತು. ಇವರು ಉರ್ದು ಸ್ಕೂಲ್ ಟೀಚರ್ ಒಬ್ಬರು ಕೂಡ ಅದರಲ್ಲಿ ಕೈವಾಡವಿದೆ. ನೀವು ಸಾಮಾನ್ಯವಾಗಿ ನಿಮ್ಮ ಮಸೀದಿಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ತೀರಾ? ಮೌಲ್ವಿ ಅಂದರೆ ಯಾರು? ಕುರಾನ್ ತಿಳ್ಕೊಂಡಿರೋರು. ಮತ್ತು ಕುರಾನ್ ನೀವು ಹೇಳ್ದಂಗೆ ಕುರಾನಲ್ಲಿ ಹೇಳ್ತಾರೆ, ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ ಏನಂತ, ಇರುವೆ ಕೂಡ ನಾವು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸರ್ ನೀವು ಹೇಳಿದ ರೀತಿಯಲ್ಲಿ ಇರುವೆ ಕೂಡ ನೀವು ನೋವು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಮೊಹಮ್ಮದ್ ಪೈಗಂಬರ್ ನಮಗೆ ತಿಳಿಸ್ತಾರೆ ಅಂತ ಹೇಳಿದ್ರೆ, ಹಾಗಾದರೆ ಇವ್ರು ಕುಮ್ಮ ಕೊಟ್ಟಿದ್ದಾರಲ್ಲ ಮೌಲ್ವಿ ಅವರು ಕೂಡ, ಮೌಲ್ವಿ ಅವರು ಅನಕ್ಷರಸ್ಥರ ಅಥವಾ ಅವರು ನಿಮ್ಮ ಧರ್ಮದವರೇ ಅಲ್ಲವಾ? ಮೌಲ್ವಿ ಅಂತಂದರೆ ನೀವು ಇಸ್ಲಾಂ ಧರ್ಮದಲ್ಲಿ ಧರ್ಮವನ್ನು ಯಾರು ಪ್ರತಿಪಾದಿಸ್ತಾರೆ ಅವ್ರನ್ನ ಮಾಡ್ತೀರಾ. ಹಾಗಾದರೆ ಮೌಲ್ವಿ ಕೂಡ ನಿಮ್ಮ ಧರ್ಮದವರಲ್ವಾ? ಈ ವಿಚಾರ ಬಂದಾಗ ಅವ್ರಿಗೂ ಮೊಸಾದ್ ದುಡ್ಡು ಕೊಟ್ಟು ಏನಾದ್ರು ಮಾಡಿಸಿರ್ಬೋದಪ್ಪ. ಕರ್ನಾಟಕ ಅಲ್ಲಲ್ಲ ಮೊಸ ಈಗಲೂ ಅದನ್ನ ಒಪ್ಕೊಳ್ತಾರಾ ಇಲ್ವಾ ಸರ್? ಇರ್ಬೋದು, ಒಪ್ಕೊಳ್ಳಲ್ಲ. ಅಜಿತ್ ಅವರು ಹೇಳಿದ್ದು ನೀವು ತಮಾಷೆಗೆ ತಗೋಬೇಡಿ, ಅದು ಇರ್ಬೋದು. ಯಾಕೆಂದರೆ ಕರ್ನಾಟಕ ಜಮಿಯತ್ ಉಲಮಾ ಇದೆ, ಅಲ್ಲಿ ಉಲ್ಮಾಗಳ ಒಕ್ಕೂಟ ಇದೆ, 8,000 ಮುಫ್ತಿಗಳಿದ್ದಾರೆ. ಯಾವುದೇ ಒಬ್ಬ ಮುಫ್ತಿನೂ ಆ ರೀತಿಯಲ್ಲಿ ಫತ್ವಾ ಕೊಟ್ಟಿಲ್ಲ. ಕರ್ನಾಟಕ ಮುಸ್ಲಿಂ ಜಮಾತ್ ಇದೆ, ಅದರಲ್ಲಿ ಎಷ್ಟೋ ಡಾಕ್ಟರ್ಸ್ಗಳಿದ್ದಾರೆ, ವಕೀಲರುಗಳಿದ್ದಾರೆ. ನಮ್ಮ ಸಂಘಟನೆಯಲ್ಲೇ ಯಾವುದೇ ಒಬ್ಬ ಇಂಥ ಕೃತ್ಯಕ್ಕೆ ಹೋಗಿಲ್ಲ. 80 ಲಕ್ಷ ಮುಸಲ್ಮಾನರು ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಜನಗಣತಿ ಬಂದರೆ 1 ಕೋಟಿಗಿಂತ ಮೇಲೆ ಆಗ್ಬೋದು. ಅಜಿತ್ ಅವರು ಒಪ್ಕೊಳ್ತಾರೋ ಗೊತ್ತಿಲ್ಲ ನನಗೆ. ಈ 1 ಕೋಟಿ ಅಂದ್ರೆ 1 ಕೋಟಿ ಮುಸಲ್ಮಾನರಲ್ಲಿ ಯಾರೋ ಒಬ್ಬ ಮಾಡಿದ್ದಕ್ಕೆ ಅವನಿಗೆ ಈ 90 ಲಕ್ಷ ಮುಸಲ್ಮಾನರು ಓದಿದಂಥ ಕುರಾನ್, ನನ್ನ 25 ವರ್ಷ ಆಯಿತು ನಾನು ಸಾರ್ವಜನಿಕ ಫೀಲ್ಡಲ್ಲಿ, ಎಷ್ಟೋ ಸ್ವಾಮೀಜಿಗಳ ಮಠದಲ್ಲಿ ಹೋಗಿ ನಾನು ಭಾಷಣ ಮಾಡಿದ್ದೀನಿ. ಎಲ್ಲಾದರೂ ಒಂದು ಕಡೆಯಾದರೂ ನಾನು ಒಂದು ಧರ್ಮದ ವಿರುದ್ಧ, ಮನುಷ್ಯತ್ವದ ವಿರುದ್ಧ ನಾನು ಯಾಕೆಂದರೆ ನನ್ನ ಕುರಾನ್ ಕಲಿಸಿರೋದು ನನಗೆ ಅದಕ್ಕೆ ಸೌಹಾರ್ದತೆ ಮತ್ತು ಸಹಿಷ್ಣುತೆ, ಪರಧರ್ಮ ಸಹಿಷ್ಣುತೆ. ವಲಾ ತಸುಬ್ಬುಲ್ಲದೀನ ಯದೂನ ಮಿಂದೂನಿಲ್ಲ, ಅಲ್ಲಾಹನಲ್ಲದೆ ಆರಾಧನೆ ಮಾಡುವಂಥ ದೇವತೆಗಳ ಏನು ಅನುಚರರಿದ್ದಾರೆ ಅವರಿಗೆ ನೀವು ಗೌರವ ಕೊಡಿ, ಅವರನ್ನು ನಿಂದನೆ ಮಾಡಬೇಡಿ. ಅಲ್ಲಾಹನಿಗೆ ಆರಾಧನೆ ಮಾಡುವವರೇ ಈ ಜಗತ್ತಿನಲ್ಲಿ ಇರಬೇಕು ಅಂತ ಹೇಳಿ ಕುರಾನ್ ಎಲ್ಲೂ ಹೇಳಿಲ್ಲ. ಅಲ್ಲಾಹನಿಗೆ ಆರಾಧನೆ ಮಾಡುವವರು ನೀವಿರಿ ಇಸ್ಲಾಂ ಫಾಲೋವರ್ ಆಗಿ, ಅದರೊಟ್ಟಿಗೆ ಬೇರೆ ಧರ್ಮೀಯರನ್ನು ನೀವು ನಿಂದಿಸಬೇಡಿ, ಅಸಭ್ಯ ಹೇಳಬೇಡಿ ಎಂದು ಪವಿತ್ರ ಕುರಾನ್ ನನಗೆ ಹೇಳಿದೆ. ಇರ್ಹಮು ಮಂಫಿಲ್ ಅರ್ಲಿ ಯರ್ಹಮುಕು ಮಂಫಿ ಸಮಾ ತುಹಿಬ್ಬುಲಿನ್ನಾಸ್ ಮಾ ತುಹಿಬ್ಬುಲಿ ನಫ್ಸಿಕ ತಕ್ಕುನ್ ಮುಸ್ಲಿಮ. ಪ್ರವಾದಿ ಮೊಹಮ್ಮದರು ಹೇಳುತ್ತಾರೆ, ನೀನೊಬ್ಬ ನೈಜ ಮುಸಲ್ಮಾನ್ ಆಗಬೇಕಾದರೆ ನಿನ್ನ ಶರೀರಕ್ಕೆ ಇಷ್ಟಪಡುವ ಎಲ್ಲವನ್ನು ಇತರ ಮನುಷ್ಯರಿಗೆ ಇಷ್ಟಪಡು, ಇತರ ಮುಸಲ್ಮಾನರಿಗಂತಲ್ಲ, ಇತರ ಮನುಷ್ಯರಿಗೆ ಇಷ್ಟಪಡು ಅಂತ. ಈ ಒಂದು ಸುಂದರವಾದಂತಹ ಕುರ್ಆನನ್ನು 90 ಲಕ್ಷ ಮುಸಲ್ಮಾನರು ನಿಮಗೆ ಹೇಳಿಕೊಡುವಾಗ ಯಾರೋ ಒಬ್ಬ ಅಥವಾ ಒಂದು 10,000 ಮಂದಿ, ಅಜಿತ್ ಅವರ ಇದರಲ್ಲಿ ಒಂದು ಪಠ್ಯ ಇರಲಿ, ಇವರ ವಿರುದ್ಧ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು. ಅವರು ಇಸ್ಲಾಮಿಕ್ ಟೆರರಿಸಮ್, ಅವರಿಗೂ ಇಸ್ಲಾಮಿಗೆ ಸಂಬಂಧ ಕಲಿಸುವಾಗ ಎಲ್ಲರೂ ಸುಮ್ಮನಾಗ್ತಾರೆ. ನೋಡಿ, ಮಾಧ್ಯಮದವರು ನಮ್ಮ ಮೇಲೇ ಅಪಾದನೆ ಮಾಡ್ತಾರೆ, ನಾವು ಯಾಕೆ ಈ ಉಸಾಬರಿ ಹೋಗು, ನಮ್ಮ ಮೇಲೇ ಸಂಶಯ ದೃಷ್ಟಿಯಿಂದ ನೋಡಬೇಡಿ. ದಯವಿಟ್ಟು ಮುಸಲ್ಮಾನರ ಬಗ್ಗೆ ಸಂಶಯ ದೃಷ್ಟಿಯಿಂದ ನೋಡಬೇಡಿ. ನಾವು ಒಟ್ಟಾಗಿ ಏನು ಮಾಡೋಣ, ಬಸವಣ್ಣವರ ಕರ್ನಾಟಕ ಕಟ್ಟೋಣ, ಗಾಂಧೀಜಿಯವರ ಭಾರತವನ್ನು ಕಟ್ಟೋಣ. ನಮಗೆ ಉಸಾಮಾ ಬಿನ್ ಲಾದನೂ ಬೇಡ, ಗೋಡ್ಸೆನೂ ಬೇಡ. ನಾವು ಒಳ್ಳೆ ಸೌಹಾರ್ದಯುತವಾದಂಥ ಭಾರತ ಕಟ್ಟೋಕೆ ನಾವೆಲ್ಲರೂ ಒಟ್ಟಾಗೋಣ, ಸಂಶಯ ಪಡೋದಿಲ್ಲ. ಹಾಗಾದರೆ ಪ್ರತಿಯೊಂದು ಕೃತ್ಯಗಳು ಮಾಡುವಂಥ ಬಾಂಬ್ ಬ್ಲಾಸ್ಟ್ ಆಗಿರಬಹುದು, ಅಥವಾ KJLD DJ ಗಲ್ಲೇಟ್ ಆಗಿರ್ಬೋದು, ಸರ್ವರ್ ಹೇಳಿದ ರೀತಿಯಲ್ಲಿ ಕುಕ್ಕರ್ ಬ್ಲಾಸ್ಟ್ ಇರ್ಬೋದು, ಮತ್ತು ರಾಮೇಶ್ವರನ ಕೆಫೆಯಲ್ಲಿ ಆದಂಥ ಬಾಂಬ್ ಸ್ಫೋಟ ಇರ್ಬೋದು. ಇವೆಲ್ಲ ಸ್ಫೋಟಗಳು ಕೂಡ ನಾವು ಕಂಡಿರೋದನ್ನು ಅದು ಬರೀ ಮುಸ್ಲಿಂ ಸಂಘಟನೆಗಳಾಗಿರ್ಬೋದು, ಮುಸ್ಲಿಂ ಒಂದು ವ್ಯಕ್ತಿಗಳೇ ಆಗಿರ್ಬೋದು, ಅವ್ರು ಮಾಡ್ತಾರಲ್ವ. ಈಗ ನಾವು ಸಂಶಯ ಪಡೆದ್ರೆ ಇನ್ನೇನು ಮಾಡಬೇಕಾಗುತ್ತೆ? ಅದಕ್ಕೆ ನಾನು ಹೇಳ್ತಾ ಇರೋದು, ಭಾರತದಲ್ಲೇ ನಡೆದಂಥ ಹಲವಾರು ಬಾಂಬ್ ಸ್ಫೋಟಗಳು ಬರೀ ಮುಸಲ್ಮಾನರಲ್ಲ. ಅಮೇರಿಕಾದ ವರದಿ ಏನು ಹೇಳುತ್ತೆ ಗೊತ್ತಾ? 2% ಮಾತ್ರ ಮುಸಲ್ಮಾನರು ಮಾಯೋಯಿಸ್ಟುಗಳು, ಅದೇ ರೀತಿಯಲ್ಲಿ LTT, ಈ ರೀತಿಯಲ್ಲಿ ಎಲ್ಲರನ್ನೂ ವಿಂಗಡಿಸಿ ಅಮೇರಿಕ ವರದಿ ಮಾಡಿದೆ. ಭಾರತದಲ್ಲಿ ನಡೆದಂಥ ಅಹಿತಕರ ಘಟನೆಗಳು, ಅದರಲ್ಲಿ ಗುಜರಾತ್ ಇದಿದೆ, ಭೀವಂಡಿ ಗಲಭೆ ಇದೆ, ಅದೇ ರೀತಿಯಲ್ಲಿ ಇದು ಮಕ್ಕಾ ಮಸೀದಿ ಸ್ಫೋಟ ಇದೆ, ಅಜ್ಮೀರ್ ಸ್ಫೋಟ ಇದೆ, ಗಾಂಧೀಜಿಯವರ ಕೊಲೆ ಇದೆ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಕೊಲೆ ಇದೆ. ಎಲ್ಲವನ್ನೂ ಸೇರಿಸಿ ಅವರೇನು ಹೇಳ್ತಾರೆ, 2% ಮಾತ್ರ ಮುಸಲ್ಮಾನರಿಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಉಗ್ರವಾದ
ಉಗ್ರವಾದಿಗಳು ಮಾಡಿದಂಥ ಕೃತ್ಯಗಳು ಅಂತ. ಹಾಗಾದ್ರೆ 98% ಮಾಡಿದ್ದು ಮುಸಲ್ಮಾನರಲ್ಲ ಅಂತ ಆಯ್ತಲ್ಲ. ಆದ್ರಿಂದ ನಾನು ಹೇಳ್ತಾ ಇರೋದು ಅದರ ಅರ್ಥ ಒಂದು ನಿಮಿಷ ನಾನು ಬರ್ತೀನಿ. ಈ 98% ಹಿಂದೂಗಳು ಅಂತ ನಾವು ಹೇಳಿಲ್ಲ, ಅದೇ ರೀತಿ ಹೇಳಬಾರ್ದು. ಯಾಕಂದ್ರೆ ಹಿಂದೂ ಧರ್ಮಕ್ಕೂ ಈ ಏನು ಕೋಮುವಾದ ಉಗ್ರವಾದತನ ಮಾಡುವುದಕ್ಕೂ ಸಂಬಂಧ ಇಲ್ಲ. ಯಾರು ಧರ್ಮದ ಕಾರಣಕ್ಕಾಗಿ ವೆಪನ್ಸ್ ಕೈಗೆ ಎತ್ಕೋತಾರಲ್ಲ ಅದನ್ನು ಧಾರ್ಮಿಕ ಟೆರರಿಸಮ್ ಅಂತ ಕರೆಯೋದು ಪದ್ಧತಿ ಸರ್, ಅದು ರೂಢಿ. ನಾನು ಮೊನ್ನೆನೂ ಉದಾಹರಣೆ ಕೊಟ್ಟೆ. ಬೆಂಗಳೂರು ಶಿವಾಜಿನಗರದಲ್ಲಿ ಒಬ್ಬ ರೌಡಿ ಇದ್ದ, ಕೋಳಿ ಫಯಾಜ್ ಅಂತ. ಅವನು ಯಾರು ಮುಸ್ಲಿಂ ರೌಡಿ ಅಂದ್ರ, ಮುಸ್ಲಿಂ ಕ್ರಿಮಿನಲ್ ಅಂದ್ರ, ಇಸ್ಲಾಮಿಕ್ ಕ್ರಿಮಿನಲ್ ಅಂದ್ರ? ಸರ್ ಪೂರ್ತಿ ಕೇಳಿಸ್ಕೊಳ್ಳಿ. ಯಾವುದಾದ್ರು ಮುಸ್ಲಿಂ ಯುವಕನ ಯಾರು ಆ ರೀತಿ ಬರ್ತಾ ಇದೆ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ ಸರ್. ಒಂದು ನಿಮಿಷ ಇಲ್ಲ, ಮಾಧ್ಯಮದಲ್ಲಿ ಆನೆ ತುಳಿದು ದಲಿತ ಮಹಿಳೆ ಸಾವು ಅಂತಲೂ ಬಂದ್ಬಿಡುತ್ತೆ. ಆನೆಗೇನು ಬರಬಾರ್ದು ಅಂತ ಹೇಳೋದು ಯಾಕೆ ದಲಿತ ಮಹಿಳೆ ಸಾವು ಅಲ್ಲ, ನಾನು ಕೇಳ್ತಾ ಇರೋದು ಯಾರು ಕೋಳಿ ಫಯಾಜನ್ ಇಸ್ಲಾಮಿಕ್ ಕ್ರಿಮಿನಲ್ ಅಂತ ಕರೆದ್ರ ಅವನು ಮಾಡಿದ್ದಕ್ಕೂ ಧರ್ಮಕ್ಕೂ ಸಂಬಂಧ ಇರಲಿಲ್ಲ. ವಿ ನೋ ಇಟ್. ಅವ್ನು ಧರ್ಮಕ್ಕೇನು ಸಂಬಂಧ ಇಲ್ಲರಿ, ಅವನು ಹಿಂದೂ ಆಗಿದ್ರು. ಉಸಾಮಾ ಬಿನ್ ಲಾದನಿಗೂ ಧರ್ಮಕ್ಕೂ ಏನು ಸಂಬಂಧ ಇದೆ? ಅಬೂಬಕರ್ ಅಲ್ ಬಗ್ದಾದಿಗೂ ಇಸ್ಲಾಮಿಗೆ ಏನು ಸಂಬಂಧ ಹೇಳಿ? ನಾನು ಕೋಳಿ ಫಯಾಜ್ ನೀವು ಹೇಳಿದ್ದೀರಿ. ಉಸಾಮಾ ಬಿನ್ ಲಾದನಿಗೆ ಮತ್ತು ಅದೇ ರೀತಿ ಅಬೂಬಕರ್ ಅಲ್ ಬಗ್ದಾದಿಗೆ ಏನು ಸಂಬಂಧ ಇದೆ ಹೇಳಿ ನೀವು? ಅದು ಸಂಬಂಧ ಇದ್ದಿದ್ದರೆ ಈಗ ಇರಾಕ್ ಮತ್ತು ಅದೇ ರೀತಿಯಲ್ಲಿ ಈಜಿಪ್ಟಿನಲ್ಲಿ ಸಾವಿರಾರು ಮುಸಲ್ಮಾನರ ಕಗ್ಗೊಲೆ ಮಾಡ್ತಾ ಇದ್ನ. ಅಬೂಬಕರ್ ಅಲ್ ಬಗ್ದಾದಿ ನೇತೃತ್ವದ ಐಸಿಸ್ಸು ಇರಾಕ್ನಲ್ಲಿರುವ ಯಜೀದಿ ಅನ್ನುವ ಸಮುದಾಯವನ್ನು ಮಾತ್ರ ಯಾಕೆ ಕಗ್ಗೊಲೆ ಮಾಡ್ತು? ಅದೇ ನಾನು ಹೇಳ್ತಾ ಇರೋದು ಕೇಳಿ. ಅಲ್ಲ, ಯಾರು ಹೇಳಿದ್ರು ಯಜೀದಿ ಸಮುದಾಯವನ್ನು ಮಾತ್ರ ಕಗ್ಗೊಲೆ ಮಾಡಿತ್ತು ಅಂತ ಹೇಳಿದವರು ಯಾರು? ಅದಕ್ಕೆ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಚರಿತ್ರೆಯನ್ನು ವಿಕಲವಾಗಿ ಚಿತ್ರೀಕರಿಸುವಂಥ ಒಂದು ಕೆಲಸ ನಡೀತಾ ಇದೆ. ಅದೇ ಫೆಲೆಸ್ತೀನ್ ಮತ್ತು ಇಸ್ರೇಲ್ ಗಲಭೆ ಬಗ್ಗೆನೂ ಆಗಿದೆ, ಗಜ್ವೆ ಹಿಂದ್ ಬಗ್ಗೆನೂ ಆಗಿದೆ, ಅದೇ ರೀತಿ ದಾರುಲ್ ಹರ್ಬ್ ಬಗ್ಗೆನೂ ಆಗಿದೆ. ದಾರುಲ್ ಹರ್ಬ್ ಅಂತ ಯಾರು ಹೇಳಿದ್ದಾರೆ? ಏನು ಮಾಧ್ಯಮಗಳು ಏನು ಹೇಳ್ತಾ ಇದ್ದಾರೆ? ಯಾರೋ ಒಬ್ಬ ಹೇಳಿದಂತೆ ಇದು ದಾರುಲ್ ಹರ್ಬ್, ಆದ್ದರಿಂದ ಯುದ್ಧ ಮಾಡಬೇಕು. ದಾರುಲ್ ಹರ್ಬ್ ಮತ್ತು ದಾರುದ್ದಿಮ್ಮಿ ಎಲ್ಲಿರೋದು? ಆವತ್ತಿನ 14 ಶತಮಾನಗಳ ಮುಂಚೆ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ತೀವ್ರವಾಗಿ ಹಿಂಸೆ ಮಾಡಿದಾಗ ಒಂದು ರಾಷ್ಟ್ರ, ಆವತ್ತಿನ ಮಕ್ಕಾ ಏನು ಮಾಡಿತ್ತು? ಪ್ರವಾದಿ ಮತ್ತು ಅನುಚರರ ವಿರುದ್ಧ ನಿರಂತರವಾಗಿ ಅನ್ಯಾಯ ಮಾಡಿ ಅತ್ಯಾಚಾರ ಮಾಡಿದಾಗ ದಾರುಲ್ ಹರ್ಬಿನ ಘೋಷಣೆ ಆಯಿತು ಮಕ್ಕಾದ ಬಗ್ಗೆ. ಅದು ಯುದ್ಧ ಮಾಡಬಹುದು ಅಂತ ದಾರುಲ್ ಹರ್ಬ್. ಭಾರತ ದಾರುಲ್ ಹರ್ಬ್ ಅಂತ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರಲ್ಲ, ಎಲ್ಲಿದೆ ಅದು? ನಿಮ್ಮಂಥ ಪ್ರಬುದ್ಧರನ್ನು ಕರ್ಕೊಂಬಂದು ಕೂಡಿಸಿದ್ದು ಯಾಕೆ ಅಂದರೆ ಪ್ರವಾದಿ ಮೊಹಮ್ಮದರ ಕಾಲದಲ್ಲಿ ಏನೇನು ನಡೀತಲ್ಲ ಅದು ಅಲ್ಲಿನ ಸನ್ನಿವೇಶಕ್ಕೆ ಅಲ್ಲಿನ ಜಾಗಕ್ಕೆ ನಡೆದಿದ್ದು, ಅದನ್ನ ಇಲ್ಲಿ ಅಪ್ಲೈ ಮಾಡಬೇಡಿ ಅಂತ ಹೇಳುವ ಪ್ರಬುದ್ಧರು ಬೇಕಾಗಿದ್ದಾರೆ. ಆ ಪುಸ್ತಕ ಇದು ಸರ್ವ ಮನುಕುಲಕ್ಕೂ ಇಡೀ ಪ್ರಪಂಚಕ್ಕೂ ಮತ್ತು ಸದಾಕಾಲಕ್ಕೂ ಅಂತ ಹೇಳ್ತಾ ಬಂದಿರೋದ್ರಿಂದ ಸಮಸ್ಯೆಗಳಾಗ್ತಾ ಇರೋದು. ಸದಾಕಾಲಕ್ಕೂ ಇದು ಪರ್ಮನೆಂಟು, ಸದಾ ಕಾಲಕ್ಕೆ ಇರುವುದು. ಒಂದು ನಿಮಿಷ ನೀವು ಮಾಡುವ ಮಾತು ಮತ್ತು ಕೃತಿಗಳಲ್ಲಿನ ವ್ಯತ್ಯಾಸ ಸರ್. ಒಂದು ನಿಮಿಷ ಹೇಳೋದು ಸರ್, ದಾರುಲ್ ಹರ್ಬ್ ನಾನು ಹೇಳಿ ನೋಡಿ, ಇಲ್ಲ ಬೇರೆ ಇದೆ, ಅಜಿತ್ ಬೇರೆ ಇಲ್ಲ, ತಪ್ಪು ಮಾಹಿತಿ ಹೋಗುತ್ತೆ. ಮುಸ್ಲಿಂ ಸಮುದಾಯಕ್ಕೆ ತಪ್ಪು ಮಾಹಿತಿ ಹೋಗುತ್ತೆ. ನಾನು ಕ್ಲಿಯರ್ ಮಾಡ್ತೀನಿ, ನೀವು ಕ್ಲಿಯರ್ ಮಾಡಕ್ಕೆ. ದಾರುಲ್ ಹರ್ಬ್ ಭಾರತ ದಾರುಲ್ ಹರ್ಬ್ ಅಂತ ಹೇಳಿದಂತ ಒಂದೇ ಒಂದು ಇದು ಹೇಳಿ, ಎಲ್ಲಿ ಹೇಳಿದೆ? ಮಕ್ಕಾ ಬಗ್ಗೆ ಆವತ್ತು ಹೇಳಿದೆ, ಆವತ್ತಿನ ಸನ್ನಿವೇಶ ಅದೇ ರೀತಿಯಲ್ಲಿ ಇಸ್ಲಾಂ ಸಾರ್ವಕಾಲಿಕ ಮತ್ತು ಸರ್ವ ಇದಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ದು ನೀವು ದಾರುಲ್ ಹರ್ಬ್ ಒಂದೊಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ನಾನು ಹೇಳ್ತಾ ಇರೋದು. ದಾರುಲ್ ಹರ್ಬ್ ಗಜ್ವೆ ಹಿಂದ್ ಎಲ್ಲಿದೆ ಹೇಳಿ? ಯಾವುದಾದ್ರೂ ಇಸ್ಲಾಮಿಕ್ ಗ್ರಂಥದಲ್ಲಿ ತೋರಿಸಿ ನೀವು. ಭಾರತದ ವಿರುದ್ಧ ಯುದ್ಧ ಮಾಡಬೇಕು ಅಂತ ಎಲ್ಲಿದೆ? ಮಾತ್ರ ಅಲ್ಲ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ಈ ಖಡ್ಗದ ಬಗ್ಗೆ ಮಕ್ಕಾದಲ್ಲಿ, ಇದು ಭಾರತದ ಖಡ್ಗದಂತೆ ಜಲಪಿಸುವಂಥ ಖಡ್ಗ ಇದು. ಅಷ್ಟು ಭಾರತವನ್ನು ಪ್ರಶಂಸಿಸಿದಂಥ ಹದೀಸ್ಗಳು ಬೇಕಾದರೆ ಪ್ರವಾದಿಗಳ ನುಡಿಯಲ್ಲಿ ಕಾಣಬಹುದು. ಭಾರತದಲ್ಲಿ ಯುದ್ಧ ಮಾಡಬೇಕು ಅಂತ ಹೇಳಿ ಎಲ್ಲಿದೆ ಹೇಳಿ? ಇದು ತಪ್ಪು ಮಾಹಿತಿ ಅಲ್ವಾ ಅಂತ ಕೇಳ್ತಾ ಇರೋದು ಅಜಿತ್. ಇದು ತಪ್ಪು ಮಾಹಿತಿ. ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ ಸರ್. ನೀವು ಸ್ವಲ್ಪ ಓದಿದ್ದೆ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಸಂಪೂರ್ಣ ಓದಬೇಕು ಅಂತ ಹೇಳ್ತಾ ಇರೋದು ನಾನು. ಏನು ಇಸ್ಲಾಮ್ಗೂ ಮೊಹಮ್ಮದ್ ಬಿನ್ ಲಾಡೆನ್ಗೂ ಏನು ಸಂಬಂಧ? ಇಸ್ಲಾಮ್ಗೂ ಐಸಿಸ್ಗೂ ಏನು ಸಂಬಂಧ ಇಲ್ಲ ಅಂತಲ್ಲ, ಅವನ ಕೃತ್ಯಕ್ಕೂ ಇಸ್ಲಾಮಿನ ಏನು ಗ್ರಂಥಗಳಿಗೆ ಏನು ಸಂಬಂಧ ಇದೆ ಅಂತ ಕೇಳಿದನು. ಅವ್ರು ಯಾಕೆ ಮುಸಲ್ಮಾನರನ್ನು ಕೊಲ್ತಿದ್ರು ಅಂತ? ಅಲ್ಲಲ್ಲ, ನಾನು ಮುಸಲ್ಮಾನರು ಕೊಲ್ತಿದ್ದಾರೆ ಅಂತಲ್ಲ. ಯಾರನ್ನು ಕೊಲ್ಲೋದು ಇಸ್ಲಾಂ ಇಲ್ಲಿ ಅಸಮ್ಮತಿಸುವಾಗ ಅವನಿಗೆ ಇಸ್ಲಾಮಿಗೆ ಯಾಕೆ ನೀವು ಇದು ಸಂಬಂಧ ಕಲ್ಪಿಸ್ತೀರಾ ಅಂತ ಕೇಳ್ತಾ ಇರೋದು ನಾನು. ನೀವು ಹಿಂಗೆ ಮಾತಾಡ್ಬಿಟ್ರೆ ನೀವು ಪೂರ್ತಿಯಾಗಿ ಓದ್ಕೊಂಡಿದ್ದೀರಾ ಅಂತ ನನಗೊಂದು ಡೌಟ್ ಬಂದು. ಎಸ್, ಇನ್ನೊಂದು ಪ್ರಶ್ನೆ ತಗೋತೀನಿ ಸರ್. ನಮಸ್ತೆ, ನನ್ನ ಹೆಸರು ವಾಸುದೇವ್ ಅಂತ, ಜರ್ನಲಿಸಮ್ ಸ್ಟೂಡೆಂಟು. ನೀವು ಹೇಳಿದ್ರಿ ಡೆಲ್ಲಿ ಬ್ಲಾಸ್ಟಲ್ಲಿ ಮಾತಾಡಿರುವಂಥ ಉಗ್ರ
ಅವನೊಬ್ಬ ಹುಚ್ಚ ಅಂತ ಹೇಳ್ತಾ ಇದ್ದೀರಾ. ಅವರೆಲ್ಲ ಡಾಕ್ಟರ್ಸ್ ಸರ್, ಡಾಕ್ಟರ್ ಉಮರು, ಡಾಕ್ಟರ್ ಶಹೀನ್, ಇವರೆಲ್ಲ ಡಾಕ್ಟ್ರಾಗಿ ಇದ್ಕೊಂಡು ಇವರೇ ಕುರಾನ್ನ ತಪ್ಪಾಗಿ ಓದ್ಕೊಂಡಿದ್ರೆ ಒಬ್ಬ 5-10ನೇ ತರಗತಿ ಅಂತ ಓದಿರ್ತಕ್ಕಂಥ ಮುಸಲ್ಮಾನ್ ಕತೆ ಏನು? ಇವರೆಲ್ಲ ಹಿಂಗೆ ಬ್ಯಾಂಗ್ಳೂರಲ್ಲಿ ಒಬ್ಬ ಡಾಕ್ಟ್ರು ಸ್ವಂತ ಪತ್ನಿಯನ್ನು 42 ತುಂಡು ಮಾಡಿದ. ತುಂಡು ಮಾಡಿ ಕಟ್ ಮಾಡಿ ಹಾಕಿದವನು. ಅವನು ಹುಚ್ಚನೇ. ಡಾಕ್ಟ್ರ್ ಅಂತ ಹೇಳಿದರೆ ನೀವು ತಿಳ್ಕೊಬೇಡಿ. ಅದಕ್ಕೆ ನಾನು ಅಜಿತ್ ಅವರು ಹೇಳ್ತಾ ಇರೋದು, ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ ಮೈಗೂಡಿಸಿಕೊಳ್ಳುವಂಥ ಪ್ರಯತ್ನಗಳು ಎಲ್ಲ ಸಮುದಾಯದ ಯುವಕರು ಮಾಡಿಕೊಳ್ಬೇಕು. ಇಸ್ಲಾಂ ಏನು ಹೇಳಿದೆ ಅಂತೇಳಿ ಮುಸ್ಲಿಂ ಯುವಕರು ಕಲಿಬೇಕು. ಭಗವದ್ಗೀತೆ ಏನು ಹೇಳಿದೆ ಹಿಂದೂ ಧರ್ಮದು, ಅದೇ ರೀತಿಯಲ್ಲಿ ಬೈಬಲ್ ಏನು ಹೇಳಿದೆ ಅಂತೇಳಿ ಕ್ರೈಸ್ತ ಧರ್ಮದ. ಅವರವರ ಧಾರ್ಮಿಕ ಚಿಂತನೆಗಳು ಆಧ್ಯಾತ್ಮಿಕ ನಾಯಕರು ಹೇಳಿಕೊಡುವಂಥ ಸೂಫಿಸಂ ಶರಣರ ಆ ತತ್ವ ಚಿಂತನೆಯಲ್ಲಿ ನಮ್ಮ ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಯುವಕರು ಹೋಗಬೇಕು. ಆವಾಗ ಇದಕ್ಕೆಲ್ಲದಕ್ಕೂ ಪರಿಹಾರ ಆಗುತ್ತೆ. ಡಾಕ್ಟರ್ ಆಗಿದ್ದೀನಿ, IAS ಆಫೀಸರ್ ಆಗಿದ್ದೇನೆ, ಇದಕ್ಕೇನು ಮಿಲ್ಟ್ರಿಯೇ ಪಾಕಿಸ್ತಾನಕ್ಕೆ ಗೂಢಚರ್ಯೆ ಮಾಡಿದ್ದಾನೆ. ಮಿಲ್ಟ್ರಿಯಲ್ಲಿರುವವನು ಸೇನಾಧಿಪತಿಗಳೇ. ಆದ್ದರಿಂದ ಇವರು ಓದಿಕೊಂಡೇನೂ ಆಗಲ್ಲ. ಅವರಲ್ಲಿ ವ್ಯಾಲ್ಯೂ ಬೇಸ್ಡ್ ಶಿಕ್ಷಣ ಬೇಕು. ಧಾರ್ಮಿಕತೆ, ಮನುಷ್ಯತ್ವ, ಸಹಿಷ್ಣುತೆ ಅದೆಲ್ಲ ಹೃದಯಾಂತರಾಳದಿಂದ ಬರಬೇಕು. ಅದನ್ನು ಧಾರ್ಮಿಕ ಮೌಲ್ಯಗಳಿರುವಂತಹ ಶಿಕ್ಷಣ ಮಾತ್ರ ಕೊಡುತ್ತೆ. ಆದ್ದರಿಂದ ನಾನು ಹೇಳೋದು ಮದ್ರಸಾ ಶಿಕ್ಷಣ ಬರಬೇಕು. ಅದೇ ರೀತಿ RSS ಅವರು ಮಾಡ್ತಾ ಇರೋದನ್ನು ಶಿಶು ಮಂದಿರ ಅದೆಲ್ಲ ಬೆಳಿಬೇಕು. ಅಲ್ಲಿ ಧರ್ಮದ ಆಚಾರಗಳು ಕಲಿಸಿಕೊಂಡು ಬರಬೇಕು. ಪರಧರ್ಮ ಸಹಿಷ್ಣುತೆಯನ್ನು ಕಲಿಸುವಂಥ ವಾತಾವರಣ ಬರಬೇಕು. ಶಫೀಜಾದೆ ಅವರೇ, ಉತ್ತಮ ಮನುಷ್ಯನಾಗಿ ಬದುಕುವುದಕ್ಕೆ ರಿಲಿಜನ್ ಅನಿವಾರ್ಯ ಅಲ್ಲ. ಅನಿವಾರ್ಯನೇ. ಅದು ಇಲ್ಲದೆಯೂ ಕೂಡ ಒಬ್ಬ ಮನುಷ್ಯ ಉತ್ತಮ ಬದುಕನ್ನು ನಡೆಸಬಹುದು. ಅದು ಅನಿವಾರ್ಯ ಅಲ್ಲ. ನಾಸ್ತಿಕರಾದಂಥವರು ಏನೋ ದಾರಿ ತಪ್ಪಿ ಬಿಟ್ಟಿರ್ತಾರೆ, ಏನೋ ಇನ್ನೊಬ್ಬರಿಗೆ ಮಾರಕಾದ ಜೀವನ ನಡೆಸ್ತಾರೆ. ಆ ತಪ್ಪು ಕಲ್ಪನೆಯಲ್ಲಿ ಇರಬೇಡಿ ಅಂತ. ಅದು ಒಂದದು. ಆ ತಪ್ಪು ಕಲ್ಪನೆ. ಎರಡನೇದು ಅರ್ಧಂಬರ್ಧ ಓದಿ, ಈಗ ಡಾಕ್ಟರ್ ಅಂತ ಹೇಳ್ತಾನಲ್ಲ, ಇವನು ಕುರಾನೋ ಏನೋ ಹದೀಸಲ್ಲೋ ಹೇಳಿದಾರಲ್ಲ, ಹೂರುಲಿನ್ ಯಾವುದು ಸ್ವರ್ಗದ ಕನ್ಯೆಗಳು ಸಿಗ್ತಾರೆ ಅಂತ ಹೇಳಿ ಅವನೆಲ್ಲ ಒಂದು ಹದೀಸಲ್ಲಿ ನೋಡಿದ್ದಾನೆ. ಯಾಕೆ ಸಿಗ್ತಾರೆ ಅಂತ ಅವನು ವ್ಯಾಖ್ಯಾನ ಏನು ನೋಡೋಕೆ ಹೋಗಿಲ್ಲ. ಅದರ ವಿಶಾಲವಾದಂಥ ಅರ್ಥವನ್ನು ಅವನು ಅರ್ಥನೇ ಮಾಡ್ಕೊಂಡಿಲ್ಲ. ಅದೇ ರೀತಿ ಹೇಳ್ತೀನಿ, ಆ ಹುಚ್ಚಿನ ಮಗ ಪೂರ್ತಿ ಓದಲಿಲ್ಲ ಅಂತ ಯಾಕ್ರಿ ಅಮಾಯಕರು ಸಾಯ್ಬೇಕು ಅಂತ ಅದಕ್ಕೆ ಗರಿಷ್ಠ ಶಿಕ್ಷೆ ಪೂರ್ತಿ ಯಾಕೆ ಓದಲಿಲ್ಲ ಅಂತ ಅಮಾಯಕರು ಯಾಕೆ ಸಾಯ್ಬೇಕು? ಒಳ್ಳೆ ಕಥೆ ಅಲ್ಲ. ಕಿಲ್ ದ ಇನ್ಫೆಡಲ್ಸ್ ವೇರ್ ಎವರ್ ಯು ಫೈಂಡ್ ದೆಮ್ ಅನ್ನೋದು ಓದಿರ್ತಾನೆ. ಒಂದ್ ನಿಮಿಷ, ಕಿಲ್ ದ ಇನ್ಫೆಡಲ್ಸ್ ವೇರ್ ಎವರ್ ಯು ಫೈಂಡ್ ದೆಮ್ ಅಂತ ಎಲ್ಲ ಓದಿರ್ತಾನೆ. ಅವ್ನು ಹಿಂದೆ ಮುಂದೆ ಓದಬೇಕಾಗಿತ್ತು, ಓದಲಿಲ್ಲ, ಅದಕ್ಕೆ ಕೊಂದ. ನಿಮ್ಮ ಅಭಿಪ್ರಾಯದಲ್ಲಿ ನಾವೇನು ಮಾಡ್ಬೋದು ಹೇಳಿ? ಈಗ ನೀವು ನಮಗೆ ಸಲಹೆ ಕೊಡಿ. ಉಲ್ಮಾಗಲ್ಲ, ನಾನು ಒಂದು ಉಲಮಾ ಸಂಘಟನೆಯ ಅಧಿಕೃತವಾಗಿ ಇರುವವನು. ಸಲಹೆ ಕೊಡಿ ನನಗೆ, ಏನು ಮಾಡ್ಬೋದು ಹೇಳಿ? ಅಂಥವರಿಗೆ ನಾವೇನು ಮಾಡ್ಬೋದು ಹೇಳಿ? ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಬಹುತೇಕ ಭಯೋತ್ಪಾದಕರು ಕುರಾನಿನ ಆ ಸೂಕ್ತವನ್ನು ಉಲ್ಲೇಖಿಸ್ತಾರೆ. ಮೂರ್ತಿ ಪೂಜಕರು ಎಲ್ಲೆಲ್ಲಿ ಸಿಗ್ತಾರೋ ಅವ್ರನ್ನ ಕತ್ತರಿಸಿ ಉದಿನಲಿಲ್ಲದೀನ ಯುಕಾತಲೂನ ಬಿ ಅನ್ನಹುಂ ದುಲಿಮು. ಒಂದು ನಿಮಿಷ, ಸೂರಾ ಹಜ್ ನಾನು ಹೇಳ್ತಾ ಇರೋದು, ನೀವು ಹೇಳುವಂಥ ಸೂಕ್ತ. ಉದಿನಲಿಲ್ಲದೀನ ಯುಕಾತಲೂನ ಬಿ ಅನ್ನಹುಂ ದುಲಿಮು, ಪವಿತ್ರ ಕುರಾನ್ ಹೇಳ್ತಾರೆ ಸೂರತ್ ಹಜ್ಜಿನಲ್ಲಿ. ಅವರಿಗೆ ನಾವು ಯುದ್ಧಕ್ಕೆ ನಾವು ಅನುಮತಿ ಕೊಟ್ಟಿರುವುದು ಬಿ ಅನ್ನಹುಂ ದುಲಿಮು, ಅವರು ಆಕ್ರಮಿಸಲ್ಪಟ್ಟ, ಅನ್ಯಾಯಕ್ಕೊಳಗಾದ, ಸ್ವಂತ ರಾಷ್ಟ್ರದಿಂದ ಓಡಿಸಲ್ಪಟ್ಟ ಒಂದು ವಿಭಾಗ. ಆದ್ದರಿಂದ ಅವರಿಗೆ ನಾವು ಯುದ್ಧಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಅದು ಭಾರತದ ಸನ್ನಿವೇಶಕ್ಕೆ ಇಲ್ಲ. ಆಗಿದ್ದ ಮೇಲೆ ಭಾರತದ ಮುಸ್ಲಿಂ ಮಕ್ಕಳು ಅದನ್ನ ಯಾಕೆ ಓದಬೇಕು? ಕುರಾನ್ ಓದುದ್ರಿ ಆವತ್ತಿನ ಚರಿತ್ರೆಗಳು ಗೊತ್ತಾಗ. ನೀವು ಈಗ ಅಜಿತ್ ಹೇಳ್ತಾರೆ ಬದ್ರಿ ಯುದ್ಧ ಆಗಿದೆ ಅಂತ ಹೇಳ್ತೀರಿ. ನೀವು 74 ಯುದ್ಧಗಳು ನಡೆದಿದೆ ಇಸ್ಲಾಮಿನಲ್ಲಿ. ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಯುದ್ಧ ನಡೆದಿದೆ. ಅದೊಂದು ಧರ್ಮದ ವಿರುದ್ಧ ಅಲ್ಲ, ಅಥವಾ ಒಂದು ಮನುಷ್ಯತ್ವದ ವಿರುದ್ಧ ಆಗಿರಲಿಲ್ಲ. ಆ ಯುದ್ಧ ನಡೆದಿರೋದೆಲ್ಲವೂ ನೀವು ಹೇಳ್ತಾ ಇರೋದು CT ರವಿ ಅವರು ಹೇಳ್ತಾ ಇದ್ದಾರೆ. ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ CT ರವಿ ಅವರು. 2-3 ಬಾರಿ ನಾನು ಅದಕ್ಕೆ ಆನ್ಸರ್ ಮಾಡಿದೆ. ಒಂದು ಇರಬೇಕು, ಹಿಂಸೆ ಆಗಿಲ್ಲ ಅಂತ ಹೇಳಿದ್ದೀರಿ. ಮತ್ತೆ ಬದ್ರಿ ಯುದ್ಧಗಳು ಹಿಂಸೆ ಮಾಡಬಾರ್ದು ಅಂತ ಮಾಡಬಾರ್ದು. ಅಜಿತ್, ನಿಮ್ಮನ್ನು ನಾನು ಕೊಲ್ಲೋಕೆ ಬರುವಾಗ ನೀವು ಸೆಲ್ಫ್ ಪ್ರೊಟೆಕ್ಷನ್ ಮಾಡಲ್ವಾ? ಹೋರಾಟ, ಜಿಹಾದ್ ಅಂತ ಹೇಳಿದರೆ ಹೋರಾಟ, ಕೆಡುಕಿನ ವಿರುದ್ಧದ ಹೋರಾಟ. ಮಕ್ಕಾದಲ್ಲಿ 13 ವರ್ಷಗಳ ಕಾಲ ಜೀವನ ಮಾಡಿದರು. ನೀವು ಸ್ವಲ್ಪ ಒಂದೇ ನಿಮಿಷ ಕೇಳ್ಕೊಳ್ಳಿ. ಇದು ಈ ಚರಿತ್ರೆ 13 ವರ್ಷಗಳ ತೀವ್ರ ಹಿಂಸೆ ಕೊಟ್ಟರು. ಒಂದು ನಿಮಿಷ, ತೀವ್ರ ಹಿಂಸೆ ಕೊಟ್ಟರು. ಪ್ರತೀಕಾರ ಇತ್ತ ಅಲ್ಲಿ? ಪ್ರವಾದಿ ಮೊಹಮ್ಮದ್ರು ಪ್ರತೀಕಾರ ಮಾಡಿದ್ರ? ಅಸ್ಮಾ ಅಂತ ಒಬ್ಬ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಗುಹ್ಯ ಭಾಗಕ್ಕೆ ಕೊಡಲಿ ಏಟು ಕೊಟ್ಟು ತೀವ್ರವಾಗಿ ಹಿಂಸಿಸಿ ಕೊಂದರು. ಒಂದು ನಿಮಿಷ ಕೇಳಿ, ಬಿಲಾಲ್ರನ್ನು ಕೊಂದರು, ಅತ್ಯಾಚಾರ ಮಾಡಿದರು. ಅಲ್ಲಿ ಪ್ರತೀಕಾರ ಇರಲಿಲ್ಲ. ಸಂಬಂಧಿಕರಿದ್ದಾರೆ ಅಂತ ಹೇಳಿ ಮದೀನಕ್ಕೆ ಹೋದ. ಯಾಕೆ ಹೇಳಿ? ಅಲ್ಲಿ ಒಂದು ನಿಮಿಷ, ಮದೀನಕ್ಕೆ ಹೋದ್ರು. ಒಂದು ನಿಮಿಷ, ಯಾಕೆ ಹೇಳಿ? ನೀವು ಎಕ್ಸ್ಪ್ಲೇನ್ ಮಾಡಬೇಡಿ, ನಾನು ಹೇಳಿದ ನಂತರ ಹೇಳಿ. ಮದೀನಕ್ಕೆ ಹೋದರು. ಆ ಮದೀನಾದಲ್ಲೂ ನಿಮ್ಮನ್ನು ಬಿಡಲ್ಲ, ನಾನು ಕೊಲ್ತೀವಿ ಅಂತ ಹೇಳಿ ಮಕ್ಕಾದಿಂದ 430 ಕಿಲೋಮೀಟರ್ ದೂರದಲ್ಲಿರುವಂಥ ಮದೀನಕ್ಕೆ ಅವರು ದಂಡೆತ್ತಿ ಬಂದಾಗ ಆವತ್ತು ಹೇಳಿತು, ಯುಕಾತಿಲೂನಕುಂ ಕಮಾ ಯುಕಾತಿಲೂನಕುಂ ಕಾಫಾ, ನಿಮ್ಮೊಂದಿಗೆ ಯುದ್ಧ ಮಾಡಿದಾಗೆ ನೀವು ಯುದ್ಧ ಮಾಡಿ. ಆಗಿರುವಂತಹ ಆದೇಶ
ನಾನು ಹೇಳುವುದು ಅಜಿತ್ ಅವರನ್ನು ಕೊಲ್ಲೋಕೆ ಬಂದವರು ಅಜಿತ್ ನೀವು ಅವರಿಗೆ ಕೆನ್ನೆ ತೋರಿಸಿಬಿಡಿ ಅಂತ ಹೇಳ್ಬೇಕಾ? ಕೊಂದು ಮುಗಿದ ನಂತರ ಏನು ಮಾಡೋಕ್ಕಾಗತ್ತೆ? ತಡಿಬೇಕಲ್ವಾ? ಸೆಲ್ಫ್ ಪ್ರೊಟೆಕ್ಷನ್ ಇಸ್ಲಾಮಿನಿಂದ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಿ. ಕುರಾನ್ ಹದೀಸ್ ಇಟ್ಕೊಂಡು ಅದು ಅಲ್ಲ ಈಗ ಅಲ್ಲ ಅಂತ ಪ್ರೂವ್ ಮಾಡಿ. 10 ವರ್ಷದಲ್ಲಿ ನಡೆದ 83 ಯುದ್ಧಗಳ ಪೈಕಿ ಪ್ರತಿಯೊಂದು ಯುದ್ಧದ ಬಗ್ಗೆಯೂ ನಾನು ಚರ್ಚೆ ಮಾಡಬಲ್ಲೆ. ಆ ಯುದ್ಧದಲ್ಲಿ ಸಾವಿನ ಸಂಖ್ಯೆ 74 ಯುದ್ಧದಲ್ಲಿ 1017 ಮಂದಿ ಮಾತ್ರ ಸಾವಿಗೀಡಾಗಿರೋದು ಇಸ್ಲಾಮಿಕ್ ಚರಿತ್ರೆಯಲ್ಲಿ. 1017 ಅದು ಸರಿ ಅಂತ ಹೇಳುವುದಲ್ಲ, ಅದರಲ್ಲೂ 400ರಷ್ಟು ಮುಸ್ಲಿಂ ಸಮುದಾಯದವರೇ. ಅದರಲ್ಲಿ ಅನುಸರಿಸಿದ ನೀತಿಗಳು, ನಿಯಮಗಳು, ಮಾನವೀಯತೆಗಳು ಎಲ್ಲದರ ಬಗ್ಗೆ ಮಾತಾಡಬಹುದು. ಅದನ್ನು ಹೇಳಿಕೊಡ್ಬೇಕು. ಹ್ಞೂ ಹೇಳಿಕೊಡ್ಬೇಕು ನೀವು ಅಂತ, ನಿಮ್ಮಂಥವ್ರು ಅದೇ ಹೇಳಿಕೊಡ್ಬೇಕು. ಮುಂದಿನ ಪ್ರಶ್ನೆ. ನನ್ನ ಹೆಸರು ಸೈಯದ್ ಇರ್ಫಾನ್. ನಾವು ಚಿಕ್ಕ ವಯಸ್ಸಲ್ಲಿ ಮದ್ರಸಲ್ಲಿ ಓದಿದ್ದೀವಿ. ಆದರೆ ಯಾವಾಗೂ ನಮಗೆ ಗೊತ್ತಿರೋ ಥರ ಯಾರು ಹೇಳಲಿಲ್ಲ ನೀವು ಹಿಂದೂ ಬೇರೆ ಮುಸ್ಲಿಂ ಬೇರೆ ಅಂತ. ಎಲ್ಲರೂ ಒಟ್ಟಾಗಿ ಇರಿ ಏನೋ ಒಂದು ಹೇಳ್ತಾರೆ, ನಾವು ಅದ್ರ ಪಾಲನೆ ಮಾಡ್ತೀವಿ. ನೀವು ಕೇಳ್ತಾ ಇದ್ರಿ, ಅವರು ಪದೇ ಪದೇ ಕೇಳ್ತಾ ಇದ್ದಾರೆ ನಮ್ಮ ಧರ್ಮಗುರುವರು ಏನು ಮಾಡಬೇಕು ಇವಾಗ ಹೇಳಿ, ಏನು ಮಾಡಬೇಕಂತ ಹೇಳಿ. ನೀವು ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, ವಕ್ಫ್ ಬಿಲ್ಲಿಗೆ ನೀವು ಯಾವ ಥರ ಕಪ್ಪು ಇದನ್ನು ಹಾಕ್ಕೊಂಡು ನಿಂತ್ಕೊಂಡಿದ್ರಿ, ಇದಕ್ಕೂ ನೀವು ಕಪ್ಪು ಕಟ್ಕೊಂಡು, ಯಾಕಂದರೆ ಅವರು ಇರೋ ಧರ್ಮಗುರು ನಮ್ಮದು. ಅವ್ರು ಒಂದು ಮೆಸೇಜಿಂದ ಸಾವಿರಾರು ಜನ ಸೇರಿಬಿಡ್ತಾರೆ, ಇವತ್ತಾಗಲಿ ನಾಳೆ ಆಗಲಿ ಇಲ್ಲ 1 ನಿಮಿಷಕ್ಕೆ ಆಗಲಿ. ಇವ್ರು ಹೇಳ್ಬೋದಲ್ಲ, ಎಲ್ಲರೂ ಬನ್ರಪ್ಪ ಒಂದು ಜಾಗದಿಂದ ಹೋರಾಟ ಮಾಡೋಣ, ವಿಧಾನಸೌಧವರೆಗೂ ಹೋಗೋಣ, ಮುಸ್ಲಿಮ್ಗಳಿಗೆ ಹೇಳಿ. ಇದನ್ನು ಇವ್ರು ನೋಡಿಬಿಟ್ಟು ಹಿಂದೂಗಳು ಆಟೋಮೆಟಿಕ್ ಬರ್ತಾರೆ. ಇವಾಗ ಅವರು ಸ್ನೇಹಿತರು ಹೇಳಿದ್ರು, ನಮಗೆ ಆ ಥರ ಶಂಸೆ ಆಗತ್ತೆ ಮುಸಲ್ಮಾನಿಗೆ ನೋಡಿ ಅಂತ. ಸೊ ನಾವು ಈ ಥರ ಒಗ್ಗಟ್ಟಾಗಿದ್ರೇ ಅದೆಲ್ಲ ದೂರ ಆಗೋದು. ಒಂದು ಇವಾಗ ನೋವು ಆಗಿದೆ ನೋಡಿ, ಅಲ್ಲಿ ಸತ್ತಿರೋರು ಪಾಪ ಅವ್ರ ಮನೆಗಳಿಗೆ ನಾವು ಎಷ್ಟೇ ಇದು ಮಾಡಿದ್ರೂ ಅದು ಕಮ್ಮಿನೇ, ಯಾಕಂದರೆ ಜೀವಗಳು ಹೋಗಿದೆ, ಇಲ್ಲ ಅಂತ ಇಲ್ಲ. ಆ ಥರ ಸಮಾಜನ ನೋಡಬೇಕಂತ ಹೇಳಿದ್ರೆ ಒಂದು ಉದಾಹರಣೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಬ್ಬರು ಇದ್ದಾರೆ, ಅವ್ರ ಹೆಸರು ರಾಜಗೋಪಾಲ್ ರೆಡ್ಡಿ ಅಂತ. ಆ ಮನುಷ್ಯ ಇಷ್ಟೊಂದು ಸಹಾಯವನ್ನು ಮಾಡ್ತಾರೆ ಜನಗಳಿಗೆ. ಅದು ಅವ್ರ ಹತ್ರ ಭೇದ ಭಾವನೇ ಇಲ್ಲ, ಭೇದ ಭಾವ ಅಂತಲೇ ಇಲ್ಲ. ಮುಸಲ್ಮಾನ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ಅವ್ರ ಮನೆ ಬಾಗಿಲು ಯಾವಾಗಲಿದ್ರೂ ಓಪನ್. ಅವ್ರ ಹೆಸರು ರಾಜಗೋಪಾಲ್ ರೆಡ್ಡಿ ಅಂತ ನೀವು ನೋಡ್ಬೋದು. ಸೊ ನನಗನ್ಸತ್ತೆ ನಮ್ಮ ಗುರುಗಳು ಆ ಥರ ಅವ್ರನ್ನ ನೋಡಿಬಿಟ್ಟು ಅವ್ರಿಗೆ ಫಾಲೋ ಮಾಡಿದ್ರೆ ಇವ್ರಿಗೂ ಸ್ವಲ್ಪ ಅಂದರೆ ನಿಮಗನ್ಸುತ್ತಾ ಮುಸ್ಲಿಂ ಮುಖಂಡರು ಭಯೋತ್ಪಾದನೆ ವಿರುದ್ಧ ಜಾಗೃತಿಯನ್ನು ಮೂಡಿಸೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಇನ್ನೂ ಮಾಡೋದಿದೆ ಅಂತ ಅನ್ಸುತ್ತೆ? ತುಂಬ ಮಾಡೋದಿದೆ, ಆದರೆ ಮಾಡ್ತಾ ಇಲ್ಲ. ಅದು ಯಾವ ಶಕ್ತಿ ಅವ್ರಿಗೆ ತಡೀತಾ ಇದೆ ನಮ್ಗೆ ಅದು ಗೊತ್ತಿಲ್ಲ. ನಾವು ಅವ್ರ ಜೊತೆಯಲ್ಲಿದ್ದೀವಿ, ನಾವು ಅವ್ರ ವಿರೋಧನೇ ಮಾಡ್ತಾ ಇರ್ಬೋದು, ಆದರೆ ಅವ್ರು ಹೇಳಿ ನಮಗೆ ಈ ನಾಳೆ ಈ ದಿನಕ್ಕೆ ಬಾಪ ನಾವೆಲ್ಲ ಸೇರಿ ಹೋರಾಟ ಮಾಡೋಣ, ನಾವು ರೆಡಿ. ಎಸ್. ಸೊ ನೀವು ಉದಾಹರಣೆ ಕೊಟ್ರಿ, ವಕ್ಫ್ ಆ್ಯಕ್ಟ್ ವಿರುದ್ಧ ಹೆಂಗೆ ಬೀದಿಗಿಳಿದಿದ್ರಿ, ಹೌದು. ಹಂಗೆ CAA NRC ವಿರುದ್ಧ ಹೆಂಗೆ ಹೋರಾಟ ನಡೀತು ಅನ್ನೋದು ನಾವು ನೋಡಿದ್ದೀವಿ. ಭಯೋತ್ಪಾದನೆ ವಿರುದ್ಧನೂ ಅಂಥದ್ದೊಂದು ಹೋರಾಟ ಬೇಕಾಗಿದೆ. ಅದರಲ್ಲಿ ಏನಿದೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ. ಅಜಿತ್, ಭಯೋತ್ಪಾದನೆ ಮತ್ತು ಉಗ್ರವಾದದ ಬಗ್ಗೆ ಬಂದಂತಹ 90% ವರದಿಗಳು ಅದೇ ರೀತಿಯಲ್ಲಿ ಏನು ಪ್ರಚಾರಗಳು, ಅದು ಅಪಪ್ರಚಾರಗಳಾಗಿತ್ತು. ಮೊನ್ನೆನೂ ಚರ್ಚೆ ನಡೆಯಿತು, ನಾವೊಂದು ಆಂದೋಲನಕ್ಕೆ ಇಳಿಬೇಕು ಅಂತ ಹೇಗೆ ನಮ್ಮ ಹೇಳಿದರು, ಅದೇ ರೀತಿಯಲ್ಲಿ ನಮ್ಮಲ್ಲೂ ಒಂದು ಆಂದೋಲನಕ್ಕೆ. ಆವಾಗ ಈಗ ನೋಡಿ, ದೆಹಲಿಯಲ್ಲೇ ಪ್ರಥಮವಾಗಿ ಅರೆಸ್ಟ್ ಮಾಡಲ್ಪಟ್ಟ ಅವರನ್ನೇ ಬಿಡುಗಡೆ ಮಾಡಲಾಯಿತು. ಇಂಥ ಒಂದು ವಾತಾವರಣ ಇರುವಾಗ ಇದರ ಷಡ್ಯಂತ್ರ, ಇದು ರಾಜಕೀಯ ಪ್ರೇರಿತವೇ ಎಂಬ ಒಂದು ಇದು. ಈಗ ಗಾಂಧಿ ಹತ್ಯೆ ಕೇಸ್ನಲ್ಲಿ ಸಾವರ್ಕರ್ ಅವ್ರನ್ನೂ ಬಿಡುಗಡೆ ಮಾಡಿದ್ರಿ, ಬಟ್ RSSನವ್ರು ಇವತ್ತಿಗೂ ಗಾಂಧಿ ಹತ್ಯೆಗೆ ಉತ್ತರ ಕೊಡಬೇಕು, ಹೌದಾ? ಗಾಂಧಿ ಹತ್ಯೆಯಲ್ಲಿ RSSನ ಕೈವಾಡ ಇಲ್ಲ ಅಂತ ನ್ಯಾಯಾಲಯ ಜಡ್ಜ್ಮೆಂಟ್ನಲ್ಲಿ ಹೇಳಿದ್ರಪ್ಪ, ಬಟ್ ಇವತ್ತಿಗೂ ಉತ್ತರ ಕೊಡಬೇಕು ಅವ್ರು ಅದಕ್ಕೆ. ಅಲ್ಲಲ್ಲ, ಒಂದು ನಿಮಿಷ ಏನು ಗುಜರಾತ್ ಹತ್ಯಾಕಾಂಡದಲ್ಲಿ ನರೇಂದ್ರ ಮೋದಿಯ ಕೈವಾಡ ಇಲ್ಲ ಅಂತ ಕೋರ್ಟ್ ಜಡ್ಜ್ಮೆಂಟ್ ಬಂತು, SITಯ ಕನ್ಕ್ಲೂಷನ್ ಬಂತು, ಬಟ್ ಇವತ್ತಿಗೂ ಅವ್ರನ್ನ ಅದೇ ಪ್ರಶ್ನೆ ಕೇಳೋದು. ಇಲ್ಲಿ 3 ಜನರನ್ನ ವಿಚಾರಣೆಗೆ ಕರೆಸಿದರು. ನೆನ್ನೆ ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷದ ಒಂದು ದರೋಡೆ ಆಗಿದೆ. 1000 ಜನರನ್ನು ವಿಚಾರಣೆ ಕರೆಸಿರ್ತಾರೆ ಸ್ವಾಮಿ. ಅದರಲ್ಲಿ ತಪ್ಪಿತಸ್ಥ ಅಂತ ಸಿಕ್ಕಾಕೊಳ್ಳೋದು 5-6 ಜನ ಮಾತ್ರ. ಅಲ್ಲಿ ಅಲ್ಲ, ಒಂದು ನಿಮಿಷ, ದೆಹಲಿ ಬಾಂಬ್ ಸ್ಫೋಟದಲ್ಲೇ ಬರೇ ಮುಸಲ್ಮಾನರನ್ನು ಮಾತ್ರ ಎಲ್ಲ ಅರೆಸ್ಟ್ ಆಗಿರೋದು. ಅದು ಆಗಿರುವಾಗ ನಾವು ಹೇಳ್ತಾ ಇರೋದು, ಈ ಉಗ್ರವಾದ ಭಯೋತ್ಪಾದನೆ ಎಂಬುದು ಒಂದು ಧರ್ಮ ಅಲ್ಲ, ಅದು ಅವ್ರದ್ದೇ ಒಂದು ಮಾನಸಿಕತೆ. ನೀವು ಈ ವಿತಂಡವಾದದಲ್ಲೇ ಬದುಕ್ತೀರಿ ಅನ್ನೋ ಅಲ್ಲ, ಅದರ ವಿರುದ್ಧ ಪ್ರತಿಭಟನೆ ಅಜಿತ್, ನಾವು ಎಲ್ಲ ಇದರ ವಿರುದ್ಧ ಎಲ್ಲ ಒಟ್ಟಾಗಿ ನಾವು ಪ್ರತಿಭಟನೆ ಮಾಡೋಣ. ನಿಮಿಷ ನೀವು ಹೇಳಿದ್ರಲ್ಲ, ನೀನು ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲ, ಸುಮ್ಮನೆ ಒಂದು ವಿಮಾನ ಹೋಗ್ತಿದೆ ಅನ್ಕೊಳ್ರಿ. ನಾನು ಅಯೋಧ್ಯೆಗೆ ಹೋಗಿದ್ನಪ್ಪ ಬೆಂಗಳೂರಿಂದ. ಅಯೋಧ್ಯೆ ಇನ್ನೇನು ಟಚ್ ಡೌನ್ ಆಗಬೇಕು ಅನ್ನೋವಾಗಿ ಕೂತವರೆಲ್ಲ ಜೈ ಶ್ರೀರಾಮ್ ಅಂತ ಘೋಷಣೆಗೆ ಹೋಗಿದ್ರು. ಕ್ಯಾನ್ ಯು ಇಮ್ಯಾಜಿನ್, ಒಬ್ಬ ಪ್ಲೇನ್ ಇನ್ನೇನು ಟಚ್ ಡೌನ್ ಆಗ್ತಿದೆ ಅಂದಾಗ ಅಲ್ಲಾಹು ಅಕ್ಬರ್ ಅಂದ್ಬಿಟ್ರೆ ಏನಾಗುತ್ತೆ ವಿಮಾನದಲ್ಲಿ ಅಂತ? ಅಲ್ಲಾಹು ಅಕ್ಬರ್ ಅಂತ ಕೂಗ್ಬಿಟ್ಟ ಅಂತ ಅನ್ಕೊಳ್ಳಿ,
ಏನಾಗುತ್ತೆ ವಿಮಾನದಲ್ಲಿ ಅಂತ ಯೋಚನೆ ಮಾಡಿದ್ದೀರಾ? ಏನಾಗುತ್ತೆ? ಆ ಮನೋಭಾವನೆ ಬದಲಾಗಬೇಕು ಅಂದರೆ ನೀವು ಮಾಡಬೇಕದು. ಯಾರು? ಮಾಧ್ಯಮದವರು. ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಅದರ ಅರ್ಥ ಇಷ್ಟೇ ಇರುವುದು ಅಂತ ಹೇಳಿಕೊಡ್ಬೇಕು. ಯಾವುದು? ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ರೆ ಅಲ್ಲ ದೊಡ್ಡವನು ಅಷ್ಟೇ ಅಪ್ಪ. ರಾಮಾಯಣ ಅದರಲ್ಲಿ ಅದು ಉಸಾಮಾ ಬಿನ್ ಲಾದನ್ ಘೋಷಣೆ. ರಾಮಾಯಣ ಅದು ರಾಮಾಯಣ. ಅದಕ್ಕೆ ನಾವು ಕೃಷ್ಣ ಏನು, ಗಣೇಶ ಏನು, ಲಕ್ಷ್ಮಿ ಏನು, ಜೈ ಶ್ರೀರಾಮ ಏನು, ಜೈ ಶ್ರೀರಾಮ್ ಹೇಳ್ಬಾರ್ದು ಅಂತ ಯಾರಾದ್ರೂ ಮುಸಲ್ಮಾನರು ಹೇಳಿದಾರ? ಯಾರಾದ್ರೂ ಹೇಳಿದಾರ? ಜೈ ಶ್ರೀರಾಮ ಅಂದ್ರೆ ಶ್ರೀರಾಮನಿಗೆ ಜಯವಾಗಲಿ. ಅದು ಅಲ್ಲೇ ಅಲ್ಲಾಹು ಅಕ್ಬರ್ ಅಂದ್ರೇನು? ಅಲ್ಲಾಹು ಅಕ್ಬರ್ ಅಂದ್ರೇನು? ಮನುಷ್ಯ ಪುರುಷೋತ್ತಮ ಅಂತ ಹೇಳಿ ನಾವೇ ಎಲ್ಲ ಕಡೆಯಲ್ಲೂ ಹೇಳ್ತಾ ಇರುವವರು. ಶ್ರೀರಾಮ್ ಹೇಳಿದ್ರೆ ಯಾರು ತೊಂದರೆ ಮಾಡಿದ್ದಾರೆ ಇಲ್ಲಿ? ಅಲ್ರಿ, ಜೈ ಶ್ರೀರಾಮ್ ಅಂತ ಹೇಳಿ ನೀವು ಅಲ್ಲಾಹು ಅಕ್ಬರ್ ಅರ್ಥ ಬರೇ ಅಲ್ಲಾ ಶ್ರೇಷ್ಠ, ಅಲ್ಲ ದೊಡ್ಡವನು ಅಂತ ಹೇಳಿಕೊಡ್ಬೇಕಾದಂತ ಜವಾಬ್ದಾರಿ ನಮಗಿಂತ ಜಾಸ್ತಿ ಮಾಧ್ಯಮದವರಿಗಿದೆ. ಆಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ತಪ್ಪು ತಿಳುವಳಿಕೆ. ಅಜಿತ್ ಹನುಮಂತರಾವ್ ಅವರು ಸುವರ್ಣ ನ್ಯೂಸ್ ನಲ್ಲಿ ಕೂತ್ಕೊಂಡು ಅಲ್ಲಾಹು ಅಕ್ಬರ್ ಎಲ್ಲ ಕಡೆಯಲ್ಲ ಹೇಳೋ ಸಂದರ್ಭದಲ್ಲಿ ಹೇಳಬೇಕು, ಹೇಳಿಕೊಡಿ ಅಂತ. ಅದರಲ್ಲಿ ಏನು ಇಲ್ಲ. ಅದು ಭಯೋತ್ಪಾದಕರ ಘೋಷಣೆ ಅಲ್ಲ, ಅದು ಉಗ್ರವಾದದ ಘೋಷಣೆ ಅಲ್ಲ. ಒಂದ್ ನಿಮಿಷ ಆಯ್ತ್ರಿ. ನಾನು ಇಲ್ಲಿ ಕೂತ್ಕೊಂಡು ಅಲ್ಲಾಹು ಅಕ್ಬರ್ ಅಂದ್ರೆ ಅಲ್ಲಾಹು ದೊಡ್ಡವನು ಅಂತ ಮಾತ್ರ ಅರ್ಥ, ಅಲ್ಲಾಹುವೇ ಶ್ರೇಷ್ಠ ಅಂತ ಅರ್ಥ ಅಂತ ಹೇಳಿದ್ರೆ ನಾಳೆ ಮನೆಗೆ ಹೋಗಿ ಹಿಂದೂ ಧರ್ಮದ ಯುವಕರಿಗೆ ಗೊತ್ತಾಗತ್ತೆ ಅಂತ. ಆಯ್ತು, ನಾ ಮನೆಗೆ ಹೋದ್ಮೇಲೆ ನನ್ನ ಮಗ ಕೇಳ್ತಾನ್ರಿ ಹಂಗಿದ್ರೆ ರಾಮ ಏನು ಕೃಷ್ಣ ಏನು ಅಂತ ಕೇಳಿದ್ರೆ ಶ್ರೀರಾಮ ಹೇಳಿಕೊಡ್ಬೇಕು. ನೀವು ಶ್ರೀರಾಮ್ ಅಂತ ಹೇಳಿದ್ರೆ ಆ ಮರ್ಯಾದಾ ಪುರುಷೋತ್ತಮ, ಒಳ್ಳೆ ಹೆಸರು, ಅದು ನಾವ್ ಹೇಳಿಕೊಡ್ಬೇಕು. ಅಲ್ಲಾಹು ಶ್ರೇಷ್ಠ ಅದು ನಾವ್ ಹೇಳಿಕೊಡ್ಬೇಕು ನಮ್ಮ ಮುಸ್ಲಿಂ ಯುವಕರಿಗೆ. ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಏನಾಗಲ್ಲಪ್ಪ. ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಒಬ್ಬ ಮರ್ಯಾದಾ ಪುರುಷೋತ್ತಮ, ಒಬ್ಬ ಒಳ್ಳೆ ಶ್ರೇಷ್ಠ ವ್ಯಕ್ತಿ, ಅವರ ಹೆಸರು ಹೇಳ್ತಾ ಇದ್ದಾರೆ. ಆದ್ರಿಂದ ಜೈ ಶ್ರೀರಾಮ್ ಕೂಗಿದ ತಕ್ಷಣ ಮುಸಲ್ಮಾನರಿಗೆ ಒಡೀರಿ ಬಡೀರಿ ಅಂತ ಅರ್ಥ ಅಲ್ಲ ಅಂತ ನಮ್ಮವರಿಗೆ ನಾವ್ ಹೇಳಿಕೊಡ್ಬೇಕು. ಜಾಕಿರ್ ನಾಯಕನನ್ನ ಪ್ಯಾಲೇಸ್ ಗ್ರೌಂಡಿಗೆ ಕರೆಸಿ ದೀಪಾವಳಿಯ ಶುಭಾಶಯಗಳು ಅಂತ ಒಬ್ಬ ಮುಸ್ಲಿಂ ಹೇಳಿದ್ರೆ ಅದು ಹರಾಮ್ ಅಂತ ಭಾಷಣ ಮಾಡಿಸ್ತಾರಲ್ಲ, ಅದು ಕರೆಸಿದವರಿಗೆ ಮತ್ತು ಭಾಷಣ ಮಾಡಿದವರಿಗೆ ಕೇಳಬೇಕು. ನೀವೇನ್ ಮಾಡ್ತೀರಿ ಅದಕ್ಕೆ? ನಾವತ್ತು ಮೆರಿ ಕ್ರಿಸ್ಮಸ್ ಅಂತ ಮುಸಲ್ಮಾನ ಒಬ್ಬ ಕ್ರಿಶ್ಚಿಯನ್ನಿಗೆ ಹೇಳಿದರೆ ಅದು ಇಸ್ಲಾಂಗೆ ಧಕ್ಕೆಯಾದಂತೆ ಅಂತ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾರಲ್ಲ, ಅದು ನೀವು ಅಲ್ಲಿ ಕೇಳಬೇಕು ಯಾರು ಮಾಡಿದ್ದಾರೆ ಅಂತ ಕೇಳಬೇಕು. ನನಗೆ ಗೊತ್ತಿಲ್ಲ. ಅದು ನೀವು ಮುಸ್ಲಿಂ ಸಮುದಾಯದ ಪ್ರತಿನಿಧಿಯಾಗಿ ನೋಡಿಲ್ಲ. ಶಫೀಸಾದ್ ಅವರೇ, ಈ ಪ್ರಪಂಚ ಒಂದಲ್ಲ ಒಂದು ದಿನ ಇಡೀ ಪ್ರಪಂಚ ದೇವರಿಂದ ರಚಿತವಾದ ಕಾನೂನಿನ ಮೂಲಕ ಆಳಲ್ಪಡುತ್ತೆ ಮತ್ತು ಆಳಲ್ಪಡಬೇಕು ಅಂತ ಯೋಚನೆ ಮಾಡುವಂಥ ಪ್ರತಿಯೊಬ್ಬನು ಪೊಟೆನ್ಷಿಯಲ್ ಭಯೋತ್ಪಾದಕ ಅಂತ ನಾನು ಅಂತೀನಿ. ಅದು ಕುರಾನ್ ವಿರುದ್ಧ. ಯಾವುದು? ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಲಕುಂ ದೀನುಕುಂ ವಲಿಯದೀನ್. ತುಂಬ ಸೂಕ್ತಗಳು ಹೇಳ್ತೀನಿ ನಾನು. ವಲಾ ತಸುಬುಲ್ಲದಿನ ಯದೂನ ಮಿನ್ ದೂನಿಲ್ಲ. ಈ ರೀತಿಯಲ್ಲಿ ಹಲವಾರು ಸೂಕ್ತಗಳು ಹೇಳ್ತಾ ಇರೋದು ಈ ಜಗತ್ತಿನಲ್ಲಿ ಇಸ್ಲಾಂ ಮಾತ್ರ ಇರಬೇಕು ಅಂತ ಕುರಾನ್ ಹೇಳಿಲ್ಲ. ನನ್ನ ಸೆಂಟೆನ್ಸ್ ಸಿಂಪಲ್ ಇದೆ. ನೀವು ಹೇಳಿದ ಸೆಂಟೆನ್ಸ್ಗೆ ನಾನು ಅರ್ಥ ಹೇಳ್ತಾ ಇರೋದು. ಅಲ್ಲ, ಒಂದು ನಿಮಿಷ. ಒಂದಲ್ಲ ಒಂದು ದಿನ ನಾನಿರುವ ರಾಜ್ಯ, ನಾನಿರುವ ದೇಶ, ಇಡೀ ಪ್ರಪಂಚ ದೇವರಿಂದ ನಿರ್ಮಿತಗೊಂಡಿರುವ ಕಾನೂನಿನಿಂದ ನಡೆಯುತ್ತೆ. ಈ ಸಂವಿಧಾನ, ಪ್ರಜಾಪ್ರಭುತ್ವ ಇವೆಲ್ಲ ಕೂಡ ಮಾನವ ನಿರ್ಮಿತ. ಇವೆಲ್ಲ ಹೋಗಿ ದೈವ ನಿರ್ಮಿತ ಕಾನೂನು ಬರಬೇಕು ಅಂತ ಯೋಚನೆ ಮಾಡ್ತಾನಲ್ಲ, ಅವನು ಪೊಟೆನ್ಷಿಯಲ್ ಭಯೋತ್ಪಾದಕ. ಪೊಟೆನ್ಷಿಯಲ್ ಭಯೋತ್ಪಾದಕ. ಅಮೆರಿಕದ ಒಂದು ಅಮೆರಿಕದ ಒಂದು ಸರ್ವೆ ಹೇಳಿದ್ರಿ, ಅಮೆರಿಕದ್ದೇ ಒಂದು ಸರ್ವೆ ನಾನು ಹೇಳ್ತಾ ಇದ್ದೀನಿ. 37% ಮುಸ್ಲಿಮರು ಹಂಗೆ ಯೋಚನೆ ಮಾಡ್ತಾರೆ. ಶರಿಯಾದಿಂದ ಈ ಜಗತ್ತು ಸಾಧ್ಯನೇ ಇಲ್ಲ. ಒಂದು ನಿಮಿಷ. ಬೇರೆ ಬೇರೆ ದೇಶಗಳ ಮುಸ್ಲಿಮರನ್ನು ಸರ್ವೆ ಮಾಡಲಾಗಿ ಈ ಜಗತ್ತು ಶರಿಯಾದಿಂದ ನಡಿಬೇಕಾ ಅಂತ ಕೇಳಿದ್ರೆ 137 ಜನ ಹೌದು, ಶರಿಯಾನೇ ಶ್ರೇಷ್ಠವಾದ ಕಾನೂನು. ಭಾರತದಲ್ಲ, ಜಗತ್ತಿನಲ್ಲಿ ನೀವು ಕೇಳ್ತಾ ಇದ್ದೀರಿ. ಹೌದು, ಇಡೀ ಜಗತ್ತಿನಲ್ಲಿ 53 ಮುಸ್ಲಿಂ ರಾಷ್ಟ್ರಗಳಿದೆ ರೀ. ಅಲ್ಲಿ ಶರಿಯಾ ಪ್ರಕಾರನೇ ನಡೆಯುತ್ತೆ. ಶರಿಯಾ ಪ್ರಕಾರನೇ ನಡೆಯುತ್ತೆ. ಅರಬ್ ರಾಷ್ಟ್ರಗಳಲ್ಲಿ ನೀವು ಒಂದು ರೌಂಡ್ ದುಬೈಗೆ ಹೋಗಿ ಬರೋಣ. ಅಲ್ಲ, ಅದು ಬೇರೆ. ತೋರಿಸ್ತೀನಿ ನಿಮಗೆ. ಶರಿಯಾ ರಾಷ್ಟ್ರದ ಪ್ರವಾಸೋದ್ಯಮ ಅದು ಬಿಡಿ. ನಾನು ಹೇಳ್ತಾ ಇರೋದು ಮುಸ್ಲಿಂ ರಾಷ್ಟ್ರದಲ್ಲಿ ಶರಿಯಾ ಪ್ರಕಾರ ನಡೆಸೋದು ಏನು ತೊಂದರೆ ಇಲ್ಲ. ಏನು ತೊಂದರೆ? ಇಸ್ತಾಂಬುಲ್ನಲ್ಲಿ ಶರಿಯಾ ಪ್ರಕಾರ ನಡೀಬೇಕು ಅಂತ ಒಬ್ಬ ಆಲೋಚನೆ ಮಾಡಿದರೆ ಏನು ತಪ್ಪಿದೆ? ಭಾರತದಲ್ಲಿ, ಚೈನಾದಲ್ಲಿ ಹಾಗೆ ಆಲೋಚನೆ ಮಾಡುವಂಗಿಲ್ಲ. 53 ರಾಷ್ಟ್ರಗಳಿವೆ, ಅಲ್ಲಿ ಆಲೋಚನೆ ಮಾಡಲಿ. ಆ 37% ಆಗಿರ್ಬೋದು ನೀವು ಹೇಳಿದ್ದು. ಭಾರತದಲ್ಲಿ ಪರ್ಸೆಂಟೇಜ್ ಹೇಳಿ, ನೀವು ನನಗೆ ವರದಿ ಹೇಳಿ. ಭಾರತದ ಪರ್ಸೆಂಟೇಜು 130 ಕೋಟಿ ಭಾರತೀಯರಲ್ಲಿ ಎಷ್ಟು ಮಂದಿ ಇಲ್ಲಿ ಶರಿಯಾ ಪ್ರಕಾರ ನಡೀಬೇಕು ಅಂತ ಆಲೋಚನೆ ಮಾಡುವವರಿದ್ದಾರೆ? ನಾಳೆ ನೀವು ನೋಡಿ ಹೇಳಿ. ಒಂದು ಸ್ಟಿಂಗ್ ಆಪರೇಷನ್ ಮಾಡಿಸ್ಲಾ? ಮಾಡಿ ಗಾಬರಿ ಆಗ್ಬಿಡ್ತೀರಿ. ಎಸ್ ಸರ್, ನನ್ನ ಹೆಸರು ಗಾಯತ್ರಿ. ನಾನು ಕಾನೂನು ವಿದ್ಯಾರ್ಥಿ. ಇದು ಸಂವಿಧಾನದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಾದರೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿ ವಿಧಾನಸೌಧದಲ್ಲೇ
ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬೋದಾ, ಮತ್ತು ಬಾವುಟನ ಪಾಕಿಸ್ತಾನದ ಧ್ವಜನ ಹಾರಿಸ್ಬೋದಾ? ಪಾಕಿಸ್ತಾನ ಅಲ್ಲಲ್ಲ, ಆಮೇಲೆ ಪಾಕಿಸ್ತಾನಕ್ಕೂ ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ಮೇಲೆ ಇದೆಲ್ಲ ಮಾಡೋದು ದೇಶದ್ರೋಹದ ಕೆಲಸ ಆಗಲ್ವಾ ಅಂತ. ಅಲ್ಲ, ನಾನೊಂದು ಸ್ಫೋಟಕ ಮಾಹಿತಿ ಕೊಡ್ತೀನಿ ನಿಮಗೆ. ಅಜಿತ್ ಹೇಳಿದವ್ರ ಆನ್ಸರ್ ಮಾತ್ರ ಅಲ್ಲ ಇರೋದು ನನಗೆ. ಅದರಲ್ಲಿ ಒಬ್ಬ ಅರೆಸ್ಟ್ ಆದೊಬ್ಬ ಹುಡುಗ ಇದ್ದ. ಅವನಿಗೆ ನಾನು ಕೇಳಿದೆ, ಯಾಕಪ್ಪ ನೀನು ಪಾಕಿಸ್ತಾನ ಜಿಂದಾಬಾದ್ ಅಂತ ನಾವು ಕೂಗೇ ಇಲ್ಲ ಸರ್, ಮತ್ತೆ ಯಾಕೆ ನಿಮ್ಗೆ ಅರೆಸ್ಟ್ ಮಾಡಲ್ಲ? ಇಲ್ಲ, ಹೇಳಿಕೊಟ್ರು ನಮಗೆ, ಮಾಡಿದ್ದೀನಿ ಅಂತೇಳಿ. ಯಾಕೆ ಅಂತ ಕೇಳಿದೆ. BJPಯವರ ಧ್ವನಿ ಅಡಗಿಸಬೇಕಾಗಿತ್ತು, ಯಾಕೆಂದರೆ ಸರ್ಕಾರದ ವಿರುದ್ಧ BJPಯವರು ಪ್ರತಿಭಟನೆ ಮಾಡ್ತಾರೆ, ಅದಕ್ಕೆ ನೀವು ಒಪ್ಕೊಳ್ಬೇಕು, ಅದಕ್ಕೆ ನಾವು ಒಪ್ಕೊಂಡೆವು ಅಂತ ಹೇಳ್ತಾನೆ ಒಬ್ಬ ಹುಡುಗ. ಬೇಕಾದರೆ ನಾಳೆ ಅಲ್ಲ ಹೇಳ್ತೀನಿ ನಾನು, ನಾಳೆ ಬೇಕಾದರೆ ಅವನನ್ನು ಇಲ್ಲಿ ನಾನು ಸುವರ್ಣ ಟಿವಿಯಲ್ಲಿ ಬೇಕಾದ್ರೆ ಅಂದರೆ ಮೇಡಮ್, ಕಾನೂನು ವಿದ್ಯಾರ್ಥಿ ಆಗಿದ್ದೀರಾ, ಎಲ್ಲವೂ ರಾಜಕೀಯ ಪ್ರೇರಿತ. ಸರ್ಕಾರವನ್ನು ಹೇಗೆ ಭದ್ರಗೊಳಿಸಬೇಕು, ಹೇಗೆ ಪ್ರತಿಪಕ್ಷವನ್ನು ಇದು ಮಾಡಬೇಕು, ಅದಕ್ಕೆ ಪಾಕಿಸ್ತಾನ, ಯುದ್ಧ, ಉಗ್ರವಾದ ಎಲ್ಲ ತಂದು ಒಂದು ಏನು ಪೊಲಿಟಿಕಲ್ ಇದು ಅದು ಅಷ್ಟಂತ ನನಗೆ ಅನಿಸ್ತಾ ಇರೋದು. ಎಸ್, ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ತೀನಿ ಶಫಿ ಸಾದಿ ಅವರೇ. ಯಾವ ರಾಜಕೀಯದವರು ಏನು ಪ್ರೇರಣೆ ಕೊಟ್ಟರು, ಇಸ್ರೇಲ್ನವ್ರು ಪ್ರೇರಣೆ ಕೊಟ್ಟರು, ಮೊಸಾದ್ನವ್ರು ಪ್ರೇರಣೆ ಕೊಟ್ಟರು, ನಾನು ಮನೇಲಿ ಬಾಂಬ್ ಮಾಡಿ ಎಲ್ಲೂ ಬ್ಲಾಸ್ಟ್ ಮಾಡಲ್ಲ. ಯಾರು ಪ್ರೇರಣೆ ಕೊಟ್ಟರು ಮಾಡಲ್ಲ. ಯಾರು ಮಾಡಿದ್ದಾರೆ? ನಾನು ಇವರಲ್ಲೆಲ್ಲ ಕೇಳಿ ನಿಮ್ಮ ಮನೆಯಲ್ಲಿ ಬಾಂಬ್ ಬಿಟ್ಟು ನಮ್ಮ ಮಾಡ್ತಿದಾರಲ್ಲ, ಮ್ಯಾಚ್ ಬಾಕ್ಸೇ ಇಲ್ಲ ರೀ ನಮ್ಮ ಇದರಲ್ಲಿ. ಅಲ್ಲಲ್ಲ, ಯಾರು ಮಾಡ್ತಾ ಇದ್ದಾರಲ್ಲ ಪ್ರೇರಣೆಯಿಂದ ಆಗ್ಬಿಡುತ್ತೆ. ಮನುಷ್ಯನ ಮೆದುಳು ಸರಿಯಾದ ಜಾಗದಲ್ಲಿದ್ದರೆ ಯಾವ ಪ್ರೇರಣೆಯೂ ಏನು ಕೆಲಸ ಬಾಂಬು ತಯಾರಿಕೆಯಲ್ಲಿ ಮೆದುಳು ಸರಿಯಾದ ಬಾಂಬು ತಯಾರಿಕೆಯಲ್ಲಿ ಮನೆಯಲ್ಲಿ ತಯಾರು ಮಾಡಿದಂಥ ವ್ಯಕ್ತಿಗಳು ಕೇರಳ ಮತ್ತು ಕರ್ನಾಟಕದಲ್ಲೆಲ್ಲ ಯಾರನ್ನೆಲ್ಲ ಇಟ್ಕೊಂಡಿದ್ದಾರೆ ನಿಮ್ಗೆ ಗೊತ್ತು. ಆ ಹಿಸ್ಟ್ರಿನೂ ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ. ಒಂದೇ ಧರ್ಮದವರಲ್ಲ. ಕೇರಳದಲ್ಲಿ ಇತ್ತೀಚೆಗೆ ಬಾಂಬ್ ಸ್ಫೋಟ ಆಗಿರೋದು ಒಬ್ಬ ಮೇಷ್ಟ್ರ ಮನೆಯಲ್ಲಿ. ಯಾರು ಅಂತ ಅವ್ರ ಬಗ್ಗೆ ನಾವು ಆ ಧರ್ಮಕ್ಕೂ ಅವರಿಗೂ ಸಂಬಂಧ ಕಲ್ಪಿಸೋಕೆ ನಾನು ಹೋಗಲ್ಲ. ನೀವು ಹೇಳಿದಂಗೆ ಅಕ್ರಮಿಗಳು ಅಂತ ಹೇಳೋಣ, ಉಗ್ರವಾದಿಗಳು ಅಂತ ಹೇಳೋಣ, ಭಯೋತ್ಪಾದಕರು ಅಂತ ಹೇಳೋಣ, ಮುಸ್ಲಿಂ ಭಯೋತ್ಪಾದಕ, ಹಿಂದೂ ಉಗ್ರವಾದಿ ಅಂತ ಹೇಳುವುದನ್ನು ನಿಲ್ಲಿಸಬೇಕು ಅಂತ. ಕ್ಯಾನ್ಸರ್ಗೆ ನ್ಯೂಮೋನಿಯಾ ಅಂದರೆ ರೋಗ ಏನು ಬದಲಾಗೋದಿಲ್ಲ, ಹೆಸರು ಬದಲಾಯಿಸುವುದರಿಂದ ಕಾಯಿಲೆ ತಾನು ಮಾಡೋ ಕೆಲಸ ನಿಲ್ಲಿಸೋದಿಲ್ಲ. ಯಾಕೆ ಹೆಸರು ಕೊಡಬೇಕು? ಯಾಕೆ ನಾನು ಹೇಳ್ತಾ ಇರೋದು ಟ್ರೀಟ್ಮೆಂಟ್ ಕೊಡೋದು ಅಲ್ಲ. ಯಾಕೆ ಉಗ್ರವಾದಿ ಅಂತ ಹೇಳಿದರೆ ಏನು ತೊಂದರೆ ಇದೆ ಅಜಿತ್ ಅವರೇ? ಉಮರ್ ನಿನ್ನೆ ಅರೆಸ್ಟ್ ಆದಂಥ ಉಮರ್ ಅವನೊಬ್ಬ ಉಗ್ರವಾದಿ. ಯಾಕೆ ಮುಸ್ಲಿಂ ಉಗ್ರವಾದಿ ಅಂತ ಕೊಡ್ತೀರಾ? ಅದನ್ನು ಬೇರೆ ಧರ್ಮವನ್ನು ಅವರ ಒಟ್ಟಿಗೆ ಕೊಡಲ್ಲ. ನಿಮಿಷ ಯಾಕೆ ಅಂದರೆ ತಮಿಳು ಉಗ್ರಗಾಮಿತನವನ್ನು ಖಲಿಸ್ತಾನಿ ಉಗ್ರಗಾಮಿ. ನಿಮ್ಮ ವಿಶ್ಲೇಷಣೆ ಅವನು ಇಸ್ಲಾಂ ಪ್ರಚಾರಕ್ಕಾಗಿ ಇಸ್ಲಾಮನ್ನು ಉಳಿಸೋಕೆ ನಾನು ಬಾಂಬ್ ಬ್ಲಾಸ್ಟ್ ಮಾಡಿದ್ದೀನಿ ಅಂತ ಉಮರ್ ಹೇಳಿದ್ನ. ಕೇಳಿಸ್ಕೊಳ್ಳಿ. ರೋಗಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ಕೊಡಬೇಕು. ಖಲಿಸ್ತಾನಿ ಭಯೋತ್ಪಾದನೆಗೆ ಬೇರೆಯದೇ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ, ಮಾವೋಯಿಸ್ಟ್ ಟೆರರಿಸಮ್ಗೆ ಬೇರೆಯದೇ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ, LTT ಭಯೋತ್ಪಾದನೆಗೆ ಬೇರೆಯದೇ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ, ಇಸ್ಲಾಮಿಕ್ ಭಯೋತ್ಪಾದನೆಗೂ ಬೇರೆಯದೇ ರೀತಿಯ ಟ್ರೀಟ್ಮೆಂಟ್. ಇಸ್ಲಾಮಿಕ್ ಭಯೋತ್ಪಾದನೆ ಎಲ್ಲಿದೆ ಅಂತ ಕೇಳೋದು ನಾನು ಅದನ್ನೇ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಅಲ್ಲ, ನೀವು ಒಪ್ಪೋದು ಬಿಡೋದ್ರಿಂದ ಅದು ಜಾಸ್ತಿನೂ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಅದು ಹೆಂಗೆ ನಡಿಬೇಕು ಹಂಗೆ ನಡ್ಕೊಂಡು ಹೋಗುತ್ತೆ. ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.